15 ದಿನ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಲಾರ್ದಂಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಕಾರಣ ಇಂಟೆನ್ಷನ್ ಕರೆಕ್ಟ್ ಆಗಿತ್ತು. ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ನಂದೇ ಆದಂತ ಏನಾದ್ರೂ ಒಂದು ಕೆಲಸ ನನ್ನ ಕೈಲಿ ಇಟ್ಕೋಬೇಕು, ದೆನ್ ನಾನು ಬಿಸ್ನೆಸ್ ಮಾಡೋರ್ ಆಗ್ಬೇಕು ಅಂತ ಹೇಳಿ ಆ ಒಂದು ಇಂಟೆನ್ಷನ್ ಚಿಕ್ಕ ಏಜ್ ಅಲ್ಲೇ ಇದ್ದಿದ್ರಿಂದ ಎಷ್ಟೇ ಹಾರ್ಡ್ ವರ್ಕ್ ಬಂದ್ರು ತಲೆ ಕೆಡ್ಸ್ಕೊಳ್ಳಿಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ಬಂದೆ. ಮತ್ತೆ ಬೇರೆ ಕಂಪ್ನಿಗೂ ಏನ್ ಡಿಫ್ರೆನ್ಸ್ ಅನ್ನೋದು. ಹಾಗಾಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೇನೆ ನಾವು ಅವ್ರನ್ನ ಇನ್ವೈಟ್ ಮಾಡೋಣ. ಬಟ್ ಆದಷ್ಟು ಬೇಗ ತಾವೆಲ್ಲರೂ ಕೂಡ ನಿಮ್ ಟೀಮ್ ಅಲ್ಲಿ ಯಾರ್ಯಾರು ಇದಾರೆ ಇನ್ನೂ ಜಾಯ್ನ್ ಆಗ್ಬೇಕು ಅವ್ರನ್ನೆಲ್ಲರೂ ಕೂಡ ಇನ್ವೈಟ್ ಮಾಡಿ. ಇವತ್ತು ಟುಡೇ ಸೆಷನ್ ಬಹಳ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಗೆ ಎಲ್ಲಾ ರೀತಿ ಮಾಹಿತಿ ಇವತ್ತಿರುತ್ತೆ. ಹಂಗಾಗಿ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೊಂದು ರಿಕ್ವೆಸ್ಟ್, ತಾವೆಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ, ಪೆನ್ನು ಪ್ಯಾಡ್ ಇಟ್ಕೊಳ್ಳಿ. ಮತ್ತೆ ದಯಮಾಡಿ ತಾವೆಲ್ಲರೂ ಕೂಡ ಕ್ವಶನ್ ಕೂಡ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ಗೆ ನಾವು ಒಂದು ಹಾಫ್ ಅನ್ ಅವರ್ ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ, ಅದರಲ್ಲಿ ನೀವೆಲ್ಲರೂ ಕೂಡ ಕೇಳ್ಬೋದು. ಓಕೆ, ನನ್ನ ಪರಿಚಯ ನಿಮ್ಗೆಲ್ಲರಿಗೂ ಇದ್ದೇ ಇದೆ. ಕಂಪನಿ ಏರಿಯಾ ಸೇಲ್ಸ್ ಮ್ಯಾನೇಜರ್ ಮಲ್ಲಿನಾಥ್. ಮತ್ತೆ ಇವತ್ತು ಒಂದು ಖುಷಿ ವಿಷಯ ಏನಂದ್ರೆ ನಮ್ಮ ಜೊತೆ ಮಿಸ್ಟರ್ ನಂದಕಿಶೋರ್ ಕೂಡ ಇದ್ದಾರೆ. ನಮ್ಮ ಏನು ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಇದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರ್, ಅವರು ಕೂಡ ಇದ್ದಾರೆ. ಇವನ್ ಜಿ ಕೆ ಮಂಜುನಾಥ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಈಗ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಜಿ ಕೆ ಮಂಜುನಾಥ್ ಅವ್ರನ್ನ ಇನ್ವೈಟ್ ಮಾಡೋಣ. ನೀವು ಆದಷ್ಟು ಬೇಗ ಜನರು ಇನ್ನೂ ಜಾಯ್ನ್ ಆಗ್ಬೇಕು. 200 ಯಾವಾಗ ಕ್ರಾಸ್ ಆಗುತ್ತೆ ಅವಾಗ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ನಾವು ನಂದಕಿಶೋರ್ ಅವ್ರನ್ನ ಇನ್ವೈಟ್ ಮಾಡೋಣ. ನಂದಕಿಶೋರ್ ಪ್ಲೀಸ್ ಟೇಕ್ ಕೇರ್. ಏನಾದ್ರೂ ಶೇರ್ ಮಾಡೋದಿತ್ತಂದ್ರೆ ಶೇರ್ ಮಾಡಬಹುದು ನಿಮ್ಮ ಒಂದು ಅನಿಸಿಕೆನ. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಥಿಂಕ್ ಎಲ್ಲರೂ ಕೂಡ ಹ್ಯಾಪಿ ಆಗಿದ್ದೀರಾ, ಖುಷಿಯಾಗಿದ್ದೀರಾ, ಮನೇಲಿ ಇದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ದಿನ ನಾವು ಏನು ಮಲ್ಲಿನಾಥ್ ಅವರು ಒಂದು ಸ್ಟೆಪ್ ನ ತಗೊಂಡು ನಾವೇನು ಸಕ್ಸಸ್ ಸೆಮಿನಾರ್ ಅಂತ ಹಾಲಲ್ಲಿ ಮಾಡ್ತಾ ಇದ್ವು. ಇವತ್ತಿನ ದಿನ ನಾವು ಕೋವಿಡ್ ಇಂದ ಮನೇಲೇ ಇದೀವಿ, ಬಟ್ ಆಚೆ ಕಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಪೆಂಡಮಿಕ್ ಇಂದ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅದರಿಂದ ಮಲ್ಲಿನಾಥ್ ಅವರು ಸಕ್ಸಸ್ ಸೆಮಿನಾರ್ ಅಂತ ಇವಾಗ ಡಿಜಿಟಲ್ ಅಲ್ಲಿ ಪ್ಲಾನ್ ಮಾಡಿದ್ದಾರೆ. ಅದ್ ನನ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಲಾಸ್ಟ್ ಟೈಮು ಕೂಡ ಅಟೆಂಡ್ ಆಗ್ಬೇಕು ಅನ್ಕೊಂಡೆ, ಬಟ್ ಆ ಟೈಮಲ್ಲಿ ನಂಗೆ ಬೇರೆ ಯಾವ್ದೋ ಟ್ರೈನಿಂಗ್ ಇತ್ತು, ಅದು ಮಿಸ್ ಆಯ್ತು. ಬಟ್ ಇವತ್ತಿನ ದಿನ ನಾನು ಅಟೆಂಡ್ ಆಗ್ತಾ ಇದೀನಿ. ಪ್ರತಿಯೊಂದು ಲೀಡರ್ ಕೂಡ ಅವ್ರು ಏನ್ ಕಷ್ಟ ಬಿದ್ದಿದ್ದಾರೆ, ಅವರ ಚಾಲೆಂಜಸ್, ಅವರ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೆ ಅವರ ನಾಲೆಡ್ಜ್, ಅವ್ರು ಹೆಂಗೆ ಅವ್ರ ಮೇಲೆ ಬಂದ್ರು, ಪ್ರತಿಯೊಂದನ್ನು ಕೂಡ ಆಸ್ ಅ 5% ಆಗಿ ನಾವು ಕುತ್ಕೊಂಡು ಕೇಳಿಸ್ಕೊಂಡಾಗ ಅವ್ರು ಏನೇನ್ ಮಾಡೋದು ನಾವು ಕೂಡ ತಿಳ್ಕೊಂಡು ನಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಾವು ಕೂಡ ಅವ್ರ ರೀತಿ ಯೂನಿವರ್ಸಲ್ ಕ್ರೌನ್ ರೈಟರ್ ಆಗ್ಬೋದು. ಅವ್ರು ಏನ್ 3 ಲಕ್ಷ ಸಂಪಾದನೆ ಮಾಡ್ತಾ ಇದ್ರು ಅದಕ್ಕಿಂತ ನಾವು ಕೂಡ ಸಂಪಾದನೆ ಮಾಡ್ಬೋದು. ಐ ಥಿಂಕ್ ಈ ಟ್ರೈನಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಒನ್. ಮಂಜುನಾಥ್ ಅವ್ರಿಗೂ ಕೂಡ ನಾನು ಪರ್ಸನಲ್ ಆಗಿ ಮೀಟ್ ಆಗಿ ಅವ್ರ ಹತ್ರ ಮಾತಾಡಿದ್ದೀನಿ. ಮತ್ತೆ ಅವ್ರು ಏನೇನು ಚಾಲೆಂಜಸ್ ನ ಫೇಸ್ ಮಾಡಿ ಅವರು ಕೂಡ ಶೇರ್ ಮಾಡಿದ್ದಾರೆ. ಇವಾಗ ನಿಮ್ ಮುಂದೆ ಎಲ್ಲರೂ ಅವರು ಕೂಡ ಶೇರ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮಂಜುನಾಥ್, ನಿಮ್ಗೆ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಜನ ಜಾಯಿನ್ ಆಗ್ತಾ ಇರ್ತಾರೆ, ಜಾಯಿನ್ ಆಗ್ಲಿ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನಮ್ಗೆ ಟೈಮ್ ಇರ್ಲಿಲ್ಲ. ಹಂಗಾಗಿ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಆ ಬೈನರಿಗೂ ವೆಸ್ಟೀಜ್ಗೂ, ಬೇರೆ ಕಂಪ್ನಿಗೂ ವೆಸ್ಟೀಜ್ಗೂ ತುಂಬಾ ಚೆನ್ನಾಗಿ ನಿಮ್ಗೆ ಡಿಫ್ರೆನ್ಸಿಯೇಷನ್ ಹೇಳ್ತಾ ಇದಾರೆ. ಅವ್ರನ್ನ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಲ್ಲಿಂದಾನೆ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಹಾಕಿ ನಮ್ಮ ಇವತ್ತಿನ ಒಂದು ಹಾಟ್ ಸ್ಟಾರ್, ಇವತ್ತು ನಮ್ಮ ಒಂದು ಅತಿಥಿ, ನಮ್ಮ ಒಂದು ಗೆಸ್ಟ್ ಅಂತ ಹೇಳಿದ್ರೆ ಮಿಸ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ. ಜಿ ಕೆ ಮಂಜುನಾಥ್ ಅವರು ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್, ವೆಸ್ಟೀಜ್ ಅಲ್ಲಿ ತುಂಬಾ ಹಳಬರು. ಒಂದು ಎಲ್ಲರ ಒಂದು ಸ್ವಾಗತದಿಂದ ನಾನು ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ. ಮಂಜು ಸರ್, ಜಾಯ್ನ್ ಆಗಿದ್ದೀರಾ? ಹಾ ಸರ್. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್, ಇವತ್ತು ಬೇಗ ಸ್ಟಾರ್ಟ್ ಮಾಡಿ. ನಿಮ್ಮ ಎಲ್ಲರೂ ಕೇಳಕ್ ಕ್ಯೂರಿಯಸ್ ಆಗಿದ್ದಾರೆ ನಿಮ್ ಮಾತು ಕೇಳಕ್ಕೆ. ಹಾಗಾಗಿ ನಾವೇನು PPT ಶೋ ಮಾಡ್ತಾ ಇದೀವಿ, ಜಸ್ಟ್ ನಾವು ಪರ್ಸನಲ್ ಲೈಫ್ ಅನ್ನ ಒನ್ಸ್ ಅಗೇನ್ ನಾವು ರಿವೀಲ್ ಮಾಡೋಣ, ಒನ್ಸ್ ಅಗೇನ್ ಮತ್ತೆ ರಿವೈಂಡ್ ಮಾಡೋಣ. ಅಗೇನ್ ನೀವು ಆ ಕಂಪ್ನಿ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಒಂದ್ಸರಿ ಗುಡ್ ಮಾರ್ನಿಂಗ್ ವೆಸ್ಟೀಜ್. ಮೊದಲನೇದಾಗಿ ನಮ್ಮ ಇವತ್ತು ಕರ್ನಾಟಕದ ಮ್ಯಾನೇಜ್ಮೆಂಟ್ ಗೆ ನಾನು ಒಂದ್ಸರಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ನಂದಕಿಶೋರ್ ಸರ್ ಇದ್ದಾರೆ, ಮಲ್ಲಿನಾಥ್ ಸರ್ ಇದ್ದಾರೆ, ಅದೇ ತರ ನಮ್ಮ ಸಯ್ಯ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಸೌತ್ ಇಂಡಿಯಾ ಸ್ಟಾಫ್ಗೆ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ PPT ಮುಖಾಂತರ ನನ್ನ ಪರಿಚಯ. ಸರ್, ಶೋ ದ PPT. ಎಸ್ ಸರ್, ಶೋ ಆಗ್ತಾ ಇದೆ ಸರ್. ಓಕೆ. ಮೈ ಸೆಲ್ಫ್ ಮಂಜುನಾಥ್ ಜಿ ಕೆ. ನನ್ನ ಹೆಸರು ಜಿ ಕೆ ಮಂಜುನಾಥ್ ಅಂತೇಳಿ. ನಾನು ಹುಟ್ಟಿದ್ದು 1/8/1988 ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್, ನೆಲಮಂಗಲ ತಾಲೂಕ್, ದಾಬಸ್ಪೇಟೆ ಪಕ್ಕ ಒಂದು ಹಳ್ಳಿನಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ತಾಯಿ ನೀವು ನೋಡ್ಬೋದು ಮುಂದಿನ PPT ನಲ್ಲಿ. ಆಸ್ ಎ ರೈತರ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು. ತಂದೆ ಕರಿಯಪ್ಪ ಅಂತೇಳಿ, ತಾಯಿ ಜಯಮ್ಮ ಅಂತ. ತಂದೆ ಇವತ್ತು ನಮ್ಮ ಒಟ್ಟಿಗಿಲ್ಲ, ತಾಯಿ ನನ್ನ ಜೊತೆ ಇದ್ದಾರೆ.
ತುಂಬಾ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು. ಅವರು ಕೂಡ ಅವರ ತಂದೆ ತಾಯಿ ಕೂಡ ರೈತರು. ಟೋಟಲಿ ರೈತರ ಒಂದು ಫ್ಯಾಮಿಲಿಯಿಂದ ಬಂದಿದ್ದು ನಾವೆಲ್ಲರೂ ಕೂಡ. ಸೊ ಅದೇ ತರ ನನ್ನ ಎಜುಕೇಶನ್ ಕಂಟಿನ್ಯೂ ಆಗುತ್ತೆ. ನಾವು 5 ಜನ ಅಣ್ಣ ತಮ್ಮಂದಿರು, ನಾನು 4ನೇವನು. ಸೊ ನಾವೆಲ್ಲರೂ ಕೂಡ ಈಗಲೂ ಕೂಡ ಜೊತೆಯಲ್ಲಿ ಇದ್ವಿ. ಸೊ ನೆಕ್ಸ್ಟ್ PPTಯಲ್ಲಿ ನೀವು ನೋಡಬಹುದು ನನ್ನ ಎಜುಕೇಶನ್ ಜರ್ನಿಯನ್ನ. 1ನೇ ತರಗತಿಯಿಂದ 4ನೇ ತರಗತಿ ತನಕನಲ್ಲೇ ಇರ್ತಕ್ಕಂಥ ಒಂದು ಪ್ರೈಮರಿ ಸ್ಕೂಲ್ ಅಲ್ಲಿ ನಾನು ಎಜುಕೇಶನ್ ಮಾಡಿದೆ. 5th to 7th ನಮ್ಮೂರಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಕೂಲ್ ಅಲ್ಲಿ ನಾನು ಎಜುಕೇಟ್ ಮಾಡಿದೆ. 8th ಅಂಡ್ 9th ಅಂಡ್ 10th ದಾಬಸ್ಪೇಟೆನಲ್ಲಿ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಿದೆ. 2004 ಅಲ್ಲಿ ನನ್ನ ಎಜುಕೇಶನ್ SSLC ಕಂಪ್ಲೀಟ್ ಆಗುತ್ತೆ, ಬಟ್ ಪಾಸ್ ಆಗೋದಿಲ್ಲ, ಫೇಲ್ ಆಗುತ್ತೆ. ತದನಂತರ ಬಹಳಷ್ಟು ಸರಿ ನಾನು ಎಕ್ಸಾಮ್ ನ ಕಟ್ತೀನಿ, ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅದೇ ಟೈಮಲ್ಲಿ ನಮ್ಮ ತಂದೆ ತಾಯಿ ಒಂದು ಯೋಚನೆ ಮಾಡ್ತಾರೆ, ಏನಂತಂದ್ರೆ ಸೊ ಕಂಪ್ಲೀಟ್ ವ್ಯವಸಾಯದ ಫ್ಯಾಮಿಲಿ ಆಗಿದ್ದರಿಂದ ಕಾಮನ್ ಆಗಿ ಹಳ್ಳಿಗಳಲ್ಲಿ ಮಕ್ಕಳು ಎಜುಕೇಶನ್ ಕಂಪ್ಲೀಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಮಾಡೋ ಸಿಚುಯೇಷನ್ ಇಲ್ಲ ಅಂತ ಅಂದ್ರೆ ಸೊ ಜಾಬ್ ಸಿಕ್ಕಿದ್ರೆ ಜಾಬ್ಗೆ ಹೋಗ್ತಾರೆ, ಜಾಬ್ ಸಿಕ್ಕಿಲ್ಲ ಅಂತಂದ್ರೆ ವ್ಯವಸಾಯ ಮಾಡ್ತಾರೆ. ಅದೇ ತರ ನಾನು ಕೂಡ ವ್ಯವಸಾಯ ಮಾಡ್ಬೇಕು ಅನ್ನೋ ಸಿಚುಯೇಷನ್ ಇದ್ದಾಗ ನಮ್ಮ ತಂದೆ ತಾಯಿ ಒಂದು ಯೋಚನೆ ಮಾಡಿದ್ದೇನು ಅಂತಂದ್ರೆ, ಆ ಟೈಮಲ್ಲಿ ನಾನು ತುಂಬಾ ವೀಕ್ ಇರ್ತೀನಿ, ತುಂಬಾ ಸಣ್ಣ ಇರ್ತೀನಿ. ಆಗ ನನ್ನ ವ್ಯವಸಾಯದ ಕೆಲ್ಸಕ್ಕೆ ಕರ್ಕೊಂಡ್ರೆ ಸೊ ಆಗಲ್ಲ ಅಂತೇಳಿ ನಮ್ಮ ತಾಯಿಯ ಸ್ವಂತ ಊರ್ ಬಂದು, ನಮ್ಮ ತಾಯಿಯ ತವ್ರ ಮನೆ ಬೆಂಗಳೂರು ನಾಗದೇವನಹಳ್ಳಿ ಅಂತ, ಕೆಂಗೇರಿ ಉಪನಗರದ ಹತ್ರ. ಅಲ್ಲಿ ನಮ್ಮ ತಾಯಿಯವ್ರ ಅಣ್ಣನ್ಗೆ ಹೇಳಿ ಕೆಲ್ಸಕ್ಕೆ ಸೇರ್ಸ್ಲಿಕ್ಕೋಸ್ಕರ ನನ್ನನ್ನ ಬೆಂಗಳೂರಿಗೆ ಕಳ್ಸಿಕೊಡ್ತಾರೆ ನಮ್ಮ ತಾಯಿಯವ್ರ ಅಣ್ಣನ ಹತ್ರ ಮಾತಾಡಿ. ಆಗ ನಾನು ಹೋದಾಗ ನನ್ನ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮ ತಾಯಿಯವರ ಬ್ರದರ್ ಒಂದು ಕೆಲ್ಸಕ್ಕೆ ನನ್ಗೆ ಅವ್ರು ಗೊತ್ತಿರೋರ್ ಕಡೆ ಕರ್ಕೊಂಡು ಹೋಗ್ತಾರೆ, ಒಂದು ಗ್ಯಾರೇಜ್ಗೆ. ಆ ಗ್ಯಾರೇಜ್ ಅಲ್ಲಿ ಕೆಲ್ಸಕ್ಕೆ ಸೇರಿಸ್ತಾರೆ, ಬಟ್ ಇಂಟ್ರೆಸ್ಟ್ ಇಲ್ಲ. ಒಂದು 2-3 ಡೇಸ್ ಮಾಡಿದ್ದಾದ್ಮೇಲೆ ನಾನು ಕೆಲಸ ಮತ್ತೆ ಅಲ್ಲಿ ಹೋಗೋದಿಲ್ಲ. ಅವ್ರ ಹೇಳ್ತೀನಿ ನನಗೆ ಇಷ್ಟ ಇಲ್ಲ ಕೆಲಸ ಹೋಗ ಅಂತ ಹೇಳಿ. ನೆಕ್ಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಆಗಿದ್ದು ಒಂದು ರೇಷನ್ ಅಂಗಡಿಯಲ್ಲಿ, ಕೆಂಗೇರಿ ಉಪನಗರದಲ್ಲಿ ಒಂದು ಹೋಲ್ಸೇಲ್ ರೇಷನ್ ಅಂಗಡಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕೆಲಸ ಮಾಡಬೇಕು, ಅಟ್ ದಿ ಏಜ್ ಆಫ್ 16 or 17. SSLC ಕಂಪ್ಲೀಟ್ ಆಗಿದ್ದ ತಕ್ಷಣ ಸೊ ಮುಂದೆ ನನ್ನ ಫೋಟೋ ನೋಡ್ತೀರಾ, ನಾನು ಆ SSLC ಮುಗ್ದಾಗ ನಾನು ಯಾವ ತರ ಇದ್ದೆ ಅಂತೇಳಿ. 400 ರೂಪಾಯಿ ಸ್ಯಾಲ್ರಿಗೆ ರೇಷನ್ ಅಂಗಡಿಯಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಉಪನಗರದಲ್ಲಿ. ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕಿತ್ತು, ರಾತ್ರಿ 11 ಗಂಟೆಗೆ ಬರ್ಬೇಕಿತ್ತು. ಸೊ ಬೆಳಗ್ಗೆ 6 ಗಂಟೆಗೆ ನಾನು ಮನೆ ಬಿಡ್ಬೇಕಾದ್ರೆ, ನಮ್ಮ ಮಾವನ ಮನೆಯಲ್ಲಿ ನಾನು ಇದ್ದಿದ್ದು, ನಮ್ಮ ಮಾವನ ಮನೆಯಿಂದ ನಾನು ನೋಡ್ಬೇಕಾದ್ರೆ ಎಲ್ಲ ಮಲಗಿರ್ತಿದ್ರಿನ್ನ. ರಾತ್ರಿ 11 ಗಂಟೆ ಕೆಲಸ ಮುಗಿಸ್ಕೊಂಡು ಬಂದಾಗ ಆಲ್ರೆಡಿ ಎಲ್ಲ ಮಲಗಿರ್ತಿದ್ರು. ಆ ತರ ಒಂದು ಸಿಚುಯೇಷನ್ ಒಂದು 2 or 3 months ಏನೋ ಮಾಡಿದೆ. ಬೇಜಾರಾಯ್ತು, ಮತ್ತೆ ಕೆಲಸ ಚೇಂಜ್ ಮಾಡ್ಬೇಕು ಅಂತೇಳಿ ನಮ್ಮ ಮಾವನ ಹತ್ರ ಮಾತಾಡಿದಾಗ ಮತ್ತೆ ಒಂದು ಕಡೆ ಕೆಲ್ಸಕ್ಕೆ ಸೇರ್ಸಿದ್ರು. ನನ್ನ 3ನೇ ಜರ್ನಿ ಸೊ ಅದೇ ಏರಿಯಾದಲ್ಲಿ ಉಲ್ಲಾಳ್ ಉಪನಗರ ಅಂತ ಬರುತ್ತೆ. ನೆಕ್ಸ್ಟ್ PPTಯಲ್ಲಿ ನೀವು ನೋಡ್ಬೋದು. ಸೊ ಸರ್ ನೆಕ್ಸ್ಟ್ PPT. ಮಲ್ಲಿನಾಥ್ ಶೋ ಆಗ್ತಾ ಇದೆ ಸರ್, ಶೋ ಆಗ್ತಾ ಇದೆ ಸರ್, ಶೋ ಆಗ್ತಾ ಇದೆ, ಶೋ ಆಗ್ತಾ ಇದೆ ಸರ್, PPT ಶೋ ಇದೆ ಸರ್, ಕೇಳಿಸ್ತಾ ಇದೆಯಾ? ಶೋ ಇದೆಯಾ? ಓಕೆ, ಥ್ಯಾಂಕ್ ಯು. ರೇಷನ್ ಅಂಗಡಿ ಆದ ನಂತರ ನೆಕ್ಸ್ಟ್ ನನ್ನ 3ನೇ ಕೆಲಸ ಒಂದು ಸಬೀನಾ ಪುಡಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ. 750 ರೂಪಾಯಿ ಸ್ಯಾಲರಿ. 1.5 ವರ್ಷ ನಾನು ಕೆಲಸ ಮಾಡ್ತೀನಿ. ಸೊ ಉಲ್ಲಾಳ್ ಉಪನಗರದಲ್ಲಿ ಒಂದು ಫ್ಯಾಕ್ಟ್ರಿ ಬರುತ್ತೆ, ಇವತ್ತು ಕೂಡ ಇದೆ, KNS ಅಂತೇಳಿ. ಸೊ ಆ ಸಬೀನಾ ಪುಡಿ ಮ್ಯಾನುಫ್ಯಾಕ್ಚರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಸೊ 1.5 ವರ್ಷ ಆದ್ಮೇಲೆ ಅಗೈನ್ ನಮ್ಮ ಸ್ವಂತ ಅಣ್ಣಂದು ಎಲ್ಲಕ್ಕಿಂತ ದೊಡ್ಡವ್ರದ್ದು ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಫಿಕ್ಸ್ ಆದಾಗ ನಾನು ಮತ್ತೆ ಅಗೇನ್ ವಾಪಸ್ ಊರಿಗೆ ಬರ್ತೀನಿ. ಊರಿಗೆ ಬಂದಾಗ ಮತ್ತೆ ಅಗೇನ್ ಬೆಂಗಳೂರು ಇಂಟ್ರೆಸ್ಟ್ ಇರ್ಲಿಲ್ಲ. ಮತ್ತೆ ಇಲ್ಲೇ ಏನಾದ್ರು ಕೆಲಸ ಮಾಡೋಣ ಅಂತೇಳಿ ನಮ್ಮ ಫ್ಯಾಮಿಲಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿದಾಗ ನಮ್ಮ ಬ್ರದರ್, 2ನೇ ಬ್ರದರ್ ದಾಬಸ್ಪೇಟೆನಲ್ಲಿ ಒಂದು ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ವಿತ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರೋರು ಒಬ್ರು ಡಾಕ್ಟ್ರು, ಅವ್ರಿಗೆ ಒಬ್ರು ಹೆಲ್ಪರ್ ಬೇಕಾಗಿರುತ್ತೆ. ಸೊ ಯಾರಾದ್ರೂ ಪೇಷಂಟ್ಗಳು ಬಂದಾಗ ಹೊರಗಡೆ ವೇಟಿಂಗ್ ಮಾಡಿಸೋದು, ಸೊ ಒಬ್ಬೊಬ್ಬರನ್ನ ಒಳಗಡೆ ಬಿಡೋದು, ಸೊ ಅವರು ಬ್ಯಾಂಡೇಜು ಆತರ ಏನಾದ್ರು ಮಾಡ್ಬೇಕಾದ್ರೆ ಅವ್ರಿಗೆ ಟೂಲ್ಸ್ ಎಲ್ಲ ಎತ್ತಿ ಕೊಡೋದು, ಆತರ ಒಂದು ಕೆಲಸಕ್ಕೆ ಒಬ್ರು ಹೆಲ್ಪರ್ ಬೇಕಾಗಿರುತ್ತೆ. ಆ ಹೆಲ್ಪರ್ ಕೆಲಸಕ್ಕೆ ನನ್ನನ್ನು ಸೇರಿಸ್ತಾರೆ 1,000 ರೂಪಾಯಿ ಸಂಬಳಕ್ಕೆ. ಸೊ ಹತ್ತತ್ರ ನಾನು ಒಂದು 6 months ವರೆಗೂ ಅಲ್ಲಿ ಕೆಲಸ ಮಾಡ್ತೀನಿ. ಅದಾದ್ಮೇಲೆ ನನಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದ್ರೆ ಬಹಳಷ್ಟು ಜನ ಆಕ್ಸಿಡೆಂಟ್ ಮಾಡ್ಕೊಂಡು ಬೇರೆ ಡ್ಯಾಮೇಜ್ ಗಳನ್ನ ಮಾಡ್ಕೊಂಡು ಬ್ಲಡ್ ಅನ್ನ ಸುರಿಸ್ಕೊಂಡು ಅಲ್ಲಿ ಬರ್ತಿರ್ತಾರೆ. ಆತರ ಬ್ಲಡ್ ಏನಾದ್ರು ನೋಡಿದಾಗ ನನಗೆ ಸೊ ಪ್ರಾಬ್ಲಮ್ ಆಗುತ್ತೆ, ತಲೆ ಸುತ್ತ ಬರೋದು ಅದೆಲ್ಲ ಆಗುತ್ತೆ. ಅದಾದ ನಂತರ ನನ್ನ ಕೆಲಸ ಮತ್ತೆ ಅಲ್ಲಿ ಕೂಡ ನನಗೆ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಇರಿಟೇಟ್ ಆಗುತ್ತೆ. ಮತ್ತೆ ನಮ್ಮ ಬ್ರದರ್ ಹತ್ರ ಮಾತಾಡ್ತೀನಿ. ಸೊ ಅಲ್ಲಿ ಮತ್ತೆ ನನ್ನ ಕೆಲಸ ಚೇಂಜ್ ಮಾಡ್ಲಿಕ್ಕೆ ಹೋದಾಗ ನನ್ನ 5ನೇ ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ ಆಸ್ಪತ್ರೆ ಆದ್ಮೇಲೆ. ಸೊ ನೆಕ್ಸ್ಟ್ PPTಯಲ್ಲಿ ನೀವು ನೋಡ್ಬೋದು ನನ್ನ 5ನೇ ಜಾಬ್ ಬಂದು ಫೋಟೋ ಸ್ಟುಡಿಯೋ. ನಮ್ಮ ಬ್ರದರ್ ಅವರ ಫ್ರೆಂಡ್ ಒಂದು ದಾಬಸ್ಪೇಟೆನಲ್ಲಿ ಒಂದು ಫೋಟೋ ಸ್ಟುಡಿಯೋ ಇರುತ್ತೆ. ಅವ್ರ ಒಂದು ಕಂಪನಿ ಎಂಪ್ಲಾಯ್, ಮಾಗಡಿ ತಾಲೂಕ್ನವರು. ದಾಬಸ್ಪೇಟೆನಲ್ಲಿ BPL ಅಂತ ಒಂದು ಕಂಪನಿ ಇತ್ತು. ಆ BPL ಕಂಪನಿಯಲ್ಲಿ ಎಂಪ್ಲಾಯ್ ಆಗಿದ್ರು. ಅವರು ಜೊತೆಗೆ ಒಂದು ಸ್ಟುಡಿಯೋ ಇಟ್ಟಿದ್ರು. ಅವರ ಸ್ಟುಡಿಯೋಗೆ ಒಬ್ಬ ಹೆಲ್ಪರ್ ಬೇಕಾಗಿತ್ತು ಎಲ್ಲ ಕೆಲಸಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ. ನಮ್ಮ ಬ್ರದರ್ಗೆ ಹೇಳಿದ್ರು. ಸೊ ಅವ್ರ ಮುಖಾಂತರ ನಾನು ಆ ಸ್ಟುಡಿಯೋದಲ್ಲಿ ಹೆಲ್ಪರ್ ಆಗಿ ಸೇರ್ಕೊಳ್ತೀನಿ. ಆ ರೆಡ್ T-ಶರ್ಟ್ ಏನ್ ಇಟ್ಕೊಂಡಿದ್ದೀನಿ ಸೊ ಅಟ್ ದಿ ಏಜ್ ಅಷ್ಟೊತ್ತಿಗೆ ಆಲ್ರೆಡಿ ನಾನು 4 ಜಾಬ್ ನ ಮುಗಿಸಿ 5ನೇ ಜಾಬ್ ನನ್ನ ಫೋಟೋ ಸ್ಟುಡಿಯೋ. ಆ ಫೋಟೋ ಸ್ಟುಡಿಯೋದಲ್ಲಿ ಹೆಲ್ಪರ್ ಆಗಿ ಸೇರ್ಕೊಳ್ತೀನಿ. ಸೇರ್ಕೊಂಡಾಗ ಸೊ ಕೆಲ್ಸಕ್ಕೆ ಸೇರ್ಕೊಂಡಿದ್ದು 500 ರೂಪೀಸ್ ಸ್ಯಾಲ್ರಿ ಮಾತಾಡಿರ್ತಾರೆ ನಮ್ಮ ಬ್ರದರ್ ಹತ್ರ. ಸೊ ಸ್ಯಾಲ್ರಿ ಇಂಪಾರ್ಟೆಂಟ್ ಆಗಿರ್ಲಿಲ್ಲ, ಸ್ಯಾಲ್ರಿ ಇಂಪಾರ್ಟೆಂಟ್ ಆಗಿರ್ಲಿಲ್ಲ. ಆಗ ನನ್ನ ಜೀವನದಲ್ಲಿ ಏನಾದ್ರು ಒಂದು ಕೆಲಸ ಕಲಿಬೇಕು, ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಬೇಕು, ನನ್ನ ಸ್ವಂತ ದುಡಿಮೆಯನ್ನ ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ
ಸೊ ಎಷ್ಟೇ ರಿಸ್ಕ್ ಇದ್ರು ಕೂಡ ತಗೊಳ್ಳಿಕ್ಕೆ ರೆಡಿ ಇದ್ದೆ, ಸೋಂಬೇರಿತನ ಮಾಡ್ತಾ ಇರ್ಲಿಲ್ಲ. ಸೊ ಆಗ ನಾನು ಆ ಸ್ಟುಡಿಯೋದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಾಗ ಸ್ಟುಡಿಯೋ ವರ್ಕಿಗೆ ಅಂತ ಸೇರ್ಸ್ಕೊಂಡ್ರು, ಬಟ್ ಅವ್ರ ಜೊತೆಲಿ 5-6 ವರ್ಕ್ ಮಾಡ್ತಾ ಇದ್ರು. ಅಲ್ಲಿ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ರೇಡಿಯಂ ಸ್ಟಿಕ್ಕರ್ ಕಟಿಂಗ್ ಆಗಿರ್ಬೋದು, ಸಿಡಿ ಕ್ಯಾಸೆಟ್ ನ ಬಾಡಿಗೆ ಕೊಡುವಂತದ್ದಾಗಿರ್ಬೋದು, ವಾಟರ್ ಸಪ್ಲೈ 20 ಲೀಟರ್ ಕ್ಯಾನ್ ನ ಮಿನರಲ್ ವಾಟರ್ ನ ಫ್ಯಾಕ್ಟರಿಗಳಿಗೆ ಸಪ್ಲೈ ಮಾಡುವಂತದ್ದಾಗಿರ್ಬೋದು, ಇಷ್ಟೆಲ್ಲ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ರು. ಎಲ್ಲಾ ಕೆಲಸಕ್ಕೂ ನಾನು ಇನ್ವಾಲ್ವ್ ಆದೆ, ಎಲ್ಲಾ ಕೆಲಸಗಳನ್ನ ಮಾಡ್ತಾ ಬಂದೆ. ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿದೆ, ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ಹಾರ್ಡ್ ವರ್ಕ್ ಮಾಡಿದೆ, ಕೇವಲ 500 ರುಪೀಸ್ ಸ್ಯಾಲ್ರಿಗೆ. ಬಟ್ ನಾನು ಒಂದು ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಅವ್ರ ಹತ್ರ ಕೆಲಸ ಬಿಡುವಂತ ಒಂದು ಸಿಚುಯೇಷನ್ ಬಂದಾಗ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ನನಗೆ, ಎಷ್ಟೋ ಹತ್ತತ್ರ 8 ರಿಂದ 10 ತಿಂಗಳು ಆ ವ್ಯಕ್ತಿ ನನಗೆ ಸಂಬಳನೇ ಕೊಟ್ಟಿಲ್ಲ. ಯಾಕೆಂತಂದ್ರೆ ನಾನು ಅವ್ರ ಹತ್ರ ಸಂಬಳ ಇಸ್ಕೊಳ್ತಿರ್ಲಿಲ್ಲ, ನಮ್ಮ ಬ್ರದರ್ ಅವ್ರ ಹತ್ರ ಕನೆಕ್ಟಿವಿಟಿನಲ್ಲಿ ಇದ್ರು. ಸಂಬಳದ ಏನೇ ಇದ್ರು ಕೂಡ ಅವರ ಇನ್ಚಾರ್ಜ್ ಇತ್ತು, ಅವರ ಹ್ಯಾಂಡ್ ಓವರ್ ಇತ್ತು. ನನಗ್ ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಬ್ರದರ್ ಇಸ್ಕೊಂಡಿದ್ದಾರೆ ಅಂತ ನಾನು ಹತ್ತತ್ರ 8 ತಿಂಗಳು ನಾನು ಸ್ಯಾಲ್ರಿನೇ ತಗೊಂಡಿಲ್ಲ. ಸೊ ಬಹಳಷ್ಟು ವರ್ಷ ಅಲ್ಲಿ ಹಾರ್ಡ್ ವರ್ಕ್ ಮಾಡಿದೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಮ್ಯಾರೇಜ್ ಗಳ ಸೀಸನ್ ಇದ್ದಾಗ ಇವತ್ತು ನಾಳೆ ಒಂದು ಮದುವೆ ಇದ್ರೆ ನಾಳೆ ನಾಡಿದ್ದು ಒಂದು, ನಾಡಿದ್ದು ಆಚೆ ನಾಡಿದ್ದು ಒಂದು, ಹಂಗೆ ಕಂಟಿನ್ಯೂಸ್ ಆಗಿರ್ತಿತ್ತು. 15 ದಿನ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಲಾರ್ದಂಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಕಾರಣ ಇಂಟೆನ್ಷನ್ ಕರೆಕ್ಟ್ ಆಗಿತ್ತು. ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ನಂದೇ ಆದಂತ ಏನಾದ್ರೂ ಒಂದು ಕೆಲಸ ನನ್ನ ಕೈಲಿ ಇಟ್ಕೋಬೇಕು, ಸೊ ದೆನ್ ನಾನು ಬಿಸ್ನೆಸ್ ಮಾಡೋರ್ ಆಗ್ಬೇಕು ಅಂತ ಹೇಳಿ ಆ ಒಂದು ಇಂಟೆನ್ಷನ್ ಚಿಕ್ಕ ಏಜ್ ಅಲ್ಲೇ ಇದ್ದಿದ್ರಿಂದ ಎಷ್ಟೇ ಹಾರ್ಡ್ ವರ್ಕ್ ಬಂದ್ರು ತಲೆ ಕೆಡ್ಸ್ಕೊಳ್ಳಿಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ಬಂದೆ. ಕೊನೆಗೆ ಒನ್ಸ್ ಆಫ್ ಅನ್ ಟೈಮ್ ಅಲ್ಲಿ ಕೆಲಸ ಬಿಡ್ಬೇಕಾದಂತ ಸಿಚುಯೇಷನ್ ಬಂತು. ಅಲ್ಲಿ ಕೆಲಸ ಬಿಡೋದಕ್ಕಿಂತ ಮುಂಚೆನೆ ನನಗೊಂದು ಇಂಡಸ್ಟ್ರಿ ಪರಿಚಯ ಆಯ್ತು. ಸೊ ಇವತ್ತು ನೀವು ಏನ್ ಲೈಫ್ ಸೆಟ್ಲ್ ಮಾಡ್ಕೊಂಡಿದೀವಿ, ನಮ್ಮ ಲೈಫ್ ಅಲ್ಲಿ ಇವತ್ತೇನೊಂದು ದೊಡ್ಡ ಕನಸನ್ನ ಇಟ್ಕೊಂಡು ಸೊ ಮುಂದುವರಿತಾ ಇದೀವಿ. ಇದೇ ಒಂದು ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಅಟ್ ದಿ ಏಜ್ ಆಫ್ 18 ಅಲ್ಲಿ 2007 ಅಕ್ಟೋಬರ್ 3ನೇ ತಾರೀಕು ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಪರಿಚಯ ಆಯ್ತು. ಯಾವ ತರ ಪರಿಚಯ ಆಯ್ತು ಅಂತಂದ್ರೆ, ನಾನು ಕೆಲಸ ಮಾಡ್ತಿದ್ದಂತ ಫೋಟೋ ಸ್ಟುಡಿಯೋದ ಪಕ್ಕದಲ್ಲಿ ಒಂದು ಟೈಲರಿಂಗ್ ಸೆಂಟರ್ ಇತ್ತು, ಟೈಲರಿಂಗ್ ತರಬೇತಿ ಕೇಂದ್ರ. ಗಾರ್ಮೆಂಟ್ಸ್ ಗೆ ಹೋಗ್ತಕ್ಕಂತ ಲೇಡೀಸ್ಗೆ ಟ್ರೈನಿಂಗ್ ಕೊಟ್ಟು 1 ತಿಂಗಳು ಪ್ರಿಪೇರ್ ಮಾಡಿ ಅವ್ರನ್ನ ಕೆಲಸಕ್ಕೆ ಕಳಿಸುವಂತದ್ದು. ಆ ಟೈಲರಿಂಗ್ ಸೆಂಟರ್ ನ ನಡೆಸ್ತಿದ್ದವರು ನಮ್ಮ ಊರಿನ ಒಂದು 2 ಕಿಲೋಮೀಟರ್ ಪಕ್ಕದ ಒಂದು ಊರ್ನವರು ಟೈಲರಿಂಗ್ ಸೆಂಟರ್ ನಡೆಸ್ತಾ ಇದ್ರು. ತುಂಬಾ ಕ್ಲೋಸ್ ಇದ್ವಿ, ಅಕ್ಕಪಕ್ಕ ಅಂಗಡಿಯವರು, ಹಾಗೆ ಹೋಗ್ತಾ ಬರ್ತಾ ಮಾತಾಡ್ಕೊಂಡು ಅವರು ನಾವು ತುಂಬಾ ಕ್ಲೋಸ್ ಇದ್ವಿ. ಒಂದು ಲೇಡಿ. ಸೊ 2007 ಅಕ್ಟೋಬರ್ 3ನೇ ತಾರೀಕು ಅವ್ರ ಒಂದು ಕಂಪನಿಗೆ ಜಾಯ್ನ್ ಆಗಿದ್ದಾರೆ. ಅದಕ್ಕಿಂತ ಒಂದು 2-3 ಮಂತ್ಸ್ ಮುಂಚೆನೆ, ನನಗಿಂತ ಒಂದು 2-3 ಮಂತ್ಸ್ ಮುಂಚೆನೆ ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಮಾಡಿ ಈ ಡೇಟ್ ಅಲ್ಲಿ ಅವರ ಟೈಲರಿಂಗ್ ಸೆಂಟರ್ ಅಲ್ಲಿ ಒಂದು ಹೋಮ್ ಮೀಟಿಂಗ್ ಇಟ್ಟಿದ್ರು. ಇವತ್ತೇನ್ ನೀವೆಲ್ಲ ಹೋಮ್ ಮೀಟಿಂಗ್ ಮಾಡ್ತೀವಿ, ಅದೇ ತರ ಒಂದು ಹೋಮ್ ಮೀಟಿಂಗ್ ನ ಅವ್ರು ಇಟ್ಟಿದ್ರು. ಅವರ ಸೀನಿಯರ್ ಗಳೆಲ್ಲ ಬೆಂಗಳೂರಿಂದ ಬಂದಿದ್ರು. ಅವರ ಟೈಲರಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ತಗೊಳ್ಳಿಕ್ ಬರ್ತಾರೆ. ಅವರಿಗೆ ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಗ್ಗೆ ಹೋಮ್ ಮೀಟಿಂಗ್ ಮಾಡ್ಲಿಕ್ಕೋಸ್ಕರ ಅವರ ಸೀನಿಯರ್ ನ ಕರ್ಸ್ಕೊಂಡು ಮೀಟಿಂಗ್ ಇಟ್ಟಿದ್ರು. ಆಕ್ಚುಲಿ ಅವ್ರು ನನ್ನನ್ನ ಕರೆದಿರ್ಲಿಲ್ಲ ಮೀಟಿಂಗಿಗೆ, ಹೋಮ್ ಮೀಟಿಂಗಿಗೆ ನನ್ನನ್ನು ಇನ್ವೈಟ್ ಮಾಡಿರ್ಲಿಲ್ಲ. ಬಂದು ಅವರ ಸೀನಿಯರ್ ಗಳು ಮೀಟಿಂಗ್ ಎಲ್ಲ ಮುಗಿಸಿ ವಾಪಸ್ ಹೋದ್ರು. ವಾಪಸ್ ಹೋಗ್ಬೇಕಾದ್ರೆ ಏನೋ ಇಷ್ಟೊಂದ್ ಜನ ಎಲ್ಲ ಬಂದಿದಾರಲ್ಲ, ಯಾರು ಇವ್ರು ಅಂತೇಳಿ ಒಂದು ಕ್ಯೂರಿಯಾಸಿಟಿ ಮುಖಾಂತರ ಅವರೆಲ್ಲ ಹೋದ್ಮೇಲೆ ನಾನೇ ಹೋಗಿ ನಮ್ಮ ಪಕ್ಕದ ಟೈಲರಿಂಗ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ, ಏನ್ ಹೋಮ್ ಮೀಟಿಂಗ್ ನ ಆರ್ಗನೈಸ್ ಮಾಡಿದ್ರು ಅವ್ರನ್ನ ನಾನೇ ಕೇಳ್ತೀನಿ, ಏನಿದು ಏನೋ ಮೀಟಿಂಗ್ ಮಾಡ್ತಾ ಇದ್ರ ಏನು ಅಂತ ಕೇಳಿದಾಗ, ಈ ತರ ನಾನೊಂದು ಕಂಪನಿಗೆ ಜಾಯ್ನ್ ಆಗಿದ್ದೀನಿ, ಆ ಕಂಪನಿ ಬಗ್ಗೆ ನಮ್ಮ ಹತ್ರ ಟೈಲರಿಂಗ್ ಕಲಿಯಕ್ ಬರೋರಿಗೆ ಮೀಟಿಂಗ್ ಕೊಡಿಸ್ಲಿಕ್ಕೋಸ್ಕರ ನಮ್ಮ ಸೀನಿಯರ್ ಗಳನ್ನ ನಾನು ಕರ್ಸ್ಕೊಂಡಿದ್ದೆ ಅಂತ ಹೇಳ್ತಾರೆ. ಸೊ ಏನ್ ಕಂಪನಿ ಏನು ಎತ್ತ ಅಂತ ಹಿಂಗೆ ಕ್ಲೋಸ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ಪ್ರಾಡಕ್ಟ್ ಗಳಿದೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಪ್ರಾಡಕ್ಟ್ ಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಂದು ಕಾಮನ್ ಆಗಿ ಅವ್ರನ್ನ ಟೀಸ್ ಮಾಡೋ ತರ, ಅವ್ರನ್ನ ಹೀಯಾಳ್ಸೋ ತರ, ಬಿಕಾಸ್ ಅವ್ರಿಗೆ ಒಂದು ಜೋಕ್ ಆಗಿ, ಸೊ ನಿಮ್ ಹತ್ರ ಬೆಳ್ಳಗಾಗ್ಲಿಕ್ಕೆ ಏನೋ ಪ್ರಾಡಕ್ಟ್ ಇಲ್ವಾ ಅಂತ ಕೇಳ್ತೀನಿ ನಾನು. ಸೊ ಆಗ ಅವ್ರು ಹೇಳ್ತಾರೆ, ಖಂಡಿತ ಅದಕ್ಕೂ ಕೂಡ ನಮ್ಮ ಹತ್ರ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಹಂಗೆ ಸಮ್ ಡಿಸ್ಕಷನ್ ನಡೆಯುತ್ತೆ. ಡಿಸ್ಕಷನ್ ಆದ್ಮೇಲೆ ನಾನು ಹೋಗ್ತೀನಿ. ಅವತ್ತಿನ ಮಾರನೇ ದಿನ ಅಂದ್ರೆ 4ನೇ ತಾರೀಕು ಮತ್ತೆ ಅವ್ರು ನನಗೆ ಒಂದು ಮಾತು ಹೇಳ್ತಾರೆ. 5ನೇ ತಾರೀಕು ಅಂದ್ರೆ ನಾಳೆ, 3ನೇ ತಾರೀಕು ನಾನು ಹೋಮ್ ಮೀಟಿಂಗ್ ಅವ್ರು ಬಂದಿದ್ದು, ಅವತ್ತು ನಾನು ಮಾತುಕತೆ ಮಾಡಿದ್ದು. 4ನೇ ತಾರೀಕು ಮತ್ತೆ ಅವ್ರು ನನಗೆ ಹೇಳಿದ್ರು, 5ನೇ ತಾರೀಕು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ, ತುಂಬಾ ದೊಡ್ಡ ಮೀಟಿಂಗು ನಮ್ ಕಂಪನಿದು, ನಾವೆಲ್ಲ ಹೋಗ್ತಾ ಇದೀವಿ, ನೀವೇನಾದ್ರೂ ಫ್ರೀ ಇದ್ರೆ ಬನ್ನಿ ಅಂತೇಳಿ ನನಗೆ ಹೇಳ್ತಾರವ್ರು. ಸೊ ಖಂಡಿತ ಆ ಟೈಮಲ್ಲಿ ನಾನು ಕೂಡ ಫ್ರೀ ಇದ್ದೆ. ಏನೋ ಹೇಳ್ತಿದಾರಲ್ಲ ತಿಳ್ಕೊಳ್ಳೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಮೇಲೆ 5ನೇ ತಾರೀಕು ನಾನು ಬೆಂಗಳೂರಿಗೆ ಹೋಗ್ತೀನಿ. ಟೌನ್ ಅಲ್ಲಿ ಪುಟ್ಟಣ್ಣ ಚೆಟ್ಟಿ ಪುರಭವನ ಅಂತ ಇದೆ, ಬೆಂಗಳೂರು ಮಾರ್ಕೆಟ್ ಹತ್ರ ಟೌನಲ್ ಸರ್ಕಲ್ ಅಲ್ಲಿ. ಆ ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ಒಂದು ದೊಡ್ಡ ಇವೆಂಟ್ ನಡೀತಾ ಇರುತ್ತೆ. ಸೊ ಆಕ್ಚುಲಿ ಆ ಕಂಪನಿ ಬಂದು ಮೋದಿ ಕೇರ್ ಅಂತ ಹೇಳಿ ಇವೆಂಟ್ ನಡೀತಾ ಇರುತ್ತೆ. 3 ಶೋ ನಡೀತಾ ಇರುತ್ತೆ. ಬೆಳಗ್ಗೆ 10:00 ಸ್ಟಾರ್ಟ್ ಆದ್ರೆ 1:00 ಕ್ಲೋಸ್ ಆಗುತ್ತೆ, ಮತ್ತೆ 2 ಗಂಟೆ ಕ್ಲೋಸ್ ಆಗಿ, ಮತ್ತೆ 4:15 5 ಗಂಟೆ ಕ್ಲೋಸ್ ಆಗಿ, ಮತ್ತೆ 5 ಗಂಟೆಗೆ ಸ್ಟಾರ್ಟ್ ಆಗಿ 7:30 8 ಗಂಟೆವರೆಗೂ ಒಂದೇ ಹಾಲ್ ಅಲ್ಲಿ ಒಂದೇ ದಿನ 3 ಶೋ ನಡೆಯುತ್ತೆ. ಅಷ್ಟು ಜಾಮ್ ಪ್ಯಾಕ್ ಇವೆಂಟ್ ಗಳು ನಡೀತಾ ಇರುತ್ತೆ ಆ ಟೈಮ್ ಅಲ್ಲಿ. ಸೊ ನಾನು 5 ಗಂಟೆ ಶೋಗೆ ಅವ್ರ ಜೊತೆನಲ್ಲಿ ಮೀಟಿಂಗ್ ಹೋಗ್ತೀನಿ. ಮೀಟಿಂಗ್ ಹೋಗಿ ಕುತ್ಕೊಂಡಾಗ ಆಸ್ ಇಟ್ ಈಸ್ ನಾವ್ ಯಾವ ತರ ಮೀಟಿಂಗ್ ಗಳನ್ನ ದೊಡ್ಡ CNT ಗಳಲ್ಲಿ ಆರ್ಗನೈಸ್ ಮಾಡಿ ನಾವು ನಡೆಸ್ತೀವಿ, ಅದೇ ತರ ಅಲ್ಲಿ ಒಂದು ದೊಡ್ಡ ಇವೆಂಟ್ ನಡೀತಾ ಇತ್ತು. ಮೋರ್ ದೆನ್ 1000 ಪೀಪಲ್ ಗ್ಯಾದರ್ ಆಗಿರ್ತಾರೆ ಅಲ್ಲಿ. ಆ ಇವೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ಕುತ್ಕೊಂಡು, ನೋಟ್ ದಿಸ್ ಪಾಯಿಂಟ್, ಆ ಇವೆಂಟ್ ಗೆ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು. ಪ್ರತಿಯೊಬ್ಬ ಗೆಸ್ಟ್, ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರು
₹30 ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಾಗಿರುತ್ತೆ CNT ಕೂಡ. ಯಾಕೆಂತಂದ್ರೆ ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ನಡೆಯುವಂತ ಪ್ರತಿಯೊಂದು ಇಂಟ್ರಡಕ್ಷನ್ ಪ್ರೋಗ್ರಾಮ್ ಏನ್ CNT ಅಂತ ನಾವು ಕರಿತೀವಿ, ಆ CNT ಗಳನ್ನ ಕಂಪನಿ ಪೇ ಮಾಡಿ ಅಲ್ಲಿನ ಹಾಲ್ ಕಾಸ್ಟ್ ಪ್ರತಿಯೊಂದನ್ನು ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಎಷ್ಟೋ ಸಾವಿರಾರು CNT ಗಳಿಗೆ ಕಂಪನಿ ಪೇ ಮಾಡಿ ಇವತ್ತು CNT ನಡೆಸೋ ಕಂಪನಿ ವೆಸ್ಟೀಜ್ ಮಾತ್ರ, ಬೇರೆ ಯಾವ ಕಂಪನಿ ಕೂಡ ₹500 ಕೊಟ್ಟು ಒಂದು ವಾರದ ಮುಂಚೆನೆ ಟಿಕೆಟ್ ಬುಕ್ ಮಾಡ್ಕೋಬೇಕು. ಆ ತರ ಕಂಪನಿಗಳು ಬಹಳಷ್ಟು ಇದೆ. ಬಟ್ ವೆಸ್ಟೀಜ್ ಪ್ರಪ್ರಥಮ ಬಾರಿಗೆ ಪ್ರತಿಯೊಂದು CNT ಗಳನ್ನ ಕಂಪನಿ ಪೇ ಮಾಡಿ ನಡೆಸುತ್ತೆ. ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಕುತ್ಕೊಂಡಾಗ ಬಹಳಷ್ಟು ಜನ ಲೀಡರ್ಸ್ ಬಂದು ಮಾತಾಡ್ತಾರೆ, ಕಂಪನಿ ಬಗ್ಗೆ ಎಲ್ಲ ಆಗುತ್ತೆ, ಪ್ರೆಸೆಂಟೇಷನ್ ಎಲ್ಲ ಆಗುತ್ತೆ, ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಹೇಳ್ತಾರೆ. ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಹೇಳಿದಾದ್ಮೇಲೆ ಟೆಸ್ಟ್ ಮನಿ ಶುರುವಾಗುತ್ತೆ. ಟೆಸ್ಟ್ ಮನಿ ಶುರುವಾದಾಗ ನಂತರ ಕಾಮನ್ ಪೀಪಲ್ಸ್ ಗಳು ಬಹಳಷ್ಟು ಜನ ಟೈಲರಿಂಗ್ ಕೆಲಸ ಮಾಡ್ತಿದ್ದವರು, ಫೋಟೋಗ್ರಫಿ ಕೆಲಸ ಮಾಡ್ತಿದ್ದವರು, ಸ್ಟೂಡೆಂಟ್ಗಳು, ಜಾಬ್ ಅಲ್ಲಿ ಕೆಲಸ ಮಾಡ್ತಿದ್ದವರು, ಆಟೋ ಡ್ರೈವರ್ಗಳು, ಬಹಳಷ್ಟು ಜನ ಆ ಒಂದು ಕಂಪನಿಯಲ್ಲಿ ನನ್ನ ಲೈಫ್ ಈ ತರ ಇತ್ತು, ಈ ತರ ಆಗಿದೆ, ಈ ತರ ಇತ್ತು, ಈ ತರ ಆಗಿದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದಾಗ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಕ್ಯೂರಿಯಾಸಿಟಿ ಬಿಲ್ಡ್ ಆದ್ಮೇಲೆ ಎಸ್ ನಾನು ಕೂಡ ಈ ಬಿಸ್ನೆಸ್ ಅಲ್ಲಿ ಬೆಳಿಬಹುದಲ್ವಾ ಅನ್ನೋ ಒಂದು ಇಂಟೆನ್ಷನ್ ಬಂದು ಸೊ ಅಗೇನ್ ಮೀಟಿಂಗ್ ನ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಸಮ್ ಕ್ಲಾರಿಟಿ ಸಿಗುತ್ತೆ, ಅಲ್ಲಿ ಸಮ್ ಡೌಟ್ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ವಿಷನ್ ಅನ್ನ ನನಗೆ ತಿಳಿಸ್ತಾರೆ. ಇವತ್ತು ಈ ಇಂಡಸ್ಟ್ರಿ ಈಗ ತಾನೇ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ, ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ, ತುಂಬಾ ಕನ್ಕ್ಲೂಷನ್ ಕೊಡ್ತಾರೆ. ಸೊ ಆ ಕನ್ಕ್ಲೂಷನ್ ಆದ್ಮೇಲೆ ನಾನು ವಾಪಸ್ ನಮ್ಮ ಊರಿಗೆ ಅವ್ರ ಜೊತೆನಲ್ಲೇ ದಾಬಸ್ಪೇಟೆಗೆ ಬರ್ತೀನಿ. ಬಂದಾದ್ಮೇಲೆ ಫಾಲೋ ಅಪ್ ಮಾಡ್ತಾರೆ, ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಫಾಲೋ ಅಪ್ ಮಾಡ್ತಾರೆ, ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ. ಆಗ ಆ ಕಂಪನಿಗೆ ಜಾಯಿನ್ ಆಗ್ಲಿಕ್ಕೋಸ್ಕರ ₹5,000 ಎಂಟ್ರಿ ಫೀ ಇರುತ್ತೆ. ಜಾಯಿನ್ ಆಗ್ಲಿಕ್ಕೋಸ್ಕರ ₹5,000 ಎಂಟ್ರಿ ಫೀಸ್ ಇರುತ್ತೆ. ಅವ್ರು ಕೊಡುವಂತ ಪ್ರಾಡಕ್ಟ್ಸ್ ನಾವು ತಗೋಬೇಕಾಗತ್ತೆ. ಕಿಟ್ ಅಂತ ಕೊಡ್ತಾರೆ, ಆ ಕಿಟ್ ನಾವು ತಗೋಬೇಕು. ನಮಗ್ ಬೇಕಾಗಿದ್ದನ್ನ ಅವ್ರು ಕೊಡೋದಿಲ್ಲ, ಅವ್ರು ಕೊಟ್ಟಿದ್ದನ್ನ ನಾವು ತಗೋಬೇಕಾಗತ್ತೆ ₹5,000. ಬಟ್ ಆ ಟೈಮಲ್ಲಿ ನನ್ನ ಹತ್ರ ₹5,000 ಇರೋದಿಲ್ಲ. ಬಟ್ ಅಲ್ಲಿನ ಮೀಟಿಂಗ್ಸು, ಅಲ್ಲಿ ಲೀಡರ್ಸ್ ಮಾತಾಡಿದ್ದು, ಅವ್ರು ಕೊಟ್ಟಂತ ಕ್ಲಾರಿಟಿ, ಇದನ್ನೆಲ್ಲ ನಾನು ನೋಡಿದಾಗ ಏನನ್ನಿಸ್ತು, ಎಸ್ ಇವತ್ತು ಏನೇ ಕಷ್ಟ ಇರ್ಬೋದು, ಇವತ್ತು ನಾವು ಕಷ್ಟಪಟ್ಟು ರಿಸಿಪ್ಟ್ ತಗೊಂಡಿದ್ದೆ ಆದ್ರೆ ಮುಂದೆ ತುಂಬಾ ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತೇಳಿ ₹5,000 ವಿತಿನ್ 2 days ಅಲ್ಲಿ ಏನೇನೋ ಮಾಡಿ ಅರೇಂಜ್ ಮಾಡ್ಕೊಂಡು ಸೊ ಜಾಯಿನ್ ಆಗ್ತೀನಿ ಆ ಕಂಪನಿಗೆ. ಜಾಯಿನ್ ಆಗಿದ್ದಾದ್ಮೇಲೆ ಕಂಟಿನ್ಯೂಸ್ ಆಗಿ ಮೀಟಿಂಗ್ಸ್ ಗಳು, ಟ್ರೈನಿಂಗ್ಸ್ ಗಳು ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡ್ತಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂದ್ರೆ ಏನು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಫ್ಯೂಚರ್ ಏನೆಲ್ಲ ಆಗುತ್ತೆ, ಈ ಎಲ್ಲ ಕ್ಲಾರಿಟಿ ಒನ್ ಬೈ ಒನ್ ಸಿಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಅವರು ಡಿಲೇ ಮಾಡೋದಿಲ್ಲ. ಒಬ್ಬ ವ್ಯಕ್ತಿ ಜಾಯಿನ್ ಆಗಿದ್ದಾರೆ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಮಾಡ್ಬೇಕು ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗ್ತಾರೆ. ಸೊ ಆಗ ನನಗೆ ಯಾವುದೇ ತರ ಬೇರೆ ನೆಗೆಟಿವ್ ಯೋಚನೆ ಮಾಡ್ಲಿಕ್ಕೋಸ್ಕರ ನನ್ನ ಕೈಲಿ ಇದೆಲ್ಲ ಆಗುತ್ತಾ ಆಗ ಈಗ ಅಂತ ಯೋಚನೆ ಮಾಡ್ಲಿಕ್ಕೆ ಅವ್ರು ಸಮಯ ಕೊಡೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ, ಕಂಟಿನ್ಯೂಸ್ ಆಗಿ ಮೀಟಿಂಗ್ಸ್ ಟ್ರೈನಿಂಗ್ಸ್ ಅಟೆಂಡ್ ಮಾಡ್ತಾ ಸೊ ಎಲ್ಲೂ ಗ್ಯಾಪ್ ಆಗೋದಿಲ್ಲ. ನಾನು ಕೂಡ ಇನ್ವಾಲ್ವ್ ಆಗ್ತೀನಿ. ಇನ್ವಾಲ್ವ್ ಆಗಿದ್ದಾದ್ಮೇಲೆ ಅಲ್ಲಿನ ಜಾಬ್ ನಾನು ಕ್ವಿಟ್ ಮಾಡ್ತೀನಿ. ಕ್ವಿಟ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಗೆ ಸೊ ಫುಲ್ ಟೈಮ್ ಬರ್ತೀನಿ. ಆ ಮೋದಿ ಕೇರ್ ಕಂಪನಿಯಲ್ಲಿ ಫುಲ್ ಟೈಮ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬಹಳ ಪೇಷನ್ಸ್ ಹೇಳ್ತೀನಿ, ನೈಬರ್ಸ್ ಹೇಳ್ತಾರೆ, ಕೆಲವೊಬ್ರು ಜಾಯಿನ್ ಆಗ್ತಾರೆ, ಅಗೇನ್ ಕಂಟಿನ್ಯೂ ಮಾಡೋದಿಲ್ಲ. ಇನ್ ಕೆಲವೊಬ್ರು ಬರ್ತಾರೆ, ಮೀಟಿಂಗ್ ನೋಡ್ತಾರೆ, ಅದಾದ್ಮೇಲೆ ಫೋನೇ ಎತ್ತೋದಿಲ್ಲ. ಸೊ ಈ ತರ ಇನ್ಸಿಡೆಂಟ್ ಗಳು ಬಹಳ ನಡೆಯುತ್ತೆ. ಕೆಲವೊಬ್ರು ಜಾಯಿನ್ ಆದವ್ರು ಯಾವುದೇ ಕಾರಣಕ್ಕೂ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಸೊ ಇದಾಗ್ತಾ ಬಟ್ ಪ್ರಯತ್ನ ಮಾಡಿದ್ರೆ 100% ಮುಂದೆ ಬೆಳಿತೀವಿ ಅನ್ನೋ ಒಂದು ಇಂಟೆನ್ಷನ್ ನನ್ನ ಮೈಂಡ್ ಅಲ್ಲಿ ಬಂದಿದ್ರಿಂದ ಎಷ್ಟೇ ಜನ ಜಾಯಿನ್ ಆಗಿ ಮಾಡಿಲ್ಲ ಅಂದ್ರೂ ಕೂಡ, ಎಷ್ಟೇ ಜನ ಬಂದು ಜಾಯಿನ್ ಆಗಿಲ್ಲ ಅಂದ್ರೂ ಕೂಡ, ಎಷ್ಟೇ ಜನ ನೆಗೆಟಿವ್ ಹೇಳಿದ್ರು ಕೂಡ ಸೊ ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನ ಮೈಂಡ್ಗೆ ಹಾಕೊಳ್ಳೋದಿಲ್ಲ. ಎಸ್ ನನ್ ಕೈಲಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ತುಂಬಾ ಮಾಡ್ತೀನಿ. ಹತ್ತತ್ರ 5.5 ವರ್ಷ. ಆ 5.5 ವರ್ಷದಲ್ಲಿ ಪಡೆದೇ ಇರೋ ಕಷ್ಟ ಇಲ್ಲ, ನೋಡದೇ ಇರೋಂತ ನೋವಿಲ್ಲ. ಎಷ್ಟೋ ದಿನಗಳ ಕಾಲ 2 days 3 days ಊಟ ತಿಂಡಿ ಮಾಡ್ಲಾರ್ದಂಗೆ ಕೆಲಸ ಮಾಡಿರ್ತಕ್ಕಂಥ ದಿನಗಳು ಉಂಟು. ಬಸ್ ಅಲ್ಲಿ ಓಡಾಡ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲದೆ ಲಾರಿಗಳಲ್ಲಿ ಓಡಾಡಿರ್ತಕ್ಕಂಥದ್ದು ಉಂಟು. ಸೊ ಓನ್ ಆಗಿ ಕ್ರಿಯೇಟಿವಿಟಿ ಮಾಡ್ತಾ ಬಹಳಷ್ಟು ಕ್ರಿಯೇಟಿವಿಟಿ ಮಾಡಿ 5.5 ವರ್ಷ ಬೆಳಿಲೇಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಬೆಂಗಳೂರಿಂದ ಬೀದರ್ ವರೆಗೂ ಕರ್ನಾಟಕದ 24 ಡಿಸ್ಟ್ರಿಕ್ಟ್ ಅಲ್ಲಿ ಜರ್ನಿ ಮಾಡ್ತೀನಿ. ಎಷ್ಟೋ ಟೀಮ್ ಕಟ್ತೀನಿ. ಬಟ್ ಯಾವ ಟೀಮ್ ಕಟ್ಟಿದ್ರು ಕೂಡ, ಏನೇ ಆದ್ರೂ ಕೂಡ ಆ ಕಂಪನಿಯಲ್ಲಿ ನಾನು ಇನ್ಕಮ್ ತಗೊಳ್ಲಿಕ್ಕಾಗಲ್ಲ, ಹೈಯೆಸ್ಟ್ ಲೆವೆಲ್ ನಾನು ರೀಚ್ ಮಾಡ್ಲಿಕ್ಕಾಗಲ್ಲ. ಕಾರಣ ಏನು ಅಂತಂದ್ರೆ ಆ ಕಂಪನಿಯಲ್ಲಿ ಕೆಲವೊಂದು ನ್ಯೂನ್ಯತೆಗಳಿರುತ್ತೆ. ಜೊತೆಗೆ ಈಗಿದ್ದ
ಇದ್ದಷ್ಟು ಅಪ್ಡೇಷನ್ಸ್ ಅವಾಗ ಇರೋದಿಲ್ಲ. ಯಾಕೆಂತಂದ್ರೆ ಇವಾಗ ನಮ್ಮೆಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ. ನೋಡಿ, ಇವತ್ತು ಲಾಕ್ ಡೌನ್ ಆಗಿದೆ, ನಾವೆಲ್ಲ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದೀವಿ. ಬಟ್ ನಾನ್ ನೆಟ್ವರ್ಕ್ ನ ಕೆರಿಯರ್ ಸ್ಟಾರ್ಟ್ ಮಾಡಿದಂತ ಟೈಮ್ ಅಲ್ಲಿ ಇದೆಲ್ಲದೂ ಕೂಡ ಇರ್ಲಿಲ್ಲ. ವಾಟ್ಸ್ಆಪ್ ಇರ್ಲಿಲ್ಲ, ಫೇಸ್ಬುಕ್ ಇರ್ಲಿಲ್ಲ. ಸೊ ಎಲ್ಲೋ ರೇರು ಆಂಡ್ರಾಯ್ಡ್ ಮೊಬೈಲ್ ನ ಯೂಸ್ ಮಾಡ್ತಿದ್ದವ್ರು. ಸೊ ನಾವೆಲ್ಲ ಕೀಪ್ಯಾಡ್ ಮೊಬೈಲ್ಗಳು. ಏನಾದ್ರೂ ಒಂದು ಇವೆಂಟ್ ಫಿಕ್ಸ್ ಆಯ್ತು ಅಂತ ಅಂದ್ರೆ ನಮ್ ಟೀಮ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಖುದ್ದು ನಾವೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕಿತ್ತು. ಈಗ ಹಂಗೇನಿಲ್ಲ. ಇವೆಂಟ್ ಫಿಕ್ಸ್ ಆಗಿದೆ ಅಂತಂದ್ರೆ ಲಿಂಕ್ ನ ಒಂದು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ ವಿತಿನ್ 10 ಮಿನಿಟ್ಸ್ ಅಲ್ಲಿ ಅದು 1000 ಜನಕ್ಕೆ ಶೇರ್ ಆಗುತ್ತೆ. ಈ ತರ ಸ್ಮಾರ್ಟ್ ಆಗ ಇರ್ಲಿಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ. ಇಂಡಸ್ಟ್ರಿ ಅಪ್ಡೇಟ್ ಆಗಿರ್ಲಿಲ್ಲ. ಸೊ ಜನ ಕೂಡ ಅಪ್ಡೇಟ್ ಆಗಿರ್ಲಿಲ್ಲ, ಸಾಫ್ಟ್ವೇರ್ ಇರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ 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 ಎಷ್ಟೋ ವರ್ಷಗಳ ಕಾಲ ವರ್ಕ್ ಮಾಡಿದೆ. 300 ರೂಪಾಯಿ, 400 ರೂಪಾಯಿ, 700 ರೂಪಾಯಿ, 500 ರೂಪಾಯಿ, 300 ರೂಪಾಯಿ, 800 ರೂಪಾಯಿ, 5.5 ವರ್ಷದ ಕೆರಿಯರ್ ಅಲ್ಲಿ ನನಗೆ ಒಂದೇ ಒಂದು ಟೈಮ್ 1400 ರೂಪಾಯಿ ನನ್ನ ಹೈಯೆಸ್ಟ್ ಇನ್ಕಮ್ ಬಂದಿತ್ತು ಕಂಪನಿಯಲ್ಲಿ. ಕಾರಣ ಏನು ಅಂತಂದ್ರೆ ಆ ಕಂಪನಿಯ ಪ್ಲಾನ್ ಅಲ್ಲಿ ದಮ್ ಇರ್ಲಿಲ್ಲ. ಕಂಪನಿ ಪರ್ಫೆಕ್ಟ್ ಇತ್ತು, ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿತ್ತು, ಇಂಡಿಯನ್ ಕಂಪನಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಇತ್ತು. ಬಟ್ ಆದ್ರೆ ಕೆಲವೊಂದು ನ್ಯೂನ್ಯತೆಗಳಿತ್ತು ನಾವಲ್ಲಿ ಫೇಲ್ಯೂರ್ ಆಗ್ಲಿಕ್ಕೆ. ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ದಮ್ ಇರ್ಲಿಲ್ಲ. ಯಾಕೆಂತಂದ್ರೆ ಆ ಕಂಪನಿಯ ಪ್ಲಾನ್ ಯಾವ ತರ ಇತ್ತು ಅಂತಂದ್ರೆ 1ನೇ ತಾರೀಕಿಂದ 31ನೇ ತಾರೀಕಿನ ತನಕ ನಾವು ಕೆಲಸ ಮಾಡಿದ್ದು, ನಾವು ನಮ್ಮ ಟೀಮ್ ಏನ್ PV ಕೊಡ್ತೀವಿ ಆ PV ಮತ್ತೆ ಏನ್ 1ನೇ ತಾರೀಕು ವಾಶ್ ಔಟ್ ಆಗ್ತಿತ್ತು. ಪ್ರತಿ ಓಕೆ 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 ಯಾಕದು ಮತ್ತೆ ಫುಲ್ ಮಳೆ ಬರ್ತಾ ಇದೆ ಸರ್ ತುಮಕೂರು. ಓಕೆ, ನೋ ಪ್ರಾಬ್ಲಮ್. ಸೊ ಅದೇ ತರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ 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 ನನ್ನ ಹೈಯೆಸ್ಟ್ ಇನ್ಕಮ್ 1400 ರೂಪಾಯಿ. ಕಾರಣ ಏನು ಅಂತಂದ್ರೆ ನಾನು ಆಗ್ಲೇ ಹೇಳಿದೀನಿ, ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ದಮ್ ಇರ್ಲಿಲ್ಲ, ಅಕ್ಯುಮಿಲೇಷನ್ ಪ್ಲಾನ್ ಇರ್ಲಿಲ್ಲ. ಅದಾದ ನಂತರ 2012 ಫೆಬ್ರವರಿ ತನಕ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ, ತುಂಬಾ ಡ್ರೀಮ್ ಇಟ್ಕೊಂಡು ತುಂಬಾ ಕೆಲಸ ಮಾಡಿದ್ವಿ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಸಕ್ಸಸ್ ಆಗಕ್ಕಾಗಿಲ್ಲ. ಕೊನೆಗೆ ಏನ್ ಬಂತು ಮೈಂಡ್ ಅಲ್ಲಿ ಅಂತಂದ್ರೆ 5.5 ವರ್ಷದ ನಂತರ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋರ್ನ ನೋಡ್ಬೋದು ವಿನಃ ನಾವೆಲ್ಲ ಸಕ್ಸಸ್ ಆಗ್ಲಿಕ್ಕೆ ಆಗಲ್ಲ. ತುಂಬಾ ಎಜುಕೇಶನ್ ಮಾಡಿರ್ಬೇಕು, ತುಂಬಾ ಜನಗಳ ಸಂಪರ್ಕ ಇರ್ಬೇಕು, ತುಂಬಾ ಚೆನ್ನಾಗಿ ಮಾತಾಡಕ್ ಬರ್ಬೇಕು. ಸೊ ಈ ತರ ಎಲ್ಲ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಮೈಂಡ್ ಅಲ್ಲಿ ಬಂದಾದ್ಮೇಲೆ ಯಾಕೆ ಅಂತಂದ್ರೆ ವಿತೌಟ್ ಇನ್ಕಮ್ 5.5 ವರ್ಷ ಹಾರ್ಡ್ ವರ್ಕ್ ಮಾಡಿದ ನಂತರ ಒನ್ಸ್ ಅಪಾನ್ ಎ ಟೈಮ್ ಈ ತರ ಮೈಂಡ್ ಅಲ್ಲಿ ಬರುತ್ತೆ. ಅಲ್ಲಿನ ತನಕ ಯಾವತ್ತೂ ಕೂಡ ಮೈಂಡ್ ಅಲ್ಲಿ ಬಂದಿರಲ್ಲ. ತುಂಬಾ ಕ್ರಿಟಿಕಲ್ ಸಿಚುವೇಶನ್, ತುಂಬಾ ಫೈನಾನ್ಷಿಯಲ್ ಕ್ರಿಟಿಕಲ್ ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಈ ತರ ಮೈಂಡ್ ಅಲ್ಲಿ ಬಂದು ಅಗೈನ್ ಇಲ್ಲ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಕ್ವಿಟ್ ಮಾಡ್ಲೇಬೇಕು ಅನ್ನೋ ಸಂದರ್ಭ 2012 ಫೆಬ್ರವರಿಯಲ್ಲಿ ಬರುತ್ತೆ. ಸೊ ಕ್ವಿಟ್ ಮಾಡ್ತೀವಿ ಆ ಕಂಪನಿಯನ್ನ. ಕ್ವಿಟ್ ಮಾಡಿದ ನಂತರ ಸೊ ಅದೇ ಫೆಬ್ರವರಿ 31ನೇ ತಾರೀಕು ನಾವು ಕ್ವಿಟ್ ಮಾಡ್ತೀವಿ. ಅಗೈನ್ ಮಾರ್ಚ್ 3ನೇ ತಾರೀಕು ಮತ್ತೆ ನಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಒನ್ ಮೋರ್ ಕಂಪನಿ ನಮಗೆ ಪರಿಚಯ ಆಗುತ್ತೆ, ಒನ್ ಅಂಡ್ ಓನ್ಲಿ ವೆಸ್ಟೀಜ್ ಕಂಪನಿ. 2012 ಮಾರ್ಚ್ 3ನೇ ತಾರೀಕು ನಮಗೆ ಪ್ರೆಸೆಂಟೇಶನ್ ಆಗುತ್ತೆ. ಯಾರೆಲ್ಲ ಆ ಕಂಪನಿಯಲ್ಲಿ ಹಿಂದಿನ ಕಂಪನಿಯಲ್ಲಿ ಕೆಲಸ ಮಾಡಿ ವರ್ಷಗಳ ಕಾಲ, ಬಹಳಷ್ಟು ವರ್ಷಗಳ ಕಾಲ ಹಾರ್ಡ್ ವರ್ಕ್ ಮಾಡಿ ಯಾವತ್ತು ಗ್ರೋತ್ ಆಗಲ್ಲ ಅನ್ನೋದು ಗೊತ್ತಾದ್ಮೇಲೆ ನಾವು ಅಲ್ಲಿ ಕ್ವಿಟ್ ಮಾಡ್ತೀವಿ. ಅದಾದ್ಮೇಲೆ ನಮ್ಗೆ ಅದೇ ಟೈಮ್ ಅಲ್ಲಿ ಸೊ ವೆಸ್ಟೀಜ್ ನಮಗೆ ಪರಿಚಯ ಆಗುತ್ತೆ ಮಾರ್ಚ್ 2012 ಅಲ್ಲಿ. ಪ್ರೆಸೆಂಟೇಶನ್ ಆಗುತ್ತೆ. ಪ್ರೆಸೆಂಟೇಶನ್ ಆದಾಗ ನಮಗೆ ಒಂದು ಇಷ್ಟ ಆಗಿದ್ದೇನು ಅಂತಂದ್ರೆ ನಾವ್ ಈ ಕಂಪನಿಗೆ ಜಾಯ್ನ್ ಆಗ್ಲಿಕ್ಕೋಸ್ಕರ ಮೇಜರ್ ಆಗಿ ನಮಗೆ ಇಷ್ಟ ಆಗಿದ್ದು ನಮ್ಮ ಮಾರ್ಕೆಟಿಂಗ್ ಪ್ಲಾನ್. ಸೊ ಯಾಕೆ ಅಂತಂದ್ರೆ ನಾವ್ ಹಿಂದೆ ಕೆಲಸ ಮಾಡ್ತಿದ್ದಂತ ಕಂಪನಿಯಲ್ಲಿ ಪ್ರತಿ ತಿಂಗಳು ಮಾಡ್ತಿದ್ದಂತ ಬಿಸ್ನೆಸ್ ವಾಶ್ ಔಟ್ ಆಗ್ತಿತ್ತು. ಬಟ್ ವೆಸ್ಟೀಜ್ ಪ್ಲಾನ್ ನ ನೋಡಿದಾಗ ನಮಗೆ ಕ್ಲಾರಿಟಿ ಸಿಕ್ತು, ಪ್ರತಿ ತಿಂಗಳು PV ಅಕ್ಯುಮ್ಯುಲೇಟ್ ಆಗುತ್ತೆ. ನಾವು ನಮ್ಮ ಟೀಮ್ ಏನ್ PV ಅನ್ನ ಕೊಡ್ತೀವಿ ಆ PV ಗೆ ಏನ್ ಇನ್ಕಮ್ ಬರ್ಬೇಕು ಇನ್ಕಮ್ ಬರುತ್ತೆ. ಅಗೈನ್ ನೆಕ್ಸ್ಟ್ ಮಂತ್ ಗೆ ಆ PV ಅಕ್ಯುಮ್ಯುಲೇಟ್ ಆಗುತ್ತೆ. ಅಕ್ಯುಮ್ಯುಲೇಟಿವ್ ಆಗಿ ನಾವು ಡೈರೆಕ್ಟರ್ ಆಗ್ತೀವಿ. ನೆಕ್ಸ್ಟ್ ನಮ್ ಕೆಳಗಡೆಯವರು ಅಕ್ಯುಮ್ಯುಲೇಟಿವ್ ಆಗಿ ಡೈರೆಕ್ಟರ್ ಆದಾಗ ನಾವು ಸಿಲ್ವರ್ ಆಗ್ತೀವಿ. ಇನ್ನೊಂದು ಲೈನ್ ಅಲ್ಲಿ ನಮ್ ಕೆಳಗಡೆಯವರು ಅಕ್ಯುಮ್ಯುಲೇಟಿವ್ ಆಗಿ ಡೈರೆಕ್ಟರ್ ಆದಾಗ ನಾವು ಗೋಲ್ಡ್ ಆಗ್ತೀವಿ. ಇನ್ನೊಂದು ಲೈನ್ ಅಲ್ಲಿ ನಮ್ಮ ಡೌನ್ ಲೈನ್ ಅಕ್ಯುಮ್ಯುಲೇಟಿವ್ ಆಗಿ ಡೈರೆಕ್ಟರ್ ಆದಾಗ ನಾವು ಸ್ಟಾರ್ ಆಗ್ತೀವಿ. ಈ ತರ ಪ್ರತಿಯೊಂದು ಲೆವೆಲ್ ಅನ್ನ ನಾವು ಅಕ್ಯುಮ್ಯುಲೇಟಿವ್ PV ಮುಖಾಂತರ ಅಚೀವ್ ಆಗ್ಬೋದು ಅನ್ನೋದು ನಮಗೆ ಗೊತ್ತಾದಾಗ ಸೊ ತುಂಬಾ ಇಷ್ಟ ಆಗುತ್ತೆ ಪ್ಲಾನ್. ತುಂಬಾ ಇಷ್ಟ ಆಗಿದ ನಂತರ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಕಳ್ಕೊಂಡಿದ್ದೀವಿ. ಅಗೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲೇ ಪಡಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು, ಯಾಕೆಂತಂದ್ರೆ ನಾವು ಕೀನ ಎಲ್ಲಿ ಕಳೆದಿರ್ತೀವಿ ಅಲ್ಲೇ ಹುಡುಕ್ಬೇಕು, ಆ ಕೀ ಸಿಗ್ಬೇಕು ಅಂತ ಅಂದ್ರೆ ಕೀನ ಮನೆ ಒಳಗಡೆ ಕಳೆದು ರೋಡಲ್ಲಿ ಹೋಗಿ ಕೀ ಹುಡುಕಿದ್ರೆ ನಮಗ್ ಸಿಗಲ್ಲ. ಹಾಗಾಗಿ 5.5 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಟೈಮ್ ನ ಕಳ್ಕೊಂಡಿದ್ವಿ, ದುಡ್ಡನ್ನ ಕಳ್ಕೊಂಡಿದ್ವಿ. ಬಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಇದೆ ಅನ್ನೋದು ಗೊತ್ತಿತ್ತು. ಬಟ್ ನಮ್ಮ ಹತ್ರ ಇದ್ದಂತ ಕಂಪನಿ ನಮಗೆ ಕೋಆಪರೇಟಿವ್ ಆಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸೊ ವೆಸ್ಟೀಜ್ ಪ್ಲಾನ್ ನ ನೋಡ್ತೀವಿ. ವೆಸ್ಟೀಜ್ ಪ್ಲಾನ್ ನ ನೋಡಿದ್ದಾದ್ಮೇಲೆ ತುಂಬಾ ಇಷ್ಟ ಆಯ್ತು. ಪ್ರಾಡಕ್ಟ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರಾಡಕ್ಟ್ ನ ಪ್ರೈಸ್ ಆಗಿರ್ಬೋದು, ಸೊ ಅಲ್ಲಿದ್ದಂತ ಪ್ರಾಡಕ್ಟ್ ಗಳಾಗಿರ್ಬೋದು, ಇದೆಲ್ಲದು ತುಂಬಾ ಇಷ್ಟ ಆಗಿ ಜಾಯ್ನ್ ಆಗ್ತೀವಿ. ಜಾಯ್ನ್ ಆಗಿದ್ದಾದ್ಮೇಲೆ ಅಗೈನ್ ವರ್ಕ್ ನ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಇಂದಿನ ಕಂಪನಿ ನಮ್ ಟೀಮ್ ಏನಿತ್ತು ಅವ್ರೆಲ್ಲಾರನು ಕೂಡ ಅಗೈನ್ ವೆಸ್ಟೀಜ್ ಗೆ ಕನ್ವರ್ಟ್ ಮಾಡ್ಲಿಕ್ಕೋಸ್ಕರ ಓಡಾಡ್ತೀವಿ. 2012 ಮಾರ್ಚ್ ಅಲ್ಲಿ. ಮಾರ್ಚ್ ಕಂಪ್ಲೀಟ್ ಓಡಾಡ್ತೀನಿ. ಕೆಲವೊಬ್ರು ಜಾಯ್ನ್ ಆಗ್ತಾರೆ, ಇನ್ ಕೆಲವೊಬ್ರು ಬಲವಂತವಾಗಿ ಜಾಯ್ನ್ ಆಗ್ತಾರೆ. ಯಾಕೆ ಅಂತಂದ್ರೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದನ್ನ ನಮ್ ಟೀಮ್ ಅವ್ರು ನೋಡ್ತಾ ಇರ್ತಾರೆ, ನಮಗೆ ಇನ್ಕಮ್ ಇರೋದಿಲ್ಲ. ಸೊ ಅದೆಲ್ಲದೂ ಕೂಡ ನಮ್ ಡೌನ್ ಲೈನ್ ಗೆ ಗೊತ್ತಿರುತ್ತೆ. ಇಷ್ಟು ವರ್ಷಗಳಿಂದ ನೆಟ್ವರ್ಕ್ ಮಾಡ್ತಾ ಇದಾರೆ, ಇವರೇ ಇನ್ಕಮ್ ತಗೊಳ್ಳಿಕ್ ಆಗ್ತಿಲ್ಲ, ಇನ್ನು ನಾವೆಲ್ಲಿ ತಗೊಳ್ಳಿಕ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಜನಗಳ ಮೈಂಡ್ ಅಲ್ಲಿ ಕೂತ್ಬಿಟ್ಟಿರುತ್ತೆ. ಸೊ ಬಹಳ ಜನ ವೆಸ್ಟೀಜ್ ಜಾಯ್ನ್ ಆಗ್ತಾರೆ ನಮ್ಮ ಹಳೆ ಟೀಮ್ನವರು.
ಜಾಯಿನ್ ಆದ್ಮೇಲೆ ಅಗ್ರೆಸಿವ್ ಆಗಿ ಕೆಲಸ ಮಾಡೋದಿಲ್ಲ, ಮೋಟಿವೇಟ್ ಆಗಿ ಕೆಲಸ ಮಾಡೋದಿಲ್ಲ. ಮಾರ್ಚ್ ಅಂಡ್ ಏಪ್ರಿಲ್ ಮತ್ತೆ ವೆಸ್ಟೀಜ್ ಜಾಯಿನ್ ಆಗಿದ್ದಾದ್ಮೇಲೆ ಮಾರ್ಚ್ ಅಂಡ್ ಏಪ್ರಿಲ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ, ತುಂಬಾ ಪ್ರಯತ್ನ ಮಾಡ್ತೀನಿ. ಬಟ್ ಅದಾದ್ಮೇಲೂ ಕೂಡ ಸಕ್ಸಸ್ ಆಗ್ಲಿಕ್ಕೆ ಆಗಲ್ಲ, ಯಾರು ಕೋಆಪರೇಟ್ ಮಾಡಲ್ಲ, ನಮ್ಮ ಹಳೆ ಟೀಮ್ನವ್ರು ಯಾರು ಕೂಡ ವರ್ಕ್ ಸ್ಟಾರ್ಟ್ ಮಾಡಲ್ಲ. ಮತ್ತೆ ಹೊಸಬ್ರಿಗೆ ಹೇಳಲಿಕ್ಕೆ ಹೋದ್ರು ಕೂಡ 5.5 ವರ್ಷ ನಾನು ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡಿ ಇನ್ಕಮ್ ತಗೊಳ್ದೆ ಇದ್ದಿದ್ದು ನಮ್ಮ ಎಂಟೈರ್ ಟೋಟಲ್ ಫ್ರೆಂಡ್ಸ್, ರಿಲೇಷನ್ಸ್, ನೈಬರ್ಸ್, ಕೊಲೀಗ್ಸ್ ಎಲ್ಲರಿಗೂ, ನಮ್ಮ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವ್ರು ಯಾವ್ದೋ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಇವ್ರಿಗೆ ₹1 ಇನ್ಕಮ್ ಇಲ್ಲ, ಆದ್ರೂ ನಾವು ಹಾಗಾಗ್ತೀವಿ ಹೀಗಾಗ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಸೊ ಈ ತರ ಎಲ್ಲ ನೆಗೆಟಿವ್ ಥಾಟ್ ಜನಗಳ ಮೈಂಡ್ ಅಲ್ಲಿ ಕೂತಿದ್ರಿಂದ ಮತ್ತೆ ವೆಸ್ಟಿಜಿಗೆ ಬಂದ್ರು ಕೂಡ ನನ್ಗೆ ಟೀಮ್ ಕಟ್ಲಿಕ್ಕೆ ಆಗಲ್ಲ. ಅದಾದ್ಮೇಲೆ ಮತ್ತೆ ಇದೆಲ್ಲ ಆಡಿದ್ರೆ ಆಟ ಅಲ್ಲ, ನಾನು ಎಗೈನ್ ಏನಾದ್ರೂ ಒಂದ್ ಮಾಡ್ಲೇಬೇಕು, ಯಾಕೆಂದ್ರೆ ಏಜ್ ಹೋಗ್ತಾ ಇದೆ, ಫ್ಯಾಮಿಲಿಯಲ್ಲಿ ಕಂಪ್ಲೀಟ್ ಅಬ್ಜೆಕ್ಷನ್ಸ್ ಇದೆ, ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಬೇರೆ ಏನಾದ್ರೂ ಮಾಡ್ಬೇಕು, ಅಗೈನ್ ಸ್ಟುಡಿಯೋ ಬಿಸ್ನೆಸ್ ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಆಫ್ಟರ್ 2 months ವೆಸ್ಟೀಜ್ ಗೆ ಜಾಯಿನ್ ಆದ 2 ತಿಂಗಳ ನಂತರ ಮತ್ತೆ ನಾನು ವೆಸ್ಟೀಜ್ ನ ಕ್ವಿಟ್ ಮಾಡಿ ಅಗೈನ್ ನನ್ನ ಫೋಟೋ ಸ್ಟುಡಿಯೋ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತೀನಿ 2012 ಮೇ ನಲ್ಲಿ. 2012 ಮೇ ನಲ್ಲಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡಿ ಮತ್ತೊಂದಷ್ಟು ಇನ್ವೆಸ್ಟ್ಮೆಂಟ್ ಅದು ಇದೆಲ್ಲ ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದೇ ಬೆಂಗಳೂರು ಕೆಂಗೇರಿ ಉಪನಗರದ ಹತ್ರ ನಾಗದೇವನಹಳ್ಳಿನಲ್ಲಿ ಮತ್ತೆ ಸ್ಟುಡಿಯೋ ಓಪನ್ ಮಾಡ್ತೀನಿ. ಹತ್ರ 12 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿ 3 ಜನ ವರ್ಕರ್ಸ್ ನ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ದೇವ್ರ ದಯೆ ಕೆಲಸ ಚೆನ್ನಾಗಿ. ಎಸ್, ಅವರ ಒಂದು ಏರಿಯಾನಲ್ಲಿ ಅಂದ್ರೆ ತುಮಕೂರಲ್ಲಿ ತುಂಬಾನೇ ಮಳೆ ಬರ್ತಾ ಇದೆ. ಸ್ಟಿಲ್ ಅವರು ಟ್ರೈ ಮಾಡ್ತಾ ಇದಾರೆ, ಜಾಯಿನ್ ಆಗ್ತಾರೆ ಒಂದು 5-10 ನಿಮಿಷ. ಹೋಪ್ ನೀವೆಲ್ಲರೂ ಕೂಡ ಅರ್ಥ ಆಗ್ತಾ ಇರ್ಬೋದು. ಅವರ ಒಂದು ಜರ್ನಿ ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ, ಸ್ಟಾರ್ಟಿಂಗ್ ಬಂದ ತಕ್ಷಣ ನಮಗೆ ಕಷ್ಟಗಳು ತುಂಬಾನೇ ನಾವು ನೋಡ್ತಾ ಇರ್ತೀವಿ. ಇನ್ಸ್ಪೈಟ್ ಆ ಎಲ್ಲ ಕಷ್ಟ ಇದ್ರೂ ಕೂಡ ಹೆಂಗೆ ಅದನ್ನ ಓವರ್ಕಮ್ ಮಾಡ್ಬೇಕು ಅನ್ನೋದು ಇಲ್ಲಿ ನೀವು ನೋಡ್ಬೋದು. ಮಂಜು ಸರ್ ಕೇಳಿಸ್ತಾ ಇದೆಯಾ? ನೀವು ಅವ್ರು ನೋಡ್ಬೋದು ಯಾವ ತರ ಓವರ್ಕಮ್ ಆಗಿದ್ದಾರೆ. ಈ ಎಲ್ಲಾ ಡಿಫಿಕಲ್ಟೀಸು, ಹರ್ಡಲ್ಸ್ಗಳು, ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ಸ್ಗಳು ಬಂತು, ಇವನ್ ಹೊರಗಡೆ ಫೀಲ್ಡ್ ಅಲ್ಲಿ ಇವನ್ ಪ್ರಾಪರ್ ಸಪೋರ್ಟ್ ಇಲ್ಲ, ಫೈನಾನ್ಷಿಯಲಿ ಒಂದು ಸ್ಟ್ರಾಂಗ್ ಇಲ್ಲ, ಇವೆಲ್ಲ ಇದ್ರೂ ಕೂಡ ಅಗೇನ್ ಆ ವ್ಯಕ್ತಿ ಮತ್ತೆ ಯಾವ ತರ ಓವರ್ಕಮ್ ಆಗಿ ವೆಸ್ಟೀಜ್ ಇಂದ ಏನೇನ್ ಪಡ್ಕೊಂಡ್ರು ಅನ್ನೋದನ್ನ ನಾವು ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇದು ಫಸ್ಟ್ ಇನಿಷಿಯಲಿ ಅಗೇನ್ ಅವರ ಒಂದು ಜರ್ನಿ ಯಾವ ತರ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಸೊ ದಯಮಾಡಿ ತಾವೆಲ್ಲರೂ ಕೂಡ ವೇಟ್ ಮಾಡಿ. ನೀವು ಕೂಡ ಅಷ್ಟೇ, ಕೆಲವೊಂದ್ಸತಿ ಸ್ಟಾರ್ಟಿಂಗ್ ತುಂಬಾನೇ ಹರ್ಡಲ್ಸ್ಗಳು, ನೆಗೆಟಿವ್ಸ್, ಅವರು ಇವನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲಾನು ಕೂಡ ನೆಗೆಟಿವ್ ಮಾಡಿ ಇವರೆಲ್ಲ ಸಕ್ಸಸ್ ಆಗಕ್ ಆಗಲ್ಲ, ಯಾಕಂದ್ರೆ ಈ ಕಂಪ್ನಿಗಳಿಂದ ಯಾವುದು ಕೂಡ ಡೆವಲಪ್ ಆಗಲ್ಲ ಅಂತ ಹೇಳಿ ಅಗೇನ್ ಆ ವ್ಯಕ್ತಿ ಹೊಸದಾಗಿ ಅಂದ್ರೆ ಯಾವ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ಸ್ಟ್ರೇಂಜರ್ಸ್ ಅನ್ನ ಜಾಯಿನ್ ಮಾಡ್ಕೊಂಡು ವೆಸ್ಟೀಜ್ ಅಲ್ಲಿ ಯಾವ ತರ ದೊಡ್ಡ ಮಟ್ಟದಲ್ಲಿ ಹೋದ್ರು ಅನ್ನೋದನ್ನ ಇಲ್ಲಿ ಸ್ವಲ್ಪ ನೀವು ಗಮನಿಸಬಹುದು. ಎಸ್, ನಾವು ಮತ್ತೆ ಅವರನ್ನ ವೆಲ್ಕಮ್ ಮಾಡೋಣ. ಮಲ್ಲಿನಾ ಸರ್ ಕೇಳಿಸ್ತಾ ಇದೆಯಾ? ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ಸ್ಟಾರ್ಟ್ ಮಾಡಿ ಸರ್. ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಲಾಸ್ಟ್ ಟೈಮ್ ಕೂಡ ಇದೇ ತರ ಆಗ್ಬಿಡ್ತು, ಇವತ್ತು ಕೂಡ ಅದೇ ತರ ಆಗ್ತದೆ. ಹೊರಗಡೆ ಹೋಗೋಣ ಅಂದ್ರೆ ಮಳೆ ಬರ್ತಾ ಇದೆ, ಫುಲ್ಲು ಸಿಡ್ಲು ಗುಡ್ಗೆಲ್ಲ ಹೊಡಿತಾ ಇದೆ. ನೋ ಪ್ರಾಬ್ಲಮ್ ಸರ್. ಸೊ ನನ್ನ ಮತ್ತೆ ಫೋಟೋ ಸ್ಟುಡಿಯೋ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ನಾನು 2012 ಮೇ ನಲ್ಲಿ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಹಿಂದಿನ 5 ವರ್ಷ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರಿಂದ ವೆಸ್ಟೇಜ್ ಅಲ್ಲಿ ಟೀಮ್ ಸಾಥ್ ಕೊಡದೆ ಇದ್ದಂತ ಸಿಚುವೇಶನ್ ಕ್ರಿಯೇಟ್ ಆಗಿದ್ದಕ್ಕೋಸ್ಕರ ನಾನು ಮತ್ತೆ ಅಗೈನ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡು. ಮಲ್ಲಿನಾಥ್ ಸರ್. ಎಸ್ ಸರ್, ಕಂಟಿನ್ಯೂ ಮಾಡಿ ಸರ್. ಕಂಟಿನ್ಯೂ ಮಾಡಿ ಸರ್. ಸಾರಿ, ಬಹಳಷ್ಟು ಜನ ಲಾಸ್ಟ್ ಟೈಮ್ ಕೂಡ ಇದೇ ತರ ಪ್ರಾಬ್ಲಮ್ ಆಯ್ತು. ಓಕೆ, 1 ಕಿಲೋಮೀಟರ್ ಇಂದ ಹೊರಗಡೆ 1 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ನಾನು ಬಂದಿದ್ದೀನಿ. ಮೇ ಬಿ ಈಗ ಅನ್ಕೊಂತೀನಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಎಸ್ ಸರ್, ಕ್ಲಾರಿಟಿ ಇದೆಯಲ್ಲ ಸರ್? ವಾಯ್ಸ್ ಕ್ಲಾರಿಟಿ ಇದೆಯಲ್ಲ ಸರ್? ಸೂಪರ್ ಸರ್, ಕ್ಲಾರಿಟಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತೀನಿ ಏನಕ್ಕೋಸ್ಕರ ಅಂತಂದ್ರೆ ಬಹಳ ಇನ್ಕನ್ವೀನಿಯನ್ಸ್ ಆಗ್ತದೆ. ಲಾಸ್ಟ್ ಟೈಮ್ ಕೂಡ ಇದೇ ತರ ಆಯ್ತು. ಸೊ ನೋ ಪ್ರಾಬ್ಲಮ್, ಈಗ ಸಕ್ಸಸ್ಫುಲಿ ಮೀಟಿಂಗ್ ಮುಗಿಸೋಣ. ಸೊ ಫೋಟೋ ಸ್ಟುಡಿಯೋ ಮತ್ತೆ ಅಗೇನ್ ನಾನು ಓಪನ್ ಮಾಡ್ಕೊಳ್ತೀನಿ 2012 ಮೇ ನಲ್ಲಿ. ಕಾರಣ ವೆಸ್ಟೀಜ್ ಗೆ ಜಾಯಿನ್ ಆಗಿ 2 ತಿಂಗಳಾದ್ಮೇಲೆ ಅಪ್ ಟು ನಾನು 2015 ಆಗಸ್ಟ್ ವರೆಗೂ ನಾನು ಮತ್ತೆ ವೆಸ್ಟೀಜ್ ಕಡೆ ಗಮನ ಹರಿಸೋದಿಲ್ಲ. ಫೋಟೋ ಸ್ಟುಡಿಯೋದಲ್ಲಿ 40,000 ರಿಂದ 50,000 ಸಂಪಾದನೆ ಮಾಡ್ತಾ ಇರ್ತೀನಿ. ಸಂಪಾದನೆ ಮಾಡ್ತಾ ಇರ್ತೀನಿ. ಹುಡುಗರಿಗೆ ಸ್ಯಾಲ್ರಿ ಕೊಟ್ಟು ಅಂಗಡಿಗೆ ಬಾಡಿಗೆ ಕಟ್ಟಿ ನಾನು ಜೀವನ ಮಾಡ್ಲಿಕ್ಕೆ ತೊಂದರೆ ಇರೋದಿಲ್ಲ. ಸೊ ಚೆನ್ನಾಗಿ ನಡೀತಾ ಇರುತ್ತೆ. 2015 ಸೊ ಟೈಮ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸ್ಟುಡಿಯೋ ಬಿಸ್ನೆಸ್ ಅಲ್ಲಿ.
ಸೊ ನಾನು 2012ರಲ್ಲಿ ಸ್ಟುಡಿಯೋ ಓಪನ್ ಮಾಡಿದಾಗ ಆ ಏರಿಯಾದಲ್ಲಿ ನಂದು ಒಂದೇ ಸ್ಟುಡಿಯೋ ಇರುತ್ತೆ. 2015 ಆಗಸ್ಟ್ ಬರುವಷ್ಟೊತ್ತಿಗೆ ಒಟ್ಟು 10ರಿಂದ 12 ಸ್ಟುಡಿಯೋ ಓಪನ್ ಆಗುತ್ತೆ. ಸೊ ಬಿಸ್ನೆಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕಾಂಪಿಟೇಷನ್ ಆಗುತ್ತೆ, ಕಮಿಟ್ಮೆಂಟ್ ಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಗಡಿ ಬಾಡಿಗೆ ಕಟ್ಲೇಬೇಕು, ಹುಡುಗರಿಗೆ ಸ್ಯಾಲರಿ ಕೊಡ್ಲೇಬೇಕು, ನಮ್ ಕಮಿಟ್ಮೆಂಟ್ ಗಳು 12 ಲಕ್ಷ ಕೆಲವೊಂದು ಅಮೌಂಟ್ ಅನ್ನ ಸಾಲ ಕೂಡ ತಗೊಂಡು ನಾನು ಸ್ಟುಡಿಯೋ ಓಪನ್ ಮಾಡಿರ್ತೀನಿ ಆಫ್ಟರ್ ನೆಟ್ವರ್ಕ್. ಹಾಗಾಗಿ ತುಂಬಾ ಕಮಿಟ್ಮೆಂಟ್ 40ರಿಂದ 50 ಸಾವಿರ ಇದ್ದಿದ್ರಿಂದ ಆ ಟೈಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಮಿಟ್ಮೆಂಟ್ ಗೆ. ಆಗ ಒಂದು ಯೋಚನೆ ಬರುತ್ತೆ, ಬೇರೆ ಏನಾದ್ರೂ ಮಾಡ್ಬೇಕು ಅಂತೇಳಿ. ಫೋಟೋ ಸ್ಟುಡಿಯೋ ಬಿಸ್ನೆಸ್ ನ ಜೊತೆಗೆ ಬೇರೆ ಏನಾದ್ರೂ ಮಾಡ್ಬೇಕು ಅಂತ ನನಗ್ ನಾನೇ ಕೂತ್ಕೊಂಡು ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಏನ್ ಮಾಡೋಣ ಅಂತ ಮೈಂಡ್ ಅಲ್ಲಿ ಬಹಳಷ್ಟು ಟೆನ್ಷನ್ ತಗೊಂಡು ಯೋಚನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅದೇ ಸಿಚುವೇಶನ್ ಕ್ರಿಯೇಟ್ ಆದಾಗ ಒಬ್ಬ ವ್ಯಕ್ತಿ ನನ್ನ ಕಣ್ಮುಂದೆ ಬರ್ತಾರೆ. ನಾನು ಕೆಲಸ ಮಾಡ್ತಿದ್ದಂತ ಕಂಪನಿಯನ್ನ ಕ್ವಿಟ್ ಮಾಡಿ ವೆಸ್ಟೀಜ್ ಗೆ ಜಾಯಿನ್ ಆಗಿ 2 ತಿಂಗಳು ಕೆಲಸ ಮಾಡಿದಾಗ, ನಾನ್ ಯಾವತ್ತು ವೆಸ್ಟೀಜ್ ಗೆ ಜಾಯಿನ್ ಆದ್ನೋ ಅದೇ ಡೇಟ್ ಅಲ್ಲಿ ಜಾಯಿನ್ ಆದಂತ ಒಬ್ಬ ವ್ಯಕ್ತಿ, ನಾನು 2 ತಿಂಗಳು ಕೆಲಸ ಮಾಡಿ ನನ್ನ ಕೈಲಿ ಆಗಿಲ್ಲ ಅಂತ ಬಿಟ್ಟು ನಾನು ಫೋಟೋ ಸ್ಟುಡಿಯೋ ಓಪನ್ ಮಾಡ್ಬಿಡ್ತೀನಿ. ಬಟ್ ಆ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ. 3.5 ವರ್ಷ ನಾನು ಫೋಟೋ ಸ್ಟುಡಿಯೋದಲ್ಲಿ ಕಳಿತೀನಿ, ಆ ವ್ಯಕ್ತಿ ವೆಸ್ಟೀಜ್ ಅಲ್ಲಿ ಕಳೀತಾರೆ. ಆಗ 2015ರಲ್ಲಿ ನನ್ ಕಮಿಟ್ಮೆಂಟ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿ ಬೇರೆ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ನನಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಮೀಟ್ ಆದಾಗ ಆ ವ್ಯಕ್ತಿಯಲ್ಲಿ ಬಹಳಷ್ಟು ಬದಲಾವಣೆ ಆಗಿರುತ್ತೆ ವೆಸ್ಟೀಜ್ ಇಂದ. ಇಂದಿನ ಕಂಪನಿಯಲ್ಲಿ ನಾನು ಯಾವ ಸಿಚುವೇಶನ್ ಅಲ್ಲಿ ಇದ್ದೆ ಅದೇ ಸಿಚುವೇಶನ್ ಅಲ್ಲಿ ಇದ್ರು ಆ ವ್ಯಕ್ತಿ ಕೂಡ ತುಂಬಾ 10 ರೂಪಾಯಿಗೂ ಕೂಡ ಕಷ್ಟ ಪಡ್ತಾ ಇದ್ರು. ನಾನ್ ಜಾಯಿನ್ ಆದಾಗಲೇ ವೆಸ್ಟೀಜ್ ಜಾಯಿನ್ ಆದ್ರು. ನಾನು 2 ತಿಂಗಳು ಕೆಲಸ ಮಾಡಿ ಬಿಟ್ಟೆ, ಅವ್ರು ಕಂಟಿನ್ಯೂ ಮಾಡಿದ್ರು. ಬಟ್ 3.5 ವರ್ಷದ ನಂತರ ಆ ವ್ಯಕ್ತಿ 2.25 ಲಕ್ಷ ಸಂಪಾದನೆ ಮಾಡ್ತಿರ್ತಾರೆ ಒಂದು ತಿಂಗಳಿಗೆ. ಡಸ್ಟರ್ ಕಾರ್ ತಗೊಂಡಿರ್ತಾರೆ ವೆಸ್ಟೀಜ್ ಇಂದ. ಸೊ ಬಹಳಷ್ಟು ಬದಲಾವಣೆ ಆಗಿರುತ್ತೆ. ಆ ವ್ಯಕ್ತಿಯನ್ನ ನೋಡಿ ಶಾಕ್ ಆಗ್ತದೆ ನನಗೆ. ಸೊ ಏನಿದು, ನಾನ್ ಯೋಚನೆ ಮಾಡಿದ್ದೆ ಒಂದಾದ್ರೆ ಇಲ್ಲಿ ನಡೆದಿರೋದೇ ಒಂದಲ್ಲ ಅಂತೇಳಿ ಆಗ ಆ ಸಂದರ್ಭದಲ್ಲಿ ಅವ್ರೊಬ್ಬರ ಬಗ್ಗೆ ತಿಳ್ಕೊಂಡು ಸುಮ್ನಾಗೋದಿಲ್ಲ. ಮತ್ತೆ ಯಾರೆಲ್ಲ ನನ್ನ ಜೊತೆ ವೆಸ್ಟೀಜ್ ಜಾಯಿನ್ ಆಗಿದ್ರು 15-16 ಜನ, ಅವ್ರೆಲ್ಲರ ಬಗ್ಗೆ ಸ್ಟಡಿ ಮಾಡಿದಾಗ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಕೂಡ ವೆಸ್ಟೀಜ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆ ಆಗಿರುತ್ತೆ. ಪ್ರತಿಯೊಬ್ಬರ ಇನ್ಕಮ್ ಕೂಡ 1 lakh ಪ್ಲಸ್ ಇರುತ್ತೆ. ಆಗ ನಾನ್ ಅನ್ಕೊಂಡಿದ್ದೆ ಒಂದಾದ್ರೆ ಇಲ್ಲಿ ನಡೆದಿರೋದೇ ಒಂದು. ನಾನು ಹಿಂದಿನ ಕಂಪನಿ ತರನೇ ಟೈಮ್ ವೇಸ್ಟ್ ಆಗುತ್ತೆ ಅನ್ಕೊಂಡು ನಾನು ವೆಸ್ಟೀಜ್ ನ ಸೀರಿಯಸ್ಲಿ ತಗೊಳ್ಳಿಲ್ಲ. ಬಟ್ ವೆಸ್ಟೀಜ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆ ಇದೆ ಅಂತೇಳಿ ಸೊ ಮಾಡ್ಲೇಬೇಕು ಅನ್ನೋದು ಮೈಂಡ್ ಅಲ್ಲಿ ಶುರು ಆಗುತ್ತೆ 2015 ಆಗಸ್ಟ್ ಅಲ್ಲಿ. ಮತ್ತೆ ನನ್ನ ಅವಕಾಶ ಕೊಟ್ಟಂತ ವ್ಯಕ್ತಿ, ನನ್ನ ಅಪ್ಲೈನ್ ಏನಿದ್ರು ಅವ್ರ ಹತ್ರ ಹೋಗಿ ಕುತ್ಕೊಂಡು ಕ್ಲಾರಿಟಿ ತಗೊಂಡು ಮತ್ತೆ ನಾನು ಆಗಸ್ಟ್ ಅಲ್ಲಿ ಬರ್ತೀನಿ. ಆಗಸ್ಟ್ ಅಲ್ಲಿ ಬಂದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿಲ್ಲ, ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ನನಗೆ ಬಂದಂತ ಇನ್ಕಮ್ ನೀವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೋದು. ಪ್ರಾಡಕ್ಟ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ನನಗೆ ಫಸ್ಟ್ ಮಂತ್ ಇನ್ಕಮ್ ಬರುತ್ತೆ ವೆಸ್ಟೀಜ್ ಇಂದ 635 ರೂಪಾಯಿ. ಸೊ 635 ರೂಪಾಯಿ ಇನ್ಕಮ್ ಬರುತ್ತೆ. ಯಾರಿಗೂ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಯಾರಿಗೂ ಜಾಯ್ನಿಂಗ್ ಮಾಡಿಸೋದಿಲ್ಲ. ಯಾಕೆಂತಂದ್ರೆ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆನ್ಸ್ ಇರದೇ ಇದ್ದಿದ್ರಿಂದ ಪ್ರಾಡಕ್ಟ್ ಯೂಸ್ ಮಾಡಕ್ ಶುರು ಮಾಡಿದೆ. ಸೊ 2ನೇ ತಿಂಗಳು ಕೂಡ ಪ್ರಾಡಕ್ಟ್ ನ ಯೂಸ್ ಮಾಡಿದೆ. ಆ ತಿಂಗಳು ಕೂಡ ನನಗೆ 934 ರೂಪಾಯಿ ಇನ್ಕಮ್ ಬಂತು. ಅಗೈನ್ 2 ತಿಂಗಳು ಪ್ರಾಡಕ್ಟ್ ಯೂಸ್ ಮಾಡಿ ಯಾರಿಗೂ ಎಕ್ಸ್ಪ್ಲೈನ್ ಮಾಡಿದ. 3ನೇ ತಿಂಗಳಿಂದ ಬಿಸ್ನೆಸ್ ನ ಶುರು ಮಾಡಿದೆ ಸೀರಿಯಸ್ಲಿ. ಅಪ್ಲೈ ನನಗೆ ಸಪೋರ್ಟ್ ಮಾಡೋ ಸಿಚುವೇಶನ್ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಟೈಮ್ ನನಗೆ ಅರ್ಥ ಮಾಡಿಸಿ ನಾನು ಯಾವಾಗ ಕಮಿಟ್ಮೆಂಟ್ ಕೊಡಿಲ್ಲ, ನಾನು ಯಾವಾಗ ನೆಗ್ಲೆಕ್ಟ್ ಆದೆ, ನಾನು ಯಾವಾಗ ಇನ್ವಾಲ್ವ್ಮೆಂಟ್ ಕೊಟ್ಟಿಲ್ಲ, ಆ ಟೈಮಲ್ಲಿ ಅವ್ರು ನನ್ನ ಮರ್ತಿರ್ತಾರೆ. ಅವ್ರು ಫುಲ್ ಬ್ಯುಸಿ ಆಗಿರ್ತಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋ ಲೆವೆಲ್ಗೆ ಹೋಗಿರ್ತಾರೆ. ಅವ್ರು ಆಲ್ರೆಡಿ 4.5 ಹತ್ರ 5 ಲಕ್ಷ ಇನ್ಕಮ್ ಇರುತ್ತೆ ಅವ್ರದ್ದು. ಹಾಗಾಗಿ ನನಗೆ ಕಮಿಟ್ಮೆಂಟ್ ಕೊಡೋ ಸಿಚುವೇಶನ್ ಇರಲಿಲ್ಲ. ಬಟ್ ನಾನು ಕೂಡ ಅವ್ರ ಸಪೋರ್ಟ್ ಕೇಳೋ ತರ ಇರ್ಲಿಲ್ಲ. ಹಿಂದೆ 5.5 ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರಿಂದ ಸಮ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಸ್ಟಾರ್ಟ್ ಮಾಡಿದೆ ವರ್ಕ್ ಅನ್ನ. ಸಿಲ್ವರ್ ಡೈರೆಕ್ಟರ್ ಕಂಪ್ಲೀಟ್ ಆಯ್ತು, ವರ್ಕ್ ಮಾಡಕ್ ಶುರು ಮಾಡಿದೆ. ಫಸ್ಟ್ ಮಂತ್ ಪ್ರಾಡಕ್ಟ್ ಯೂಸ್ ಮಾಡಿದೆ 635 ರೂಪಾಯಿ. 2ನೇ ತಿಂಗಳು ಪ್ರಾಡಕ್ಟ್ ಯೂಸ್ ಮಾಡಿದೆ 934 ರೂಪಾಯಿ. 3ನೇ ತಿಂಗಳು ಸಿಲ್ವರ್ ಡೈರೆಕ್ಟರ್ ಕಂಪ್ಲೀಟ್ ಮಾಡಿದೆ 14,336 ರೂಪಾಯಿ ಬಂತು. ಅದರ ನೆಕ್ಸ್ಟ್ ಮಂತ್ ಸಿಲ್ವರ್ ಮೇಂಟೈನ್ ಮಾಡಿದೆ 11,000 ಚಿಲ್ಲರೆ ಇನ್ಕಮ್ ಬಂತು. ಅದರ ನೆಕ್ಸ್ಟ್ ಮಂತ್ ಸಿಲ್ವರ್ ಮೇಂಟೈನ್ ಮಾಡಿದೆ 20,000 ಬಂತು. ಅದರ ನೆಕ್ಸ್ಟ್ ಮಂತ್ 3ನೇ ತಿಂಗಳು ಗೋಲ್ಡ್ ಆಗ್ಬೇಕಿತ್ತು, ನಾನು ಸೈಡ್ ಮೇಂಟೈನ್ ಮಾಡಿಲ್ಲ. 2ನೇ ಲೈನ್ ಕೂಡ ಡೈರೆಕ್ಟ್ ಆಯ್ತು, 322 ರೂಪಾಯಿ ಇನ್ಕಮ್ ಬಂತು. ನಾನು ಅವತ್ತೇ ಹೇಳಿದ್ದೆ ಸಿಸ್ಟಮ್ ಇಂಪಾರ್ಟೆಂಟ್. ಇಲ್ಲಿ ಜಿ.ಕೆ. ಮಂಜುನಾಥ್ ಇಂಪಾರ್ಟೆಂಟ್ ಅಲ್ಲ, ವೆಸ್ಟಿನ ಸಿಸ್ಟಮ್ ಇಂಪಾರ್ಟೆಂಟ್. ಸಿಸ್ಟಮ್ ಏನ್ ಹೇಳುತ್ತೆ ಅದನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. 322 ರೂಪಾಯಿ ಇನ್ಕಮ್ ಬಂದಾಗ ಸೊ ಅಗೇನ್ ಅದರ್ ನೆಕ್ಸ್ಟ್ ಮಂತ್ ನ್ಯಾಚುರಲ್ ಆಗಿ ಬಿಸ್ನೆಸ್ ಎತ್ಕೊಂಡೆ. ಗೋಲ್ಡ್ ಕಂಪ್ಲೀಟ್ ಆಯ್ತು, 31,000 ಚಿಲ್ಲರೆ ಇನ್ಕಮ್ ಬಂತು. ಅದರ್ ನೆಕ್ಸ್ಟ್ ಮಂತ್ ಗೋಲ್ಡ್ ಮೇಂಟೈನ್ ಮಾಡಿದೆ 32,000. ಅದರ್ ನೆಕ್ಸ್ಟ್ ಮಂತ್ ಸ್ಟಾರ್ ಕಂಪ್ಲೀಟ್ ಮಾಡಿದೆ 52,000. ಅದರ್ ನೆಕ್ಸ್ಟ್ ಮಂತ್ ಸ್ಟಾರ್ ನ ಮೇಂಟೈನ್ ಮಾಡಿದೆ 47,000 ಚಿಲ್ಲರೆ. ಅದರ್ ನೆಕ್ಸ್ಟ್ ಮಂತ್ ಸ್ಟಾರ್ ನ ಮೇಂಟೈನ್ ಮಾಡಿದೆ 56,000. ಅದರ್ ನೆಕ್ಸ್ಟ್ ಮಂತ್ ಕಾರ್ ಫಂಡ್ ಬಂತು 69,563 ರೂಪಾಯಿ. ಸೊ 2015 ಆಗಸ್ಟ್ ಅಲ್ಲಿ 69,000 ಹಾಕಿ ಸರ್, 69,560 ಆಗಸ್ಟ್ ತಿಂಗಳ ಇನ್ಕಮ್. 2015 ಆಗಸ್ಟ್ ನಲ್ಲಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. 2016 ಆಗಸ್ಟ್ ತನಕ ಪಾರ್ಟ್ ಟೈಮ್ ಅಲ್ಲಿ ಮಾಡಿದ್ದು 69,563 ರೂಪಾಯಿ ಇನ್ಕಮ್ ಬಂತು. ದೆನ್ ಅದಾದ್ಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ, 69,500 ಇನ್ಕಮ್ ಬರ್ತಾ ಇದೆ, ಟೀಮ್ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಿದೆ. ಈ ಟೈಮ್ ಅಲ್ಲಿ ನಾನು ಫುಲ್ ಟೈಮ್ ಹೇಳಿದ್ರೆ ಬಿಸ್ನೆಸ್ ನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅಂತ ಹೇಳಿ ನನ್ನ ಸ್ಟುಡಿಯೋ ಬಿಸ್ನೆಸ್ ನ ಹುಡುಗರಿಗೆ ಬಿಟ್ಕೊಟ್ಟು ಫುಲ್ ಟೈಮ್ ಇನ್ವಾಲ್ವ್ ಆದೆ. ಸೊ ದೆನ್ ಕಂಟಿನ್ಯೂ ಆಗ್ತಾ
ಟೀಮ್ ನ ಇನ್ನೊಂದಷ್ಟು ಡೆವಲಪ್ಮೆಂಟ್ ಮಾಡ್ತಾ ಟೀಮ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಟೀಮ್ ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅತಿ ಹೆಚ್ಚು ಮೀಟಿಂಗ್ ಗಳನ್ನ ಟ್ರೈನಿಂಗ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ವರ್ಕ್ ಮಾಡ್ತಾ ಹೋದ್ರೆ ಸ್ನೇಹಿತರೆ 69,000 ಚಿಲ್ಲರೆ ಆದ್ಮೇಲೆ ನೆಕ್ಸ್ಟ್ ಮಂತ್ 54 ಚಿಲ್ಲರೆ ಏನೋ ಇನ್ಕಮ್ ಇದೆ. ಚೇಂಜ್ ಮಾಡಿ ಸರ್. ಸೊ 54,000 ಚಿಲ್ಲರೆ, ಅದ್ರ ನೆಕ್ಸ್ಟ್ ಮಂತ್ 73,000, ಅದ್ರ ನೆಕ್ಸ್ಟ್ ಮಂತ್ 92,000. ಈ 92,000 ಇನ್ಕಮ್ ಬಂದಾಗ ನಾನು i20 ಕಾರ್ ತಗೊಂಡೆ. ವೆಸ್ಟೀಜ್ ನ ಶುರು ಮಾಡಿದ 14ನೇ ತಿಂಗಳಿಗೆ ನಾನು ಕಾರ್ ತಗೊಂಡೆ i20 ಆಕ್ಟಿವಾ ವರ್ತ್ ಆಫ್ 11,92,000. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೀವು ನೋಡ್ತೀರಾ. ಸೊ ನನ್ನ ಫಸ್ಟ್ ಕಾರ್ i20 ಥ್ರೂ ವೆಸ್ಟೀಜ್ ಮುಖಾಂತರ 2017 ಏಪ್ರಿಲ್ ತಗೊಂಡೆ ನಾನು. ಏಪ್ರಿಲ್ 5ನೇ ತಾರೀಕು ಬಸವನ್ ಜಯಂತಿ ಹಬ್ಬನ ಏನಾಯ್ತು ಅವತ್ತು. ಸೊ ಆ ಒಂದು ಪ್ರೋಗ್ರಾಮ್, ಕಾರ್ ಲಾಂಚಿಂಗ್ ಪ್ರೋಗ್ರಾಮ್ ಅಲ್ಲಿ ನನಗೆ ರೆಕಗ್ನೈಸ್ ಆಗಿರ್ತಕ್ಕಂಥದ್ದು. ಸೊ ಕಾರ್ನ ತಗೊಂಡಾದ್ಮೇಲೆ ಟೀಮ್ ಅಲ್ಲಿ ಇನ್ನೊಂದಷ್ಟು ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಟೀಮ್ ನ ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡ್ ಹೋಗ್ತಾ ಹೋದ್ವಿ. ತುಂಬಾ ಅಲ್ಟಿಮೇಟ್ ಆಗಿ ನಾನು ಬಿಸ್ನೆಸ್ ಶುರು ಮಾಡಿದ ತಿಂಗಳು CNT ಕೂತ್ಕೊಂಡ್ರು 20-25 ಜನ. ವಿತ್ ಇನ್ 2 months 100+ ಆಯ್ತು. ಅಗೈನ್ 2 months 200-250 ಆಯ್ತು. ಅಗೈನ್ 2 months ಸೊ 350-400 ಆಯ್ತು. ಅಗೈನ್ 2 months 750. ನಾನ್ ಬಿಸ್ನೆಸ್ ನ ಶುರು ಮಾಡಿದ 14ನೇ ತಿಂಗಳು ನಾನು ಕಾರ್ ತಗೊಂಡಾಗ ಒಂದು ಇವೆಂಟ್ ಮಾಡಿದ್ವಿ CNT. ಆ ತಿಂಗಳು CNT ನಲ್ಲಿ 1400 ಇಂದ 1500 ಪೀಪಲ್ ಗ್ಯಾದರ್ ಆದ್ರು. ಆ ಲೆವೆಲ್ ಗೆ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದ್ವಿ. ಸೊ ಪ್ರತಿಯೊಂದು ಟೀಮ್ ನ ಒಂದೇ ಡಿಸ್ಟ್ರಿಕ್ಟ್ ಅಲ್ಲಿ ಫೋನ್ ಮಾಡ್ತಾ ಹೋದ್ವಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಲೀಡರ್ಸ್ ಒಂದು ಕಲ್ಸಿದ್ರು. ಬಹಳಷ್ಟು ಜನ ಟ್ರೈನಿಂಗ್ ಅಲ್ಲಿ ನಾನು ಅಟೆಂಡ್ ಮಾಡಿದಾಗ ಒಂದು ಮಾತು ಹೇಳ್ತಿದ್ರು, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಯಾವ್ದಾವ್ದೋ ಮೂಲೆಯಲ್ಲಿ ನೆಟ್ವರ್ಕ್ ಬಿಲ್ಡ್ ಮಾಡಿದ್ರೆ ಕಮಿಟ್ಮೆಂಟ್ ಕೊಡಕ್ಕಾಗಲ್ಲ, ಅವ್ರಿಗೆ ಸಪೋರ್ಟ್ ಮಾಡಕ್ಕಾಗಲ್ಲ. ನಾವ್ ಎಲ್ಲಿದ್ದೀವಿ ಅಲ್ಲಿಂದ 100 ಕಿಲೋಮೀಟರ್ ಬಿಲೋ ನಾವು ಟೀಮ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರು. ಹಂಗಾಗಿ ಒಂದು ಡಿಸ್ಟ್ರಿಕ್ಟ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಒಂದೇ ಡಿಸ್ಟ್ರಿಕ್ಟ್ ಅಲ್ಲಿ ಅಷ್ಟು ಟೀಮ್ ನ ಬಿಲ್ಡ್ ಮಾಡ್ತಾ ಬಂದೆ. ಆ 1,500 ಜನ ಕ್ರೌಡ್ ಒಂದೇ ಡಿಸ್ಟ್ರಿಕ್ಟ್ ನವ್ರು ಆಗಿದ್ರು. ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಬಂದ್ವಿ. ಅದಾದ್ಮೇಲೆ ವೆಸ್ಟ್ ಥ್ರೂ ಮೈ ಫಸ್ಟ್ ಫಾರಿನ್ ಟ್ರಿಪ್. ಸೊ ಮಿಸ್ಟರ್ ಅಬ್ದುಲ್ ಶಬೀರ್ ಸರ್ ಇದ್ದಾರೆ. ಸೊ ಮಲೇಷಿಯಾ ಅಂಡ್ ಥೈಲ್ಯಾಂಡ್ ಸ್ಟಾರ್ ಕ್ರೂಸ್ ಫಾರಿನ್ ಟ್ರಿಪ್ ನ ಮುಗಿಸ್ಕೊಂಡ್ ಬಂದ್ವಿ. ತುಂಬಾ ಎಂಜಾಯ್ಮೆಂಟ್ ಮಾಡಿದೆ. ಲೈಫ್ ಅಲ್ಲಿ ಕೂಡ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ನಾವು ಈ ತರ ನಮ್ ಲೈಫ್ ಸಿಗುತ್ತೆ ಅಂತ ಹೇಳಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದೆಲ್ಲ ಸಿಗುತ್ತೆ ಅಂತ ಗೊತ್ತಿತ್ತು. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ವಿ, ಬಟ್ ಆ ಕಂಪನಿಯಲ್ಲಿ ಆಗಿರ್ಲಿಲ್ಲ. ಬಟ್ ವೆಸ್ಟೀಜ್ ಅಲ್ಲಿ ಸಿಗುತ್ತೆ ಅಂತ ಬಂದ್ವಿ. ಸೊ ಅಗೇನ್ ಆಗಲ್ಲ ಅನ್ಕೊಂಡು ಮತ್ತೆ ಹೊರಗಡೆ ಉಳ್ಕೊಂಡು ಮತ್ತೆ 3.5 ವರ್ಷ ಆದ್ಮೇಲೆ ಮತ್ತೆ ಬಂದು ಒಂದು ಸಣ್ಣ ಅಚೀವ್ಮೆಂಟ್. ಸೊ ಲೆವೆಲ್ ಬೈ ಲೆವೆಲ್ ಅಚೀವ್ಮೆಂಟ್ ಆಗ್ತಾ ಬಂತು. 2017 ಕಾರ್ ತಗೊಂಡಿದ್ ನೆಕ್ಸ್ಟ್ ಮಂತ್ ನಂದು ಡೈಮಂಡ್ ಆಯ್ತು. 2017 ಮಾರ್ಚ್ ಅಲ್ಲಿ, 2018 ಮಾರ್ಚ್ ಅಲ್ಲಿ ಕ್ರೌನ್, 2019 ಮಾರ್ಚ್ ಅಲ್ಲಿ ಯೂನಿವರ್ಸಲ್ ಕ್ರೌನ್. ಪ್ರತಿ ವರ್ಷ ಲೆವೆಲ್ ನ ರೀಚ್ ಮಾಡ್ತಾ ಬಂದ್ವಿ. ಸಮ್ ಇವೆಂಟ್ ಮಾಡಿರ್ತಕ್ಕಂಥದ್ದು, ಸಮ್ ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಕೆಲವೊಂದು ಪ್ರೋಗ್ರಾಮ್ ಅಟೆಂಡ್ ಆಗಿರ್ತಕ್ಕಂಥದ್ದು, ಸಮ್ ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಮಾಡಿರ್ತಕ್ಕಂಥದ್ದು. ಇದೆಲ್ಲದನ್ನು ಕೂಡ ಲಾಸ್ಟ್ ನಾನು ಸಕ್ಸಸ್ ಸೆಮಿನಾರ್ ಅಲ್ಲಿ ತೋರಿಸಿದೀನಿ. ಸೊ ನೆಕ್ಸ್ಟ್ ಹೋಗ್ತಾ ನಮ್ಮ ಸಿದ್ಧಾರ್ಥ್ ಸಿಂಗ್ ಸರ್ ಜೊತೆ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿರ್ತಕ್ಕಂಥದ್ದು. ಅದಾದ್ಮೇಲೆ ಥ್ರೂ ವೆಸ್ಟೀಜ್ ಮುಖಾಂತರ ನಾನ್ ಕಾರ್ ತಗೊಂಡೆ. 38 ಜನ ಟೀಮ್ ಅಲ್ಲಿ ಕಾರ್ ತಗೊಂಡ್ರು. ನಾನ್ ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಮಾಡಿದೆ. ಟೀಮ್ ಅಲ್ಲಿ ಕೂಡ ಬಹಳಷ್ಟು ಜನ ಅಚೀವ್ಮೆಂಟ್ ಮಾಡಿದ್ರು. ವಿತ್ ಇನ್ 4 years ಅಲ್ಲಿ 2015 ಆಗಸ್ಟ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. 2019 ಡಿಸೆಂಬರ್ 8ನೇ ತಾರೀಕು ವೆಸ್ಟೀಜ್ ಇಂದಾನೆ ಕಾರ್ ಆಯ್ತು, ಫಾರಿನ್ ಟ್ರಿಪ್ ಆಯ್ತು, ಒಂದು ಸಣ್ಣ ಮನೆ ಕೂಡ ತಗೊಂಡೆ. 1,10,00,000 ಬೆಲೆ ಬಾಳ್ತಕ್ಕಂಥ ಮನೆಯನ್ನ ತುಮಕೂರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದೆ. 2019 ಡಿಸೆಂಬರ್ ಗೃಹ ಪ್ರವೇಶ ಆಯ್ತು. ಆ ಗೃಹ ಪ್ರವೇಶದ ಫೋಟೋಸ್ ನೀವು ನೋಡ್ತಾ ಇರುವಂತದ್ದು. ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಸರ್ ನೆಕ್ಸ್ಟ್ ಸ್ಲೈಡ್. ಸೊ ನಾನು ಇಲ್ಲಿ ನಿಮ್ಗೊಂದು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 2017 ಜನವರಿನಲ್ಲಿ ನನ್ನ ಇನ್ಕಮ್ ಇತ್ತು 72,850 ಚಿಲ್ಲರೆ. 2017 ಜನವರಿ. 2018 ಜನವರಿನಲ್ಲಿ ನನ್ನ ಇನ್ಕಮ್ ಇತ್ತು 1,23,000. 2019 ಜನವರಿನಲ್ಲಿ ನನ್ನ ಇನ್ಕಮ್ ಇತ್ತು 2,20,000. 2020 ಜನವರಿನಲ್ಲಿ ನನ್ನ ಇನ್ಕಮ್ ಬಂತು 4,13,000. ನನ್ನ ಹೈಯೆಸ್ಟ್ ಇನ್ಕಮ್ 4,48,691 ರೂಪಾಯಿ ಯೂನಿವರ್ಸಲ್ ಕ್ರೌನ್ ಕಂಪ್ಲೀಟ್ ಆದಾಗ 2019 ಮಾರ್ಚ್ ಅಲ್ಲಿ. ಸ್ನೇಹಿತರೆ, ಜನವರಿ 2020 ಒಂದ್ ಸೆಕೆಂಡ್ ಸರ್, ಜನವರಿ 2020 ನನ್ನ ಇನ್ಕಮ್ 413 ಇತ್ತು. ಸೊ ಒಂದು ಅಲೆ ಸ್ಟಾರ್ಟ್ ಆಯ್ತು, ಒಂದು ಸುನಾಮಿ ಸ್ಟಾರ್ಟ್ ಆಯ್ತು ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ. ಕೊರೋನಾ ಬಂದ್ರೆ ಜನವರಿಯಿಂದನೇ ವೆಸ್ಟೀಜ್ ಅಲ್ಲಿ ಇದ್ದಂತ ಕೆಲವೊಬ್ಬರು ಲೀಡರ್ಸ್ ಗೆ ಇನ್ನೊಂದ್ ರೀತಿ ಕೊರೋನಾ ಬಂತು. ಕೋಟಿಗಟ್ಲೆ ಸಂಪಾದನೆ ಮಾಡಿ ಲಕ್ಷಗಟ್ಲೆ ಇನ್ಕಮ್ ತಗೊಳ್ತಿದ್ದವ್ರು ಸೊ ರಾತ್ರಿ 100,000 ಕೋಟಿ 1,000 ಕೋಟಿ ಸಂಪಾದನೆ ಮಾಡ್ಕೊಬಿಡ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಅವರ ದುರುದ್ದೇಶದಿಂದ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ವೆಸ್ಟೀಜ್ ಅಲ್ಲಿ ಇದ್ದಂತ ಟಾಪ್ ಲೀಡರ್ ಬೇರೆ ಒಂದು ಕಂಪನಿಯನ್ನ ಓಪನ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಆ ಟೈಮಲ್ಲಿ ನನ್ನ ಟೀಮ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಯಾಕೆ ಅಂತಂದ್ರೆ ಬೆಂಗಳೂರು ತುಮಕೂರು ತುಂಬಾ ಹತ್ರದಲ್ಲಿ ಇದ್ದಿದ್ದ, ತುಂಬಾ ದೊಡ್ಡ ಲೆವೆಲ್ ಇವೆಂಟ್ ಗಳು ನಡೀತಾ ಇದ್ದಿದ್ರಿಂದ ಆಲ್ಮೋಸ್ಟ್ ಎಲ್ಲಾ ಲೀಡರ್ಗಳು ಕಾಂಟ್ಯಾಕ್ಟ್ ಇದ್ದಿದ್ರಿಂದ ಸೊ ಸಮ್ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ. ಟೀಮ್ ನೆಲ್ಲ ಕೂರಿಸ್ಕೊಂಡು ತುಂಬಾ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ವೆಸ್ಟೀಜ್ ಇಸ್ ದ ಬೆಸ್ಟ್ ಕಂಪನಿ, ಇಂಡಿಯಾದಲ್ಲಿ ನಂಬರ್ 1 ಕಂಪನಿ.
ಇವತ್ ಎಷ್ಟೇ 1000 ಕಂಪನಿ ಸ್ಟಾರ್ಟ್ ಆದ್ರೂ ಕೂಡ ವೆಸ್ಟೀಜ್ ಗೆ ಕಾಂಪೀಟ್ ಮಾಡುವಂತ ಕಂಪನಿ ಇನ್ನೊಂದು ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕಡಿಮೆ ಸಮಯದಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದಿರುವಂತ ಕಂಪನಿ. ಪವರ್ಫುಲ್ ಪ್ಲಾನ್ ಇದೆ, ಪವರ್ಫುಲ್ ಪ್ರಾಡಕ್ಟ್ ಇದೆ, ಪವರ್ಫುಲ್ ಮ್ಯಾನೇಜ್ಮೆಂಟ್ ಇದೆ, ಪವರ್ಫುಲ್ ಸಿಸ್ಟಮ್ ಇದೆ, ಪವರ್ಫುಲ್ ಎಜುಕೇಶನ್ ಸಿಸ್ಟಮ್ ಇದೆ, ಪವರ್ಫುಲ್ ಲೀಡರ್ಸ್ ಇದ್ದಾರೆ. ಇದೆಲ್ಲ ಇದ್ದಾಗ ಇಂಡಿಯಾದಲ್ಲಿ ಸೊ ನಂಬರ್ 1 ಕಂಪನಿ ಇದೆ. ನಾವು ಬೇರೆ ಯೋಚನೆ ಮಾಡೋದು ಬೇಡ. ವೆಸ್ಟೀಜ್ ಅಲ್ಲಿ ಯಾರು ಕೂಡ ಫೇಲ್ ಆಗಿಲ್ಲ. ಬಂದು ಸೀರಿಯಸ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಸೀರಿಯಸ್ ಆಗಿ 1 ವರ್ಷ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಇಲ್ಲಿ 50,000, 80,000, 1 ಲಕ್ಷ, 1.5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ಕಾರ್ ತಗೊಳ್ತಿದ್ದಾರೆ, ಅವರ ಕನ್ಸನ್ನ ಫುಲ್ಫಿಲ್ ಮಾಡ್ಕೊಳ್ತಿದ್ದಾರೆ. ಸೊ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಅವ್ರ ಕಂಪನಿ ಓಪನ್ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ, ನಾವೆಲ್ಲ ವೆಸ್ಟೀಜ್ ಮಾಡೋಣ ಅಂತೇಳಿ ಟೋಟಲ್ ಟೀಮಿಗೆ ತುಂಬಾ ಮಾತಾಡ್ದೆ. ನನ್ ಜೊತೆ ಓಕೆ ಸರ್ ವೆಸ್ಟೀಜ್ ಮಾಡೋಣ ಅಂತ ಅಂದ್ರು. ಬಟ್ ಅವ್ರ ಏನ್ ಮಾಡಿದ್ರು ಅಂತ ಅಂದ್ರೆ, ನೀವು 50,000 ಇನ್ಕಮ್ ತಗೊಳ್ತಿದ್ದೀರಾ ಅಂದ್ರೆ 50,000 ಇನ್ಕಮ್ ತಗೊಳಕ್ ನೀವ್ ಎಷ್ಟು ಬಿಸ್ನೆಸ್ ಕೊಡ್ತಾ ಇದ್ರ ಅಷ್ಟೇ ಬಿಸ್ನೆಸ್ ನ ನಾವು ಓಪನ್ ಮಾಡ್ತಿರುವಂತ ಕಂಪನಿಯಲ್ಲಿ ಕೊಟ್ರೆ ನಿಮ್ಗೆ 2 ಲಕ್ಷ ಬರುತ್ತೆ. ನೀವು 1 ಲಕ್ಷ ತಗೊಳ್ತಾ ಇದ್ರ ವೆಸ್ಟೀಜ್ ಅಲ್ಲಿ ಅಂದ್ರೆ ಎಷ್ಟು ಬಿಸ್ನೆಸ್ ಕೊಡ್ತಾ ಇದ್ರ ಅದೇ ಬಿಸ್ನೆಸ್ ನ ನೀವು ವೆಸ್ಟೀಜ್ ಅಲ್ಲಿ ಕೊಟ್ರೆ, ಸೊ ನಮ್ ಕಂಪನಿಯಲ್ಲಿ ಕೊಟ್ರೆ ನಿಮಗೆ 3 ಲಕ್ಷ ಬರುತ್ತೆ. ಈ ತರ ಪ್ರತಿಯೊಬ್ಬರು ಲೀಡರ್ನು ಕೂಡ, ಪ್ರತಿಯೊಬ್ಬ ಸ್ಟಾರ್ ಅಂಡ್ ಅಬೋ ಗೋಲ್ಡನ್ ನ ಫೋನ್ ಅಲ್ಲಿ ಗಂಟೆ ಗಟ್ಲೆ ಮಾತಾಡಿ ಎಲ್ಲರನ್ನು ಕೂಡ ಡಿಸ್ಟರ್ಬ್ ಮಾಡಿದ್ರು. ಸೊ ಎಲ್ಲರ ಮೈಂಡ್ ಅಲ್ಲಿ ಬಂದಿದ್ ಒಂದೇ, ಸೊ 1 to ಡಬಲ್ ಬರುತ್ತಂತೆ ಇನ್ಕಮ್, 1 to ಟ್ರಿಬಲ್ ಬರುತ್ತಂತೆ. ಸೊ ವೆಸ್ಟೀಜ್ ಅಲ್ಲಿ 6 ಲೈನ್ ಮಾಡ್ಬೇಕು, ಅಲ್ಲಿ 2 ಲೈನ್ ಅಂತೆ. ಸೊ ಆ ಟೈಮಲ್ಲಿ ಒಂದು ನೋಡಿದ್ರು ಜನ, ಈಸಿ ನೋಡಿದ್ರು, ಸೇಫ್ಟಿ ನೋಡ್ಲಿಲ್ಲ. ಈಸಿಯನ್ನ ನೋಡಿದ್ರು, ಈಸಿಯನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರು. ಯಾವತ್ತೂ ಕೂಡ ಈಸಿ ಇರುವಂತ ಕಂಪನಿಯಲ್ಲಿ ಕೆಲಸ ಮಾಡೋದಲ್ಲ ಇಂಪಾರ್ಟೆಂಟ್, ಸೇಫ್ಟಿ ಇರ್ತಕ್ಕಂಥ ಕಂಪನಿಯಲ್ಲಿ ಕೆಲಸ ಮಾಡೋದು ಇಂಪಾರ್ಟೆಂಟ್. ಬಟ್ ವೆಸ್ಟೀಜ್ ಸೇಫ್ಟಿ ಇದೆ, ಸ್ಟೆಬಿಲಿಟಿ ಇದೆ ಅಂತ ಎಷ್ಟು ಅರ್ಥ ಮಾಡಿಸಿದ್ರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಎಲ್ಲಾ ಲೀಡರ್ಸ್. ಇಂಡೈರೆಕ್ಟ್ ಆಗಿ ನನಗೆ ಗೊತ್ತಾಗ್ಲಾರ್ದಂಗೆ ಎಲ್ಲರೂ ಪ್ರತಿಯೊಬ್ರು ಡೀಲ್ ಆದ್ರು ಆ ಕಡೆ ಹೋಗ್ಲಿಕ್ಕೋಸ್ಕರ. ಸೊ ಅಂತ ಒಂದು ಸಂದರ್ಭ ಕ್ರಿಯೇಟ್ ಆದಾಗ ಕಮಿಟ್ಮೆಂಟ್ ಇತ್ತು, ಲ್ಯಾಕ್ಸ್ ಟುಗೆದರ್ ಕಮಿಟ್ಮೆಂಟ್ ಇಟ್ಕೊಂಡಿದ್ದೆ ನಾನು ಕೂಡ. ಬಟ್ ನಾನು ಹೋಗ್ಬೇಕಾದಂತ ಸಿಚುವೇಶನ್ ಬಂತು. 5 ವರ್ಷ ಕಷ್ಟಪಟ್ಟು ಕಟ್ಟಿರುವಂತ ಟೋಟಲ್ ಟೀಮ್, ಒಬ್ಬ ಲೀಡರ್ ಇಲ್ದಂಗೆ ಟೋಟಲ್ ಟೀಮ್ ಆ ಕಡೆ ಹೋಗ್ಲಿಕ್ಕೋಸ್ಕರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ, ಟೀಮ್ ಎಲ್ಲಿರುತ್ತೋ ನಾನು ಅಲ್ಲೇ ಇದ್ಬಿಡೋಣ ಅಂತೇಳಿ ನಾನು ಕೂಡ ಹೋಗುವಂತ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಜನವರಿ ಇನ್ಕಮ್ ಇದಾದ್ರೆ ಫೆಬ್ರವರಿ ಇನ್ಕಮ್ 320. ಜನವರಿಯಿಂದಾನೇ ನನ್ನ ಟೀಮ್ ಅಲ್ಲಿ ಇದ್ದಂತ ಸಮ್ ಲೀಡರ್ಸ್ ಬಿಸ್ನೆಸ್ ನ ಹೋಲ್ಡ್ ಮಾಡಕ್ ಶುರು ಮಾಡಿದ್ರು. ಅವ್ರ ಜೊತೆ ತುಂಬಾ ಕನೆಕ್ಟಿವಿಟಿ ನಲ್ಲಿ ಇದ್ದವರು, ನಮ್ದೇ ಕಂಪನಿ ಸ್ಟಾರ್ಟ್ ಆಗ್ತಾ ಇದೆ, ನಾವೆಲ್ಲ ಬಿಲ್ಲಿಂಗ್ ಅಲ್ಲಿ ಮಾಡೋಣ ಅಂತ ಹೇಳಿ ಜನವರಿಯಿಂದಾನೇ ಬಿಲ್ಲಿಂಗ್ ನ ಸ್ಟಾಪ್ ಮಾಡ್ತಾ ಮಾರ್ಚ್ ಅಲ್ಲಿ 2,86,000 ಇನ್ಕಮ್ ಬಂತು. ಅದೇ ತಿಂಗಳು ಲಾಕ್ ಡೌನ್ ಆಯ್ತು. ಆಗ ಟೋಟಲ್ ಟೀಮ್ ಆ ಕಡೆ ಹೊರಟೋಯ್ತು. ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಏಪ್ರಿಲ್ ಅಲ್ಲಿ 1,14,000. ಅದರ್ ನೆಕ್ಸ್ಟ್ ಮಂತ್ 57,000. ಅದರ್ ನೆಕ್ಸ್ಟ್ ಮಂತ್ 88,000. ಸೊ ಈ 57,000 ತನಕ ಏನಿತ್ತು ಪ್ಲಾನ್, ಸೊ ನಮ್ಮ ಹಳೆಯ ಪ್ಲಾನ್. ಈ 88,000 ಬಂದಾಗ ಆತ್ಮನಿರ್ಭರ್ ಪ್ಲಾನ್ ಬಂತು ವೆಸ್ಟೀಜ್ ಅಲ್ಲಿ. ಸೊ ಈ ಆತ್ಮನಿರ್ಭರ್ ಪ್ಲಾನ್ ಬಂದಾಗ್ಲೂ ಕೂಡ ಬಹಳಷ್ಟು ಜನ ಏನ್ ನೆಗೆಟಿವಿಟಿ ಕೊಟ್ರು ಅಂತಂದ್ರೆ ಇವತ್ತು ಆ ನೆಗೆಟಿವಿಟಿ ಕೊಡ್ತಾ ಇದಾರೆ. ಇದನ್ನ ನಾನು ಈ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸಣ್ಣ ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ವೆಸ್ಟೀಜ್ ಅಲ್ಲಿ ಜೂನ್ ಮಂತ್ 2020 ಜೂನ್ ಅಲ್ಲಿ ಆತ್ಮನಿರ್ಭರ್ ಪ್ಲಾನ್ ತಗೊಂಡ್ ಬಂದ್ರು. ಆತ್ಮನಿರ್ಭರ್ ಪ್ಲಾನ್ ತಗೊಂಡ್ ಬಂದಿರೋದಕ್ಕೋಸ್ಕರ ಬಹಳಷ್ಟು ಜನ ಬೇರೆ ಬೇರೆ ಕಂಪನಿಯವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಕಂಪನಿ ಓಪನ್ ಮಾಡಿದ್ದಕ್ಕೋಸ್ಕರ ವೆಸ್ಟೀಜ್ ಅಲ್ಲಿ ಪ್ಲಾನ್ ಚೇಂಜ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದಕ್ಕೊಂದು ಕ್ಲಾರಿಟಿ ಕೊಡಿ. ಯಾರಾದ್ರೂ ನಿಮ್ ಹತ್ರ ಬಂದ್ ಈ ತರ ಹೇಳಿದ್ರೆ, ನಾವು ಕಂಪನಿ ಓಪನ್ ಮಾಡಿದ್ಮೇಲೆ ವೆಸ್ಟೀಜ್ ಅಲ್ಲಿ ಪ್ಲಾನ್ ಚೇಂಜ್ ಆಯ್ತು ಅಂತ ಯಾರಾದ್ರೂ ಹೇಳಿದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಕೊಡಿ. 2019 ಇಸ್ವಿನಲ್ಲಿ ಗೋವಾದಲ್ಲಿ ಗೌತಮ್ ಬಾಲಿ ಸರ್ ನಮಗ್ ಮೀಟ್ ಆಗಿದ್ರು. ಒಂದು ಸ್ಟಾರ್ ಅಂಡ್ ಎಬೋ ಮೀಟಿಂಗ್ ಕರೆದಿದ್ವಿ. ಆ ಮೀಟಿಂಗ್ ಅಲ್ಲಿ ಗೌತಮ್ ಬಾಲಿ ಸರ್ ಬಂದಿದ್ರು. 2019 ಇಸ್ವಿನಲ್ಲಿ ಒಂದು ಮಾತು ಹೇಳಿದ್ರು, 2020ಕ್ಕೆ ನಾವು ಪ್ಲಾನ್ ಅಪ್ಡೇಟ್ ಮಾಡ್ತೀವಿ. 2004ರಲ್ಲಿ ನಾವು ಕಂಪನಿ ಓಪನ್ ಮಾಡಿದಾಗ ಏನ್ ಪ್ಲಾನ್ ತಗೊಂಡ್ ಬಂದಿದೀವಿ ಅದು 2020 ತನಕ ಯಾವುದೇ ತರ ಬದಲಾವಣೆ ಇಲ್ದಂಗೆ ರನ್ ಆಗುತ್ತೆ, ಅಷ್ಟು ಅಡ್ವಾನ್ಸ್ ಪ್ಲಾನ್ ನಾವು ತಗೊಂಡ್ ಬಂದಿದೀವಿ. ಬಟ್ 2020ಕ್ಕೆ ಸಮ್ ನ್ಯೂ ಜನರೇಷನ್ ಕಂಪನಿಗೆ ಬರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಕಾಂಪಿಟೇಷನ್ ಕೂಡ ಹೊರಗಡೆ ಜಾಸ್ತಿ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ 16 ವರ್ಷದ ನಂತರ 2004 ವೆಸ್ಟೀಜ್ ಶುರು ಆಗಿದ್ದು, 2020ರಲ್ಲಿ ಪ್ಲಾನ್ ಅಪ್ಡೇಟ್ ಆಗಿದ್ದು. 2004ರಿಂದ 2020 ತನಕ ಒಂದೇ ಪ್ಲಾನ್ ರನ್ ಆಯ್ತು. ಅಷ್ಟು ಅಡ್ವಾನ್ಸ್ ಪ್ಲಾನ್ ಅನ್ನ ಗೌತಮ್ ಬಾಲಿ ಸರ್ ತಂದಿದ್ರು 2004ರಲ್ಲಿ. ಸೊ 2020ರಲ್ಲಿ ಪ್ಲಾನ್ ಅಪ್ಡೇಟ್ ಮಾಡ್ತೀವಿ ಅಂತ 19ರಲ್ಲೇ ಹೇಳಿದ್ರು. 2020 ಫೆಬ್ರವರಿ ತಿಂಗಳು ಲಾಕ್ ಡೌನ್ ಆಗೋದು ಇನ್ನೊಂದು ತಿಂಗಳಿತ್ತು ಅನ್ನಂಗೆ ಚೆನ್ನೈಯಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ವೆಸ್ಟೀಜ್ ರೈಸ್ ಪ್ರೋಗ್ರಾಮ್ ಅಂತ ಹೇಳಿ, ಯೂನಿವರ್ಸಲ್ ಕ್ರೌನ್ ಅಂಡ್ ಅಬೋ. ಆ ಪ್ರೋಗ್ರಾಮ್ ಅಲ್ಲಿ ನಾನು ಕೂಡ ಇದ್ದೆ. ಆ ಫೆಬ್ರವರಿ ಮಂತ್ ಅಲ್ಲಿ ಓಪನ್ ಅನೌನ್ಸ್ಮೆಂಟ್ ಮಾಡಿದ್ರು, ಜೂನ್ಗೆ ನಾವು ಪ್ಲಾನ್ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಆದ್ರೆ ಹೊರಗಡೆ ಇರ್ತಕ್ಕಂತ ಸಮ್ ವೆಸ್ಟೀಜ್ ಅಲ್ಲೇ ಇದ್ದು ಈಗ ಹೊರಗಡೆ ಹೋಗಿರ್ತಕ್ಕಂಥವ್ರು ಹೇಳ್ತಾರೆ, ನಾವು ಹೊರಗಡೆ ಬಂದಿದ್ದಕ್ಕೋಸ್ಕರ, ನಾವು ಕಂಪನಿ ಓಪನ್ ಮಾಡಿದ್ದಕ್ಕೋಸ್ಕರ ಪ್ಲಾನ್ ಅಪ್ಡೇಟ್ ಆಯ್ತು ಅಂತ. ಗೌತಮ್ ಬಾಲಿ ಸರ್ 2 ವರ್ಷದಿಂದನೇ ಹೇಳಿದ್ರು ಪ್ಲಾನ್ ಅಪ್ಡೇಟ್ ಮಾಡ್ತೀವಿ ಅಂತ. ಜೂನ್ ಅಲ್ಲಿ ಪ್ಲಾನ್ ಅಪ್ಡೇಟ್ ಆಯ್ತು. PV ಕಮ್ಮಿ ಇದ್ರು ಕೂಡ ಇನ್ಕಮ್ ಜಾಸ್ತಿ ಆಯ್ತು. ಪ್ರತಿ ತಿಂಗಳು PV ಇಳಿತಾ ಇದೆ. ಬಟ್ ಜೂನ್ ಅಲ್ಲಿ ಪ್ಲಾನ್ ಅಪ್ಡೇಟ್ ಆಗಿದ ತಕ್ಷಣ ಇನ್ಕಮ್ ಜಾಸ್ತಿ ಆಯ್ತು. ಯಾಕೆ ಅಂತಂದ್ರೆ ಪವರ್ ಆಫ್ ಆತ್ಮನಿರ್ಭರ್ ಪ್ಲಾನ್. ಸೊ ಅದರ್ ನೆಕ್ಸ್ಟ್ ಮಂತ್ 88,000 ಆದ್ಮೇಲೆ ನೆಕ್ಸ್ಟ್ ಅದರ್ ನೆಕ್ಸ್ಟ್ ಮಂತ್ 80,000 ಬಂತು. ಅದರ್ ನೆಕ್ಸ್ಟ್ ಮಂತ್
57,000 ಆಯ್ತು. ಅಗೈನ್ ಅದರ್ ನೆಕ್ಸ್ಟ್ ಮಂತ್ 29,000 ಆಯ್ತು. ಸ್ನೇಹಿತರೆ, ಈ 29,000 ಇದ್ರ ಹಿಂದಿನ ತಿಂಗಳು 57,000, ಇದ್ರ ಹಿಂದಿನ ತಿಂಗಳು ಏನ್ 80,000 88,000 ತಗೊಂಡೆ. ಈ ಟೈಮ್ ಅಲ್ಲಿ ನಾನು ವೆಸ್ಟೀಜ್ ಅಲ್ಲಿ ಇರ್ಲಿಲ್ಲ. ಸೊ ಮಾರ್ಚ್ ಅಲ್ಲಿ ಲಾಕ್ಡೌನ್ ಆಯ್ತು. ಏಪ್ರಿಲ್ ಅಲ್ಲಿ ಕೂಡ ವೆಸ್ಟೀಜ್ ಅಲ್ಲಿ ಇದ್ದೆ ನಾನು. ಮೇ ನಲ್ಲಿ ಕಂಪ್ಲೀಟ್ ಸಿಚುವೇಶನ್ ಚೇಂಜ್ ಆಗಿ ಮೇ ನಲ್ಲಿ ನಾವು ಹೋಗಿ ಜಾಯಿನ್ ಆದ್ವಿ. ಮೇ, ಜೂನ್, ಜುಲೈ, ಆಗಸ್ಟ್ ಇಷ್ಟು ತಿಂಗಳು ನಾನು ಆ ಕಂಪನಿಯಲ್ಲಿ ಇದ್ದೆ. ಬಟ್ ವೆಸ್ಟೀಜ್ ಅಲ್ಲಿ ಸಿಲ್ವರ್ ಡೈರೆಕ್ಟರ್, ಗೋಲ್ಡ್ ಡೈರೆಕ್ಟರ್, ಸ್ಟಾರ್ ಡೈರೆಕ್ಟರ್ ಮೇಂಟೈನ್ ಆಗ್ತಾ ಇತ್ತು. ಇಷ್ಟಿಷ್ಟು ಇನ್ಕಮ್ ಬಂತು. ಬಟ್ ಏನೆಲ್ಲ ಹೇಳಿ ವೆಸ್ಟೀಜ್ ಅಲ್ಲಿ ಇದ್ದವ್ರನ್ನ ಅಲ್ಲಿ ಕರ್ಕೊಂಡವ್ರು ಅದೆಲ್ಲ ಟೋಟಲ್ ಉಲ್ಟಾ ಆಯ್ತು. 1 to ಡಬಲ್ ಬರುತ್ತೆ, ಟ್ರಿಬಲ್ ಬರುತ್ತೆ. ವೆಸ್ಟೀಜ್ ಗಿಂತ ಕಡಿಮೆ ರೇಟ್ ಅಲ್ಲಿ ಪ್ರಾಡಕ್ಟ್ ತಗೊಂಡ್ ಬರ್ತೀವಿ, ವೆಸ್ಟೀಜ್ ಗಿಂತ ಈಸಿ ಇರೋ ಪ್ಲಾನ್ ತಗೊಂಡ್ ಬರ್ತೀವಿ. ಈ ತರ ಎಲ್ಲ ಕನ್ಫ್ಯೂಸ್ ಮಾಡಿ ಇಲ್ಲಿರುವಂತ ಲೀಡರ್ಸ್ ನಲ್ಲಿ ಕರ್ಕೊಂಡು ಹೋಗಿದ್ರು. ಬಟ್ ನಾನು ಇಷ್ಟಪಟ್ಟು ಹೋಗ್ಲಿಲ್ಲ, ವಿಧಿ ಇಲ್ದೆ ಹೋಗ್ಬೇಕಾಗಿ ಬಂತು. ವಿಧಿ ಇಲ್ದೆ ಹೋದೆ. ಟೋಟಲ್ ಟೀಮ್ ಎಲ್ಲ ಅಲ್ಲ ಹೋಗಿದ್ದಕ್ಕೋಸ್ಕರ. ಬಟ್ 3 ತಿಂಗಳು 4 ತಿಂಗಳು ಅಲ್ಲಿ ಕಳೆದಾದ್ಮೇಲೆ ನನ್ಗೆ ಒಂದು ರಿಯಾಲಿಟಿ ಅರ್ಥ ಆಯ್ತು. ಇಲ್ಲಿ ನನ್ ಲೈಫ್ ಇಲ್ಲ, ಇಲ್ಲಿ ಫ್ಯೂಚರ್ ಇಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೆರಿಯರ್ ಸೆಟ್ ಮಾಡ್ಕೊಳಕ್ ಆಗಲ್ಲ. ಸೊ ನಾವು ಶಾರ್ಟ್ ಪೀರಿಯಡ್ ಗೋಸ್ಕರ ಬಂದಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗೆ. ನಾವು ಲಾಂಗ್ ಟರ್ಮ್ ನೆಟ್ವರ್ಕ್ ಅಲ್ಲಿ ಗೆಲ್ಲಿಗೋಸ್ಕರ ಬಂದಿದೀವಿ. ನಮ್ಮ ಇಡೀ ಫ್ಯೂಚರ್ ನ ನೆಟ್ವರ್ಕ್ ಅಲ್ಲೇ ಕಳಿಬೇಕು ಅಂತ ಬಂದಿದ್ದೀವಿ. ಬಟ್ ಇದು ನನಗೆ ರೈಟ್ ಕಂಪನಿ ಅಲ್ಲ. ಸೊ ಏನೋ ಆಗ್ಬಾರ್ದಿತ್ತು, ಆಗೋಯ್ತು. ನನ್ ಟೋಟಲ್ ಕಟ್ಟಿರೋ ಟೀಮ್ ಎಲ್ಲ ಹೋದ್ರೂ ಪರವಾಗಿಲ್ಲ. ನಾನ್ ಮತ್ತೆ ಅಗೈನ್ ವೆಸ್ಟೀಜ್ ಅಲ್ಲಿ ನಿಂತ್ರೆ ಮತ್ತೆ ನನ್ ಟೀಮ್ ಕಟ್ಟಬಲ್ಲೆ. 5 ವರ್ಷದಿಂದ ನಾನ್ ಶುರು ಮಾಡಿದಕ್ಕೋಸ್ಕರ ಟೀಮ್ ಕ್ರಿಯೇಟ್ ಆಗಿದ್ದು. ಅಗೈನ್ ಮತ್ತೆ ಈಗ 0 ಅನ್ಕೊಂಡ್ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾನು ವೆಸ್ಟೀಜ್ ಅಲ್ಲಿ ಟೀಮ್ ಕಟ್ಟಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ ಮೇಲೆ ನನಗೆ ಇದ್ದಿದ್ದಕ್ಕೋಸ್ಕರ ಅಗೈನ್ ಅಕ್ಟೋಬರ್ ತಿಂಗಳು ಮತ್ತೆ ನಾನು ವಾಪಸ್ ವೆಸ್ಟೀಜ್ ಬಂದೆ. ಸ್ವಂತ ನಿರ್ಧಾರ ತಗೊಂಡು ಓನ್ ಡಿಸಿಷನ್ ಇಂದ ವಾಪಸ್ ನಾನು ವೆಸ್ಟೀಜ್ ಬಂದೆ. ವೆಸ್ಟೀಜ್ ಬಂದಿದ್ದ ತಿಂಗಳು ಅಕ್ಟೋಬರ್ ತಿಂಗಳು ನಂದು ಸಿಲ್ವರ್ ಡೈರೆಕ್ಟರ್ ಮೇಂಟೈನ್ ಆಗ್ತಾ ಇತ್ತು. 32,205 ರೂಪಾಯಿ ಇನ್ಕಮ್ ಬಂತು. ಅದರ ನೆಕ್ಸ್ಟ್ ಮಂತ್ ನವೆಂಬರ್ ಮಂತ್ ಅಲ್ಲಿ ನಾನು ಗೋಲ್ಡ್ ಮೇಂಟೈನ್ ಮಾಡ್ಕೊಂಡೆ. 2 ಲೈನ್ LOB. ಸೊ ನನಗೆ 1,13,000 ಇನ್ಕಮ್ ಬಂತು. ಅದರ್ ನೆಕ್ಸ್ಟ್ ಮಂತ್ ಸ್ಟಾರ್ ಮೇಂಟೈನ್ ಮಾಡ್ಕೊಂಡೆ. ಅದರ್ ನೆಕ್ಸ್ಟ್ ಮಂತ್ ಸ್ಲೈಡ್ ಹಾಕಿ ಸರ್. ಅಕ್ಟೋಬರ್ 32,000 ಸಿಲ್ವರ್ ಮೇಂಟೈನ್, ನವೆಂಬರ್ ಅಲ್ಲಿ ಗೋಲ್ಡ್ ಮೇಂಟೈನ್, ಡಿಸೆಂಬರ್ ಅಲ್ಲಿ ಸ್ಟಾರ್ ಮೇಂಟೈನ್ ಮಾಡ್ಕೊಂಡೆ. ಡಿಸೆಂಬರ್ದು ಸೊ ಇನ್ಕಮ್ ನೋಡ್ತಾ ಇದ್ರ 2,19,000 ಚಿಲ್ಲರೆ. ಅದೇ ತರ ಜನವರಿಯಲ್ಲಿ ಡೈಮಂಡ್ ಮೇಂಟೈನ್ ಮಾಡ್ಕೊಂಡೆ. ಫೆಬ್ರವರಿಯಲ್ಲಿ ಕ್ರೌನ್ ಮೇಂಟೈನ್ ಮಾಡ್ಕೊಂಡೆ. ನಾನು ವಾಪಸ್ ಬಂದು ಆಲ್ರೆಡಿ ಲಾಸ್ಟ್ ಮಂತ್ ಯೂನಿವರ್ಸಲ್ ಕ್ರೌನ್ ಮೇಂಟೈನ್ ಮಾಡ್ಕೊಂಡಿದ್ದೀನಿ. 2,65,000 ಇನ್ಕಮ್ ಕೂಡ ತಗೊಂಡಿದ್ದೀನಿ. ಈಗ ಪ್ರೆಸೆಂಟ್ ನನಗೆ ಲಾಸ್ಟ್ ಮಂತ್ ಬಂದಿರ್ತಕ್ಕಂಥ ಇನ್ಕಮ್ 2,65,000. ಸೊ ವಿತ್ ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ DUCD ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 14 ಲೈನ್ ರನ್ ಮಾಡ್ತಾ ಇದ್ದೀನಿ. ಇನ್ 2 ಲೈನ್ಸ್ ರನ್ ಮಾಡಿದ್ರೆ DUCD ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ನನ್ನ ಡ್ರೀಮ್ ಥ್ರೂ ವೆಸ್ಟೀಜ್ ಮುಖಾಂತರ ನಾನು ಮರ್ಸಿಡೀಸ್ ಬೆನ್ಸ್ ಕಾರ್ ತಗೊಳ್ಳಿಕ್ ಹೋಗ್ತಾ ಇದ್ದೀನಿ. 2019 ಮೈಂಡ್ ಸೆಟ್ ಮಾಡಿದ್ದೆ. 2020 ನನ್ನ ಹತ್ರ ಮರ್ಸಿಡೀಸ್ ಬೆನ್ಸ್ ಕಾರ್ ಇರ್ತಿತ್ತು. ಕೋವಿಡ್ ಬಂದಿದ್ರು ಕೂಡ ನನ್ನ ಹತ್ರ ಮರ್ಸಿಡೀಸ್ ಬೆನ್ಸ್ ಕಾರ್ ಇರ್ತಿತ್ತು. ಈ ದೊಡ್ಡ ಹಲೆ ಸ್ಟಾರ್ಟ್ ಆಗಿದ್ದಕ್ಕೋಸ್ಕರ, ಈ ದೊಡ್ಡ ಡ್ಯಾಮೇಜ್ ಸ್ಟಾರ್ಟ್ ಆಗಿದ್ದಕ್ಕೋಸ್ಕರ ನಾನು ಬೆನ್ಸ್ ಕಾರ್ ನ ಹೋಲ್ಡ್ ಮಾಡಿದೆ. ಟೋಟಲ್ ಟೀಮ್ ಎಲ್ಲ ಈ ತರ ಡ್ಯಾಮೇಜ್ ಆಗಿದ್ದಕ್ಕೋಸ್ಕರ 100% ಥ್ರೂ ವೆಸ್ಟೀಜ್ ಅಲ್ಲಿ ಶಾರ್ಟ್ ಪೀರಿಯಡ್ ಅಲ್ಲಿ ತಗೊಳ್ತೀನಿ. ಅದ್ರ ನೆಕ್ಸ್ಟ್ ನನ್ನ ಒಂದು ಡ್ರೀಮ್ ಇದೆ. ಈಗ ಜಸ್ಟ್ 1,10,00,000 ಬೆಲೆ ಬಾಳ್ತಕ್ಕಂಥ ಮನೆಯನ್ನ ಥ್ರೂ ವೆಸ್ಟೀಜ್ ಮುಖಾಂತರ ನಾನು ಕಟ್ಟಿದ್ದೀನಿ. ವಿತ್ ಇನ್ 2 ಇಯರ್ಸ್ ಅಲ್ಲಿ ನೆಕ್ಸ್ಟ್ ನಂದೊಂದು ಡ್ರೀಮ್ ಇದೆ. ಸೊ ಈ ಒಂದು ಡೂಪ್ಲೆಕ್ಸ್ ಮನೆಯನ್ನ ನಾನು ಥ್ರೂ ವೆಸ್ಟೀಜ್ ಮುಖಾಂತರ ಹೋಗ್ತಾ ಇದೀನಿ. ಇದಕ್ಕೆಲ್ಲ ಕಾರಣ ವೆಸ್ಟೀಜ್ ಮೇಲೆ ನನಗೆ 100% ನಂಬಿಕೆ ಇದೆ. ವೆಸ್ಟೀಜ್ ನ ಪ್ರಾಡಕ್ಟ್ ಮೇಲೆ ನನಗೆ 100% ನಂಬಿಕೆ ಇದೆ. ವೆಸ್ಟೀಜ್ ನ ಸಿಸ್ಟಮ್ ಮೇಲೆ ನನಗೆ 100% ನಂಬಿಕೆ ಇದೆ. ವೆಸ್ಟೀಜ್ ನ ಮ್ಯಾನೇಜ್ಮೆಂಟ್ ಮೇಲೆ ನನಗೆ 100% ನಂಬಿಕೆ ಇದೆ. ಸೊ ನನ್ ಮೈಂಡ್ ಸೆಟ್ ಪರ್ಫೆಕ್ಟ್ ಇದೆ. ನನ್ ಮೇಲೆ ನನಗೆ ನಂಬಿಕೆ ಇದೆ. 100% ನಾನು ಗೆದ್ದೇ ಗೆಲ್ತೀನಿ. ಯಾವುದೇ ಕಂಪನಿ, ಸೊ ವೆಸ್ಟೀಜ್ ಅಲ್ಲ, ಈಗೇನ್ ಸ್ಟಾರ್ಟ್ ಆಗಿದೆ ಆ ಕಂಪನಿ ಅಲ್ಲ, ಈ ತರ ಇನ್ನ 100 ಕಂಪನಿ ಸ್ಟಾರ್ಟ್ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ನಾನ್ ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳಿದ್ದೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನ್ ನೋಡ್ತಾ ಇರೋ ಪ್ರಕಾರ ಬಹಳಷ್ಟು ಜನ ಲೀಡರ್ಸ್, ಬಹಳಷ್ಟು ಜನ ಅಕ್ರಾಸ್ ಇಂಡಿಯಾದಲ್ಲಿ ಬೇರೆ 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 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ 8 ವರ್ಷ 10 ವರ್ಷ 12 ವರ್ಷ 15 ವರ್ಷ ಫೇಲ್ಯೂರ್ ಆಗಿ ವಾಪಸ್ ವೆಸ್ಟೀಜ್ ಬಂದು ಸಕ್ಸಸ್ ಆಗಿರುವಂತ ಲೀಡರ್ಸ್ ನಮ್ಮ ಮುಂದೆ ಸಾವಿರಾರು ಜನ ಇದ್ದಾರೆ. ಬಟ್ ವೆಸ್ಟೀಜ್ ನಲ್ಲಿ ಇದ್ದು ವೆಸ್ಟೀಜ್ ಅಲ್ಲೇ ಡೆವಲಪ್ಮೆಂಟ್ ಆಗಿ ಸಮ್ ರೀಸನ್ಸ್ ಇಂದ ವೆಸ್ಟೀಜ್ ಗಿಂತ ಬೆಸ್ಟ್ ನಾವು ಆಗ್ತೀವಿ ಅಂತ ಹೊರಗಡೆ ಹೋಗಿರೋರು ಯಾರು ಕೂಡ ಡೆವಲಪ್ ಆಗಿರೋದು ನಮ್ ಕಣ್ ಮುಂದೆ ಒಂದು ನಿದರ್ಶನಗಳು ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸೊ ಅವ್ರವ್ರ ಲೈಫ್ ಅವ್ರವ್ರ ಕೈಲಿರುತ್ತೆ. ಇದು ನನ್ ಲೈಫ್, ನನ್ ಡಿಸಿಷನ್. ನಾನ್ ಹಾರ್ಡ್ ವರ್ಕ್ ಮಾಡಿದ್ರೆ ನಾನ್ ಗೆಲ್ತೀನಿ. ನಾನ್ ಕಟ್ಟಿರುವಂತ ಟೀಮೇ ಇವತ್ತು ಹೋಗಿರುವಂತದ್ದು. ಅಗೇನ್ ನಾನ್ ಟೀಮ್ ಕಟ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೋಸ್ಕರ ನಾನ್ ಮತ್ತೆ ಬಂದು ಶುರು ಮಾಡಿದ್ದೀನಿ. ಲಾಸ್ಟ್ ಮಂತ್ ನಾನು ಆಲ್ರೆಡಿ UCD ಮೇಂಟೈನ್ ಮಾಡ್ಕೊಂಡಿದ್ದೀನಿ. ವಿತ್ ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ DUCD ಕಂಪ್ಲೀಟ್ ಮಾಡ್ಕೊಳ್ತೀನಿ. ಟೀಮ್ ಅಲ್ಲಿ ಯಾರೆಲ್ಲ ಬೆರಳೆಣಿಕೆ ಎಷ್ಟು ಜನ ನನ್ನ ಜೊತೆ ವಾಪಸ್ ಬಂದ್ರು ಅವರೆಲ್ಲರೂ ಕೂಡ ಅವರ ಅಗೈನ್ ಏನ್ ಪೊಸಿಷನ್ ಇದ್ರು ವೆಸ್ಟೀಜ್ ನ ಬಿಡಕ್ಕಿಂತ ಮುಂಚೆ, ಲಾಕ್ ಡೌನ್ ಆಗ್ಲಿಕ್ಕಿಂತ ಮುಂಚೆ ಏನ್ ಪೊಸಿಷನ್ ಅಲ್ಲಿ ಇದ್ರು ಆ ಪೊಸಿಷನ್ ಆಲ್ರೆಡಿ ವಿತ್ ಇನ್ 3-4 ಮಂತ್ಸ್ ಅಲ್ಲಿ ನನ್ನ ಜೊತೆ ಬಂದವರು ಕೂಡ ಎಲ್ಲರೂ ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಂದು ಏನ್ ಕಾರಣಕ್ಕೋಸ್ಕರ ಬೇರೆ ಕಂಪನಿಗೆ ಹೋಗಿ ಟೋಟಲ್ ಟೀಮ್ ಎಲ್ಲ ವಾಪಸ್ ಬಂದಿಲ್ಲ ಅಂದ್ರೂ ಕೂಡ ನಾನು ವೆಸ್ಟೀಜ್ ಬಂದೆ ಅಂತ ಅಂದ್ರೆ
ಇವತ್ತು ಹೊರಗಡೆ ಸಾಕಷ್ಟು ಕಂಪನಿಗಳು ರನ್ ಆಗ್ತಾ ಇದೆ, ಬಟ್ ವೆಸ್ಟೀಜ್ ರನ್ ಆಗ್ತಾ ಇದೆ. ಬೇರೆ ಕಂಪನಿಗಳಿಗೂ ವೆಸ್ಟೀಜ್ಗೂ ಇರ್ತಕ್ಕಂತ ಡಿಫ್ರೆನ್ಸ್ ಅನ್ನ ನಾವು ಮಾತಾಡೋದಾದ್ರೆ ತುಂಬಾ ಸಣ್ಣದಾಗಿ ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ, ತುಂಬಾ ಈಸಿಯಾಗಿ ಕ್ಲಾರಿಟಿ ಕೊಡ್ತೀನಿ. ನೀವೇನಕ್ಕೋಸ್ಕರ ವೆಸ್ಟೀಜೇ ಮಾಡ್ಬೇಕು ಅಂತ, ಏನ್ ಕಾರಣಕ್ಕೋಸ್ಕರ ನೀವು ವೆಸ್ಟೀಜೇ ಮಾಡ್ಬೇಕು, ವೆಸ್ಟೀಜ್ ಅಲ್ಲಿ ಇರ್ತಕ್ಕಂಥದ್ದು ಬೇರೆ ಕಡೆ ಇರ್ತಕ್ಕಂಥದ್ದು ಬದಲಾವಣೆ, ಡಿಫ್ರೆನ್ಸ್ ನಾನು ಕೆಲವೊಂದು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕೆಲವೊಂದನ್ನ ಬರ್ದು ಅರ್ಥ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಲ್ಲಿನಾಥ್ ಸರ್ ಸ್ಲೈಡ್ ಕ್ಲೋಸ್ ಮಾಡಿ. ನಾನು ಏನ್ ಕಾರಣಕ್ಕೋಸ್ಕರ ಅಗೈನ್ ವೆಸ್ಟೀಜಿಗೆ ಬಂದೆ, ಸ್ಲೈಡ್ ಕ್ಲೋಸ್ ಮಾಡಿ ಸರ್. ಓಕೆ, ಸೊ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ, ನಾನಿಲ್ಲಿ ನಿಮಗೆ ಕೆಲವೊಂದನ್ನ ಬರ್ದು ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನ ಮೈಂಡ್ ಹಾಕೊಳ್ಳಿ ಸಾಕು. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 3 ಸಿಸ್ಟಮ್ ಬರುತ್ತೆ ನಮ್ ಕಂಪನಿಯಲ್ಲಿ ಕೂಡ. ಉದಾಹರಣೆ MRP, DP, PV ಅನ್ನೋ ಒಂದು ಸಿಸ್ಟಮ್ ಇದೆ, ಕರೆಕ್ಟಾ? ಸೊ ಉದಾಹರಣೆ 100 ರೂಪಾಯಿ MRP ಒಂದು ಪ್ರಾಡಕ್ಟ್ ಇದ್ರೆ ನಮ್ಗೆ ವೆಸ್ಟೀಜ್ ಅಲ್ಲಿ ಸಿಗುತ್ತೆ 80 ರೂಪಾಯಿಗೆ, 20% ಡಿಸ್ಕೌಂಟ್. ಸೊ ನಮ್ಗೆ PV ಸಿಗುತ್ತೆ, ಪಾಯಿಂಟ್ ವಾಲ್ಯೂಮ್. ಇದಕ್ ಮುಂಚೆ BV ಇತ್ತು. ಈಗ ನಮ್ ಕಂಪನಿ ಬೇರೆ ಬೇರೆ ದೇಶಗಳಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇರೋದ್ರಿಂದ PV ಕನ್ವರ್ಟ್ ಆಗಿದೆ. ಇಂಡಿಯಾದಲ್ಲಿ ಜನಕ್ಕೆ BV ಅರ್ಥ ಆಗುತ್ತೆ, ಬಿಸ್ನೆಸ್ ವಾಲ್ಯೂಮ್. ಬಟ್ PV ಹೊರಗಡೆ ದೇಶದಲ್ಲಿ BV ವರ್ಕ್ ಆಗಲ್ಲ, PV ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ವೆಸ್ಟೀಜ್ ಇಂಟರ್ನ್ಯಾಷನಲ್ ಹೋಗಿದ್ದಕ್ಕೋಸ್ಕರ PV ಅನ್ನ ತಗೊಂಡ್ ಬಂತು. PV ನ BV ಗೆ ಕನ್ವರ್ಟ್ ಮಾಡುತ್ತೆ. ಅದನ್ನ ಮುಂದೆ ನಿಮಗೆ ನಾನು ತೋರಿಸ್ತೀನಿ. 100 ರೂಪಾಯಿ MRP ಇರುವಂತ ಪ್ರಾಡಕ್ಟ್ ನಮ್ಗೆ 80 ರೂಪಾಯಿಗೆ ಸಿಗುತ್ತೆ. ಬಟ್ PV ಎಷ್ಟು ಸಿಗುತ್ತೆ? 2.5 ಸಿಗುತ್ತೆ ಅವರೇಜ್. ಒಂದು PV ಗೆ 30 ರೂಪೀಸ್, 30 ರೂಪಾಯಿಗೆ ಒಂದು PV ಅನ್ನ ವೆಸ್ಟೀಜ್ ಸಿಗುತ್ತೆ. ಸೊ ಅದೇ ತರ ಇಲ್ಲಿ 80 ರೂಪಾಯಿ ಇರೋದ್ರಿಂದ 60 ರೂಪಾಯಿಗೆ 2 PV, ಇನ್ 20 ರೂಪಾಯಿಗೆ 0.5 ಅಂತ ಅವರೇಜ್ ಹಾಕಿದೀನಿ ನಾನು. ಸೊ ಇದು ಇರ್ತಕ್ಕಂಥದ್ದು 60% BV ಅಂತ ಕರಿತೀವಿ ನಾವು. 100 ರೂಪಾಯಿ ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ ಏನ್ PV ಬರುತ್ತೆ, ಆ PV ನ ಇಂಟು 18 ಮಾಡಿ BV ಗೆ ಕನ್ವರ್ಟ್ ಮಾಡಿದಾಗ 100ಕ್ಕೆ 60 BV ಬರುತ್ತೆ. 60 ಅಂದ್ರೆ 60%. 60% BV, 60% ಪೇ ಔಟ್. ಸೊ ಮೊದಲನೇದಾಗಿ BV ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಉದಾಹರಣೆ 1000 ರೂಪಾಯಿಗೆ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ PV ಎಷ್ಟು ಬಂತು? ಅವರೇಜ್ ನಿಮಗೆ 30 ರಿಂದ 33 PV ಬಂತು. ನಿಮಗೆ 30 ರೂಪಾಯಿಗೆ ಒಂದು PV ಅಂತ ಅಂದ್ರೆ 1000 ರೂಪಾಯಿಗೆ 33 PV ಬಂತು, ಪಾಯಿಂಟ್ ವಾಲ್ಯೂಮ್. ಇಂಟು 18 ಮಾಡ್ತೀವಿ. ಇಂಟು 18 ಮಾಡಿದಾಗ ನಮಗೆ 540 to 600 BV ಬರುತ್ತೆ. 54 ರಿಂದ 60% ನಮಗೆ BV ಬರುತ್ತೆ. 1000 ರೂಪಾಯಿಗೆ ನಾವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೀವಿ, 33 PV ಬಂದಿದೆ ಪಾಯಿಂಟ್ ವಾಲ್ಯೂಮ್. ಇಂಟು 18 BV ಗೆ ಕನ್ವರ್ಟ್ ಮಾಡ್ತೀವಿ, 540 to 600 BV ಬರುತ್ತೆ. ಅಂದ್ರೆ 54 ರಿಂದ 60% ಅವರೇಜ್ BV ಇದೆ. ಸೊ ಬೇರೆ ಕಡೆ ಕಂಪನಿಗಳಲ್ಲಿ ಲೈಕ್ ನಾನು ಹೋಗಿದ್ದಂತ ಕಂಪನಿ ಆಗಿರ್ಬೋದು, ಇನ್ನ XYZ ಬೇರೆ ಬೇರೆ ಕಂಪನಿಗಳಲ್ಲಿ ಯಾವ ತರ ಇದೆ ಅಂತಂದ್ರೆ 1000 ರೂಪಾಯಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಉದಾಹರಣೆ ಡೈರೆಕ್ಟ್ BV ಕೊಡ್ತಾರೆ, PV ಇಲ್ಲ, ಡೈರೆಕ್ಟ್ BV ಕೊಡ್ತಾರೆ 240 ಇಲ್ಲ 250. ನಾನಿದ್ದಂತ ಕಂಪನಿ, ಸೊ XYZ ಯಾವ್ದೋ ಉದಾಹರಣೆ ತಗೊಳ್ಳಿ, ಏನ್ ಟೂ ಲೈನ್ ತುಂಬಾ ಈಸಿ ಅಂತಾರೆ. ಈಸಿ ಇರಬಹುದು, ಬಟ್ ಆದ್ರೆ ಫ್ಯೂಚರ್ ಇಲ್ಲ. ಫ್ಯೂಚರ್ ಒಂದು ಜೊತೆಗೆ ಇಲ್ಲಿ ನೀವು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ ಕಂಪನಿಗಳಲ್ಲಿ 1000 ರೂಪಾಯಿ ಬಿಲ್ ಮಾಡಿಸಿದ್ರೆ ನಿಮಗೆ BV ಎಷ್ಟು ಬರುತ್ತೆ? ಡೈರೆಕ್ಟ್ BV ಬರುತ್ತೆ, ಎಷ್ಟು ಬರುತ್ತೆ? 240 to 250 ಬರುತ್ತೆ. ನಾನೇ 4 ಜನರದ್ದು 10,700 ರೂಪಾಯಿ ಬಿಲ್ ಮಾಡಿಸಿದೆ. ಒಟ್ಟು 4 ಬಿಲ್ಲು ಕನ್ಸಿಸ್ಟೆನ್ಸಿನಲ್ಲಿ 2600, 2500, 2700 ಈ ತರ 4 ಬಿಲ್ ಮಾಡಿಸಿದೆ. ಟೋಟಲ್ 10,700 ರೂಪಾಯಿ ಬಿಲ್ ಆಯ್ತು. ಆಗ BV ಎಷ್ಟು ಬಂತು ಗೊತ್ತಾ? 2417 ಏನೋ ಬಂತು. ಪರ್ಸೆಂಟೇಜ್ ಲೆಕ್ಕ ಹಾಕ್ದೆ ಕುತ್ಕೊಂಡು 24% ಬಂತು BV. ಎಷ್ಟು ಪರ್ಸೆಂಟು? 24% ಬಂತು. ವೆಸ್ಟೀಜ್ ಅಲ್ಲಿ 1000 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 540 ರಿಂದ 600 BV ಬರುತ್ತೆ. ಅಂದ್ರೆ 55 ರಿಂದ 60% BV ಬರುತ್ತೆ. ಬಟ್ ಈ ಕಂಪನಿಗಳಲ್ಲಿ 1000 ರೂಪಾಯಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ 24%. ಸೊ ಇಂಡೈರೆಕ್ಟ್ ಆಗಿ ಬೆಟ್ಟಕ್ಕೆ ಮಣ್ಣು ಹೊತ್ತಂಗೆ. ಆಲ್ರೆಡಿ ಬೆಟ್ಟ ಇದೆ ಅಲ್ಲಿ, ಆ ಬೆಟ್ಟಕ್ಕೆ ಮತ್ತೆ ಮಣ್ಣು ತಗೊಂಡೋಗಿ ಹಾಕಿದ್ರೆ ನಾವು ಹಾಕೋದ್ ಕಾಣಿಸುತ್ತಾ?
ಅಂದ್ರೆ ಈ ಕಂಪನಿಗಳಲ್ಲಿ ನಾವ್ ಎಷ್ಟೇ ಸೇಲ್ ಕೊಟ್ರು ಕೂಡ ನಮ್ಮ ಅಚೀವ್ಮೆಂಟಿಗೆ ಏನ್ ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟ್ ರೀಚ್ ಆಗಲ್ಲ, ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, BV ನಲ್ಲಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಪ್ಲಾನ್ ಅನ್ನ ಈಸಿ ತೋರಿಸಿರ್ತಾರೆ, ಬಟ್ ಆದ್ರೆ ತುಂಬಾ ಸೇಲ್ ಕೊಡ್ಬೇಕಾಗುತ್ತೆ, ಅನ್ಲಿಮಿಟೆಡ್ ಸೇಲ್ ಕೊಡ್ಬೇಕಾಗುತ್ತೆ. ವೆಸ್ಟೀಜ್ ಕೊಡೋ ಸೇಲ್ ಗಿಂತ ಜಾಸ್ತಿ ಸೇಲ್ ಅನ್ನ ನಾವು ಆ ಕಂಪನಿಗಳಲ್ಲಿ ಕೊಡ್ಬೇಕಾಗುತ್ತೆ. ಇನ್ನೊಂದು ಕಂಪನಿ ಇದೆ, ನಾರ್ತ್ ಇಂಡಿಯಾದ ಇನ್ನೊಂದು ಕಂಪನಿ ನಡೀತಾ ಇತ್ತು, ಈಗ ಸ್ವಲ್ಪ ಅದ್ರದ್ದು ಹವಾ ಕಮ್ಮಿ ಆಗಿದೆ. ಒಂದು ವರ್ಷದಿಂದ ತುಂಬಾ ಹವಾ ಇತ್ತು. 20% ಬರುತ್ತೆ BV. 1000 ರೂಪಾಯಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ 20% BV, ಬರೀ 200 BV ಬರುತ್ತೆ. ಸೊ ಅಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ನಮ್ದು ಜನರೇಷನ್ ಪ್ಲಾನ್ ಇದೆ, ಲೈಕ್ ಈ ತರ ಇರ್ತಿದೆ. ನಾವು ಈ ತರ ಡೈರೆಕ್ಟ್ ಲೈನ್ ಗಳನ್ನ ಓಪನ್ ಮಾಡ್ಕೊಂತೀವಿ, 4 ಲೈನು 6 ಲೈನು ಈ ತರ ಓಪನ್ ಮಾಡ್ಕೊಳ್ತೀವಿ ನಾವು. ಬಟ್ ಅಲ್ಲಿ ಏನಿರುತ್ತೆ ಅಂದ್ರೆ A and B ಇರುತ್ತೆ. ಸೊ ಈಸಿ ಅಂತ ಹೇಳ್ತಾರಲ್ಲ, ತುಂಬಾ ಸಿಂಪಲ್ ನಮ್ದು. ನಿಮ್ದ್ರಲ್ಲಿ ಜಾಸ್ತಿ ಮಾಡ್ಬೇಕು, ನಿಮ್ದ್ರಲ್ಲಿ 6 ಮಾಡ್ಬೇಕು, ನಮ್ದ್ರಲ್ಲಿ 2, ನಿಮ್ದ್ರಲ್ಲಿ 6 ಮಾಡ್ಬೇಕು, ನಮ್ದ್ರಲ್ಲಿ 2 ಅಂತಾರೆ. ಸೊ ಇಲ್ಲಿ ಒಂದು BV ನಲ್ಲಿ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು. 1000 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ವೆಸ್ಟೀಜ್ ಅಲ್ಲಿ ಎಷ್ಟು BV ಬರುತ್ತೆ, ಯಾಕೆಂದ್ರೆ ಆ BV ಮೇಲೆ ನಮ್ಮ ಇನ್ಕಮ್, ನಮ್ಮ ಚೆಕ್, ನಮ್ಮ ಅಚೀವ್ಮೆಂಟ್, ನಮ್ಮ ಪೊಸಿಷನ್ ಎಲ್ಲ ಪ್ರತಿಯೊಂದು ಕೂಡ ನಮಗೆ BV ಇಂದಾನೇ ಕನ್ಸಿಡರ್ ಆಗೋದು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಾವೇನ್ ಪರ್ಚೇಸ್ ಮಾಡ್ತೀವಿ ಅದಕ್ಕೆ ಏನ್ BV ಬರುತ್ತೆ, ಆ BV ಮೇಲೆ ನಮ್ಮ ಅಚೀವ್ಮೆಂಟ್. ಸೊ ಇಲ್ಲಿ 60% BV ಇದೆ, ಇಲ್ಲಿ 24, 25, 26% ಮ್ಯಾಕ್ಸಿಮಮ್ BV ಇದೆ ಹೊರಗಡೆ ಕಂಪನಿಗಳಲ್ಲಿ. ಸೊ ನಮ್ಮಲ್ಲಿ ನಮ್ದಕ್ಕೂ ಕ್ಲಾರಿಟಿ ಕೊಡೋದು ಅವ್ರು ಏನು ಅಂತಂದ್ರೆ, ಉದಾಹರಣೆ ನಿಮ್ದು 6 ಲೈನ್ ಮಾಡಬೇಕು, ನಮ್ದು 2 ಅಂತ ಹೇಳ್ತಾರೆ. ಓಕೆ, 6 ಲೈನ್ ಪ್ಲಾನ್ ಅಲ್ಲಿ ಜರ್ನಿ ಸ್ಟಾರ್ಟ್ ಆಯ್ತು, ಯಾರೋ ಒಬ್ರು ಜಾಯಿನ್ ಆದ್ರು, ನಾನೇ ಉದಾಹರಣೆ ಜಾಯಿನ್ ಆದೆ. ನನ್ನ ಐಡಿ ಇಲ್ಲಿ ಕ್ರಿಯೇಟ್ ಆಯ್ತು, ನನ್ನ ಐಡಿ ಕ್ರಿಯೇಟ್ ಆಯ್ತು, ನಾನು 100 PV ಮೇಲೆ ನಾನು ಜಾಯಿನ್ ಆದೆ. ವೆಸ್ಟೀಜ್ ಅಲ್ಲಿ ಫಸ್ಟ್ ಲೆವೆಲ್ ಯಾವುದು, ಉದಾಹರಣೆ 8%. ಫಾಸ್ಟ್ ಆಗಿ 8% ಆಗ್ಲಿಕ್ಕೆ PV ಎಷ್ಟು ಬೇಕು, 282 PV ಕೊಟ್ರೆ ನಾವು ಫಾಸ್ಟ್ ಆಗಿ 8% ಆಗ್ತೀವಿ. 282 PV ಕೊಟ್ರೆ ಫಾಸ್ಟ್ ಆಗಿ 8%. 282 PV ಗೆ ಅವರೇಜ್ ಸೇಲ್ ಎಷ್ಟು, 9000 rupees. 9000 ರೂಪಾಯಿ ನಾವು ನಮ್ಮ ಟೋಟಲ್ ಟೀಮ್ ಇಂದ ಸೇಲ್ ಕೊಟ್ರೆ, 282 PV ಕೊಟ್ರೆ ನಾವು ಫಾಸ್ಟ್ ಆಗಿ 8% ಆಗ್ತೀವಿ. ಸೊ ಉದಾಹರಣೆ ನನ್ನ ಐಡಿ ಇಲ್ಲಿ ಕ್ರಿಯೇಟ್ ಆಯ್ತು, ನಾನು 100 PV ಮೇಲೆ ಜಾಯಿನ್ ಆದೆ. 3000 rupees ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ, 100 PV ಬಂತು, ನಾನು ಜಾಯಿನ್ ಆದೆ. ನನ್ನ ಕೆಳಗಡೆ ಉದಾಹರಣೆ ಇಲ್ಲಿ ಮಲ್ಲಿನಾಥ್ ಸರ್ ಜಾಯಿನ್ ಆದ್ರು. ಸೊ ಮಲ್ಲಿನಾಥ್ ಸರ್ ನಂದಕಿಶೋರ್ ಸರ್ ಜಾಯಿನ್ ಮಾಡಿಸ್ತಾರೆ. ನಂದಕಿಶೋರ್ ಸರ್ ಲಾಸ್ಟ್ ಅಲ್ಲಿ ಇರ್ತಾರೆ. ಇವರು 100 PV ತಗೊಂಡಿರ್ತಾರೆ, ಅಂದ್ರೆ 3000 ರೂಪಾಯಿ ಪ್ರಾಡಕ್ಟ್ ನ ತಗೊಂಡಿರ್ತಾರೆ. ಇವ್ರಿಗೆ 600 ರೂಪಾಯಿ ಪ್ರಾಡಕ್ಟ್ ಮೇಲೆ ಮಾರ್ಜಿನ್ ಸಿಕ್ಕಿರುತ್ತೆ. MRP ಗೂ DP ಗೂ 300 rupees ಫ್ರೀ ಪ್ರಾಡಕ್ಟ್ ಬಂದಿರುತ್ತೆ ಜಾಯ್ನಿಂಗ್ ಆಫರ್ ಮೇಲೆ. 3000 ತಗೊಂಡಿರೋದ್ರಿಂದ 10% ಫ್ರೀ ಪ್ರಾಡಕ್ಟ್ ಬಂದಿರುತ್ತೆ. ಅದ್ರ ಜೊತೆ ಈ 100 PV ಗೆ ಇಂಟು 18 ಮಾಡಿದಾಗ 1800 BV ಆಗುತ್ತೆ. 1800 BV ಇಂಟು 5% ಹಾಕಿದಾಗ ಇವ್ರಿಗೆ 90 ರೂಪಾಯಿ ಇವ್ರ ಅಕೌಂಟಿಗೆ ಬರುತ್ತೆ. ಯಾರಿಗೆ, ನಂದಕಿಶೋರ್ ಸರ್ಗೆ. ಲಾಸ್ಟ್ ಅಲ್ಲಿ ಇದ್ದಾರೆ. 600 ರೂಪಾಯಿ ಮಾರ್ಜಿನ್ ಸಿಕ್ಕಿದೆ, 300 rupees ಫ್ರೀ ಪ್ರಾಡಕ್ಟ್ ಬಂದಿದೆ, ಅವ್ರ ಅಕೌಂಟಿಗೆ 90 ರೂಪಾಯಿ ಪೇ ಔಟ್ ಬಂದಿದೆ. ಟೋಟಲ್ ಬೆನಿಫಿಟ್ ಎಷ್ಟು, 600, 300, 900 ಪ್ಲಸ್ 90, 990 ರೂಪಾಯಿ ಇವರ ಬೆನಿಫಿಟ್. ಇವ್ರು ಇನ್ವೆಸ್ಟ್ ಮಾಡಿರೋಷ್ಟು ಕಂಪನಿಗೆ 3000 rupees. 3000 rupeesಗೆ 10 ರೂಪಾಯಿ ಕಡಿಮೆ 1000 ರೂಪಾಯಿ ಅವರ ಬೆನಿಫಿಟ್. ಅಗೈನ್ ಮೇಲ್ಗಡೆ ಇರ್ತಕ್ಕಂಥ ಮಲ್ಲಿನಾಥ್ ಸರ್ಗೂ ಕೂಡ 600 ರೂಪಾಯಿ ಮಾರ್ಜಿನ್, 300 ರೂಪಾಯಿ ಫ್ರೀ ಪ್ರಾಡಕ್ಟ್. ಅಗೇನ್ ಅವ್ರಿಗೂ ಕೂಡ 90 ರೂಪಾಯಿ ಬರುತ್ತೆ. ಯಾಕೆಂದ್ರೆ ನಂದಕಿಶೋರ್ ಸರ್ 5% ಇರೋದ್ರಿಂದ ಇಲ್ಲಿಂದ ಮಲ್ಲಿನಾಥ್ ಸರ್ಗೆ ಏನು ಸಿಗಲ್ಲ. ಲೈಕ್ ಯಾಕೆಂದ್ರೆ 5% ಅಲ್ಲಿ 5% ಮೈನಸ್ ಆದ್ರೆ ಇದು 0, ಹಂಗಾಗಿ ಗ್ಯಾಪ್ ಏನು ಸಿಗಲ್ಲ. ಬಟ್ ಬರೀ ಇವರ PVಗೆ ಇವ್ರಿಗೆ 5% ಸಿಗುತ್ತೆ, ಇವರು 5% ಇರ್ತಾರೆ. ಸೊ ಇಲ್ಲಿಂದ 200 PV ಬಂತು ಇಬ್ರಿಂದ, ನಂದು 100 PV, ನಾನೇನಾದೆ ಆಗ 8% ಆದೆ. ಸೊ ನನಗೇನ್ ಸಿಗುತ್ತೆ, ನನ್ಗೂ ಕೂಡ 600 rupees ರಿಟೇಲ್ ಪ್ರಾಫಿಟ್ ಸಿಕ್ಕಿರುತ್ತೆ, 300 rupees ಫ್ರೀ ಪ್ರಾಡಕ್ಟ್ ಬಂದಿರುತ್ತೆ. ಬಟ್ ಇಲ್ಲಿ ಇನ್ಕಮ್ ಯಾವ ತರ ಬರುತ್ತೆ, ಎಷ್ಟು ಬರುತ್ತೆ ಅಂದ್ರೆ, ಕೆಳಗಡೆ ಇರ್ತಕ್ಕಂಥ 200 PVಗೆ ಮಲ್ಲಿನಾಥ್ ಸರ್ದು, ನಂದಕಿಶೋರ್ ಸರ್ದು ಏನ್ 200 PV ಇದೆ, 200 PV ನನಗೆ ಕೌಂಟ್ ಆಗಿರುತ್ತೆ. ಈ 200 PVಗೆ ಇಂಟು 18 ಮಾಡಿದಾಗ 3600
BV ಬರುತ್ತೆ. 3600 BVಗೆ ಇಂಟು 3% ನನಗೆ ಸಿಗುತ್ತೆ. ಯಾಕೆ ಅಂತಂದ್ರೆ ನಾನು 8% ಇರ್ತೀನಿ, ಇವರು 5% ಇರ್ತಾರೆ. 8% ಅಲ್ಲಿ 5% ಮೈನಸ್ ಆದ್ರೆ ಉಳಿದಂತ 3% 3600 BVಗೆ ಇಂಟು 3%. ಮಲ್ಲಿನಾಥ್ ಸರ್ ಎಷ್ಟು ಬರುತ್ತೆ ಸರ್? ಮಲ್ಲಿ ಸರ್, ಹಲೋ ಸರ್? ಸರ್ ಸರ್ ಕೇಳ್ತಿದ್ಯಾ? ಹಾ ಹೇಳಿ 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 ಸರ್ ಹೇಳಿ. 200 PV ಇಂಟು 18 3600 BV. 10,800. ಸರ್ ಸಾರಿ 3600 BV. 3600 BV ಇಂಟು 3%. 10,800. ಸಾರಿ ಸರ್, ಸಾರಿ, ನಾನೇನ್ ಹೇಳ್ತಾ ಇದ್ದೀನಿ, ನೀವಿಬ್ರು ಸೇರಿ ನನಗೆ 200 BV ಕೊಟ್ಟಿದ್ದೀರಾ PV. ಓಕೆ ಓಕೆ. ನಿಮ್ದು ನಾನು 8% ಇದ್ದೀನಿ, ನೀವು 5% ಇದ್ದೀರಾ. ಓಕೆ. ನನಗೆ 8% ಅಲ್ಲಿ ನಿಮ್ಗೆ 5% ಮೈನಸ್ ಆದ್ರೆ ಇನ್ನ 3%. 3% ಕರೆಕ್ಟ್. ಹಾ 200 PV ಹಾ ಇಂಟು 18 ಮಾಡಿದಾಗ 200 ಇಂಟು 18 ಮಾಡಿದಾಗ 3600 ಹೌದು ಹೌದು. ಇಂಟು 3% ಇಂಟು 3%. ನನ್ನ ಹತ್ರ ಕ್ಯಾಲ್ಕುಲೇಟರ್ ಇಲ್ಲಲ್ಲ ಸರ್, ಹಂಗಾಗಿ ನಾನು ಕಾರಲ್ಲಿ ಕೂತಿದ್ದೀನಿ. ₹108 ಏನೋ ಬರುತ್ತೆ. 108 ಕರೆಕ್ಟ್ ಅಲ್ವಾ? ಕರೆಕ್ಟ್. ₹108. ಸೊ ನನಗೆ ಯಾರಿಂದ? ಟೀಮ್ ಇಂದ ಅಂಡ್ ನಾನ್ ಮಾಡಿರ್ತಕ್ಕಂತ 100 PVಗೆ ಇಂಟು 18 1800 BV ಇಂಟು 8% ಪೂರ ನನಗೆ ಬರುತ್ತೆ. 18 ಇಂಟು 8%, 1800 ಇಂಟು 8% ಎಷ್ಟು ಬರುತ್ತೆ ಸರ್? 146, ₹146 ಬರುತ್ತೆ. 144, ಸಾರಿ. Yes, 144. ಕರೆಕ್ಟ್ ಅಲ್ಲ ಸರ್? ನೋಡಿ, ಒಂದು ಕ್ಲಾರಿಟಿ ಕೊಡ್ತೀನಿ. ನಾನ್ ಜಾಯಿನ್ ಆದೆ 100 PV ಮೇಲೆ. ನನ್ನ ಕೆಳಗಡೆ ಮಲ್ಲಿನಾಥ್ ಸರಿಗೆ ಜಾಯಿನ್ ಮಾಡಿಸಿದೆ 100 PV ಮೇಲೆ. ಮಲ್ಲಿನಾಥ್ ಸರ್ ನಂದಕಿಶೋರ್ ಸರಿಗೆ ಜಾಯಿನ್ ಮಾಡಿಸಿದ್ರು 100 PV ಮೇಲೆ. ಲಾಸ್ಟ್ ಅಲ್ಲಿ ಇರ್ತಕ್ಕಂತ ನಂದಕಿಶೋರ್ ಸರ್ಗೆ ₹600 ಮಾರ್ಜಿನ್ ಸಿಕ್ತು, ₹300 ಫ್ರೀ ಪ್ರಾಡಕ್ಟ್ ಬಂತು, ₹90 ಬೋನಸ್ ಬಂತು. ₹990 ಜಸ್ಟ್ 100 PV ಮೇಲೆ ಜಾಯಿನ್ ಆಗಿದ್ದಾರೆ, ಬೇರೆ ಯಾರಿಗೂ ಜಾಯಿನ್ ಮಾಡಿಸಿಲ್ಲ. ಮೇಲೆ ಇರ್ತಕ್ಕಂತ ಮಲ್ಲಿನಾಥ್ ಸರ್ ಕೂಡ ಸೇಮ್, ₹600 ಮಾರ್ಜಿನ್, ₹300 ಫ್ರೀ ಪ್ರಾಡಕ್ಟ್, ₹90 ಅಕೌಂಟಿಗೆ, ₹990. ಯಾಕೆಂದ್ರೆ ನಂದಕಿಶೋರ್ ಸರ್ ಇಂದ ಮಲ್ಲಿನಾಥ್ ಸರ್ಗೆ ಏನು ಬರಲ್ಲ, ಯಾಕೆಂದ್ರೆ ಅವರು 5%, ಇವರು 5%. 5 ಹೋದ್ರೆ 0. ಬಟ್ ಇಬ್ಬರಿಗೆ ನಾನು ಜಾಯಿನ್ ಮಾಡಿಸಿರೋದ್ರಿಂದ ನಾನು 8% ಆಗಿದ್ದೀನಿ. ನಂದು ಟೋಟಲ್ PV 300 ಆಯ್ತಲ್ಲ, 282 PVಗೆ ಫಾಸ್ಟ್ ಟ್ಯಾಗ್ 8. ಹಂಗಾಗಿ ನಾನು 8% ಆಗಿದ್ದೀನಿ. ಕೆಳಗಡೆ ನೀವು 5% ಇರೋದ್ರಿಂದ ನಿಮ್ಮಿಂದ ನನಗೆ 3% ಬಂತು, ₹108. ನಾನು 100 PV ಮಾಡಿರೋದಕ್ಕೆ ಪೂರ್ತಿ 8% ನನಗೆ ಬಂತು, ₹144. ಈಗ ನಾವು ಲೆಕ್ಕ ಮಾಡೋಣ. 600 ಪ್ಲಸ್ 300 990 ಪ್ಲಸ್ 108, 990 ಪ್ಲಸ್ 108 ಎಷ್ಟಾಗುತ್ತೆ ಸರ್? ಸರ್ 1144 ಟೋಟಲ್ ಅದೇ 600 300 90 108 144 1242 ₹1242 ಪ್ಲಸ್ ₹750 ಫಾಸ್ಟ್ ಟ್ಯಾಗ್ ಟೋಚರ್. ಎಷ್ಟು ಸರ್? 1992. ₹1992. ಸರ್ ₹2,000. ನಾವು ಕಂಪನಿ ಕೊಟ್ಟಿರೋ ಸೇಲ್ ಎಷ್ಟಪ್ಪ ಅಂದ್ರೆ ₹9,000. ನಾನು ಎಕ್ಸ್ಪೆಷಲಿ ನನ್ನ ಡೌನ್ ಲೈನ್ ಗಳಿಗೆ ಹೋಗಿರೋ ಇನ್ಕಮ್ ನ ಬಿಟ್ಟು ನನಗ್ ಸಿಕ್ಕಿರುವಂತ ಪ್ರಾಫಿಟ್, ನಾನು ₹9,000 ಕಂಪನಿಗೆ ಬಿಸ್ನೆಸ್ ಕೊಟ್ಟಿದ್ದೀನಿ ಫಾಸ್ಟ್ ಟ್ಯಾಗ್ 8% ಆಗ್ಲಿಕ್ಕೋಸ್ಕರ. ನನಗೆ ಟೋಟಲ್ ಕಂಪನಿಯಿಂದ ಬಂದಿರೋ ಪ್ರಾಫಿಟ್ ₹1,992. ಬಟ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ನಾನ್ ಕೊಟ್ಟಿರೋದು ಒಂದೇ ಲೆಗ್ಗಿಂದ. ಇಲ್ಲಿ ಯಾವುದೇ ತರದ ಕಂಡೀಷನ್ಸ್ ಇಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಂದವರಿಗೆ ಯಾವುದೇ ತರದ ಕ್ರೈಟೀರಿಯಾಸ್ ಇರಬಾರ್ದು.
ಲೈಫ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಉಳಿಬೇಕು ಅಂತಂದ್ರೆ, ಲೈಫ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಉಳ್ಕೋಬೇಕು ಅಂತಂದ್ರೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇರೋರಿಗೆ ಕ್ರೈಟೀರಿಯಾ ಇರಬಾರ್ದು. ಅವ್ರು ಯಾವ ರೂಪದಲ್ಲಿ ಮಾಡಿದ್ರು ಕೂಡ ಅವ್ರು ಮಾಡಿರೋ ಬಿಸ್ನೆಸ್ ಗೆ ಅವ್ರಿಗೆ ಇನ್ಕಮ್ ಸಿಗ್ಬಿಡ್ಬೇಕು. ಆಗ ಮಾತ್ರ ಜನ ಉಳ್ಕೊಳಕ್ ಸಾಧ್ಯ ನೆಟ್ವರ್ಕ್ ಅಲ್ಲಿ. ನಾನು 282 PV ನ ಟೀಮ್ ಇಂದ ಕೊಟ್ಟೆ, ಬಟ್ ನಾನು ಒಬ್ಬನೇ ಮಾಡಿದ್ರು ಕೂಡ 282 PV ನಾನು ಫಾಸ್ಟ್ ಆಗಿ 8% ಹಾಕ್ತೀನಿ. ಆಗ ನಿಮಗ್ ಬಂದಿರೋ ಬೋನಸ್ ಕೂಡ ನನಗೆ ಬರುತ್ತೆ. ಯಾವ ತರ ಬೇಕಾದ್ರೂ ಮಾಡ್ಬೋದು, ಕಂಡೀಷನ್ಸ್ ಇಲ್ಲ. ಬಟ್ ಈಸಿ 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 ಅಂತ ಜನ ಹೋಗ್ತಾ ಇದಾರೆ ಈ ಬೈನರಿ ಕಾನ್ಸೆಪ್ಟ್ ಗಳಿಗೆ. ಇಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ನೀವು ಸೆಲ್ಫ್ ಅಲ್ಲಿ ಎಷ್ಟಂದ್ರಷ್ಟು ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ವೆಸ್ಟೀಜ್ ಅಲ್ಲಿ ನೀವು 10,000 PV ಬೇಕಾದ್ರೂ ಸೆಲ್ಫ್ ಅಲ್ಲೇ ಮಾಡ್ಬೋದು. ನೀವು 10,000 PV ಸೆಲ್ಫ್ ಅಲ್ಲೇ ಮಾಡಿ 10,000 PV ನೀವು ಸೆಲ್ಫ್ ಅಲ್ಲಿ ಇನ್ಕಮ್ ತಗೋಬಹುದು, ಒಬ್ಬರನ್ನು ಜಾಯ್ನೇ ಮಾಡಿಸದೆ. ಬಟ್ ಬೈನರಿ ಕಂಪನಿಗಳಲ್ಲಿ ಸೆಲ್ಫ್ ಅಲ್ಲಿ ನೀವು ಎಷ್ಟಂದ್ರಷ್ಟು ಮಾಡಂಗಿಲ್ಲ, ಮಾಡಿದ್ರು ಕೂಡ ಇನ್ಕಮ್ ಬರಲ್ಲ. ನೀವು A and B ಇಂದನೇ ತರಬೇಕಾಗುತ್ತೆ ಬಿಸ್ನೆಸ್ ನ. ಉದಾಹರಣೆ 24 to 25% BV ಅಲ್ಲಿ ಇರೋದ್ರಿಂದ ಮೊದಲನೇದಾಗಿ ಒಂದು ಇನ್ಕಮ್ ಶುರುವಾಗುತ್ತೆ. ಆ ಇನ್ಕಮ್ ತಗೋಬೇಕು ಅಂತ ಅಂದ್ರೆ 2,500 BV ಮ್ಯಾಚ್ ಮಾಡ್ಬೇಕಲ್ಲಿ. 2,500 BV ಮಾಡ್ಲಿಕ್ಕೋಸ್ಕರ ಮಿನಿಮಮ್ ಅಂದ್ರೂ ಕೂಡ ಇಲ್ಲಿ 7 ರಿಂದ 8,000 ರೂಪಾಯಿ ಸೇಲ್ ಬೇಕಾಗುತ್ತೆ. 7,000ನೇ ಇಟ್ಕೊಳ್ಳೋಣ. A ಟೀಮ್ ಇಂದ 7,000 ಬೇಕಾಗುತ್ತೆ ಸೇಲ್, B ಟೀಮ್ ಇಂದ ಕೂಡ 7,000 ಬೇಕಾಗುತ್ತೆ ಸೇಲ್. ಇದು ಸ್ಟಾರ್ಟಿಂಗ್ ಇನ್ಕಮ್ ತಗೊಳ್ಳಿಕ್ಕೆ 2,500 BV 2,500 BV ಮ್ಯಾಚ್ ಮಾಡ್ಬೇಕು ಮೊದಲನೇದು ಇನ್ಕಮ್. ಬಾಯ್ 7,000 ಪ್ಲಸ್ 7,000 14,000 ಸೇಲ್ ಕೊಟ್ರೆ ಈ 2,500 BV ಗೆ 1 ಪಾಯಿಂಟ್ ಮ್ಯಾಚ್ ಆಗುತ್ತೆ. ಆ 1 ಪಾಯಿಂಟ್ ಇನ್ಕಮ್ ಎಷ್ಟು ಕೊಡ್ತಾರೆ ಅಂತಂದ್ರೆ 120 ರೂಪಾಯಿ ಕೊಡ್ತಾರೆ. ಬೈ ಚಾನ್ಸ್ ಈ ಕಡೆ 2,500 BV ಬಂದು ಈ ಕಡೆ 2,000 BV ಬಂದ್ರೆ ನಿಮಗಿದು 1 ಪಾಯಿಂಟ್ ಮ್ಯಾಚ್ ಆಗಲ್ಲ. ಆಗ ಇನ್ಕಮ್ 0. 2,500 BV ಮ್ಯಾಚ್ ಮಾಡಿದಾಗ 1 ಪಾಯಿಂಟ್ ಅಂತ ಕರೀತಾರೆ. ಆ 1 ಪಾಯಿಂಟ್ ಎಷ್ಟು ಬರುತ್ತೆ ಅಂದ್ರೆ 120 ರೂಪಾಯಿ ಬರುತ್ತೆ. ಈ 120 ರೂಪಾಯಿ ತಗೊಳ್ಳಿಕ್ಕೋಸ್ಕರ ಸೆಲ್ಫ್ ಅಲ್ಲಿ 1,500 ರೂಪಾಯಿ ಮಾಡಬೇಕು. ಸೆಲ್ಫ್ ಅಲ್ಲಿ 1,500 ರೂಪಾಯಿ ಮಾಡಬೇಕು. ಆಗ ಟೋಟಲ್ 14,000 ಪ್ಲಸ್ 1,500 15,500 ಸೇಲ್ ಕೊಟ್ಟಿರ್ತೀವಿ. 15,500 ಸೇಲ್ ಕೊಟ್ಟವನಿಗೆ 120 ರೂಪಾಯಿ ಅಕೌಂಟಿಗೆ ಬಂದ್ರೆ ಮುಂದಿನ ತಿಂಗಳು ಆತ ನಮ್ ಫೋನ್ ಎತ್ತೋದಿಲ್ಲ. ಆಗ ಇವ್ರನ್ನ ಮರಿಬೇಕಾಗತ್ತೆ, ನೆಕ್ಸ್ಟ್ ಹೊಸಬ್ರನ್ನ ಹುಡುಕೋಬೇಕಾಗತ್ತೆ. ಸೊ ಇಲ್ಲಿ ಪರ್ಫೆಕ್ಟ್ ಮ್ಯಾಚಿಂಗ್ ಬರ್ಲೇಬೇಕು. ಒಂದ್ ಕಡೆ 2,500 BV ಬಂದು ಇನ್ನೊಂದ್ ಕಡೆ ಬಂದಿಲ್ಲ ಅಂದ್ರೆ 0. ಸೊ ಇದೇ ತರ ಹೋಗ್ತಾ 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 ಎಲ್ಲಾ ತರ ಅಚೀವ್ಮೆಂಟ್ಗೂ ಕೂಡ ಮ್ಯಾಚ್ ಆಗ್ಬೇಕಾಗುತ್ತೆ. ಬಟ್ ವೆಸ್ಟೀಜ್ ಅಲ್ಲಿ ಹೇಗಿದೆ ಅಂತಂದ್ರೆ ಫರ್ದರ್ ಲೆವೆಲ್ ನಾನು ಹೇಳ್ತೀನಿ. ನೀವ್ ಇಲ್ಲಿದ್ದೀರಾ, ನಿಮ್ಗೆ 1 ಲೆಗ್ಗಿಂದ 1 ಕೋಟಿ BV ಬರ್ತಾ ಇದೆ. ನೀವು ಸೈಡ್ ಅಲ್ಲಿ ಒಂದ್ ಲೈನ್ ಅಲ್ಲಿ 1 ಲಕ್ಷ ಬರುತ್ತೆ, ಇನ್ನೊಂದ್ ಲೈನ್ ಅಲ್ಲಿ 50,000 ಬರುತ್ತೆ, ಇನ್ನೊಂದ್ ಲೆಗ್ ಅಲ್ಲಿ 20,000 ಬರುತ್ತೆ, ಇನ್ನೊಂದ್ ಲೆಗ್ ಅಲ್ಲಿ 50,000 ಬರುತ್ತೆ. ಒಂದೇ ಲೆಗ್ ಅಲ್ಲಿ 1 ಕೋಟಿ ಬರುತ್ತೆ. ನಿಮ್ಮ ಓವರ್ ಆಲ್ PV ಗೆ ನಿಮಗೆ ಇನ್ಕಮ್ ಸಿಗುತ್ತೆ ಜನರೇಷನ್ ಪ್ಲಾನ್ ಅಲ್ಲಿ. ಬಟ್ ಬೈನರಿ ಪ್ಲಾನ್ ಅಲ್ಲಿ ಹೇಗಿರುತ್ತೆ ಅಂದ್ರೆ 1 ಲೆಗ್ ಅಲ್ಲಿ 1 ಕೋಟಿ ಬರುತ್ತೆ, ಇನ್ನೊಂದ್ ಕಡೆ ಬರೀ 1 ಲಕ್ಷ ಬರುತ್ತೆ. ಅಂದ್ರೆ ಬರೀ 1 ಲಕ್ಷವನ್ನ ಮ್ಯಾಚ್ ಮಾಡ್ತಾರೆ. ಈ 1 ಲಕ್ಷಕ್ಕೆ ಮಾತ್ರ ಇನ್ಕಮ್ ಸಿಗುತ್ತೆ. ಇನ್ನು ಉಳಿದಂತ 99 ಲಕ್ಷಕ್ಕೆ ಇನ್ಕಮ್ ಸಿಗಲ್ಲ, ಅದು ಕಂಪನಿಗೆ ಹೋಗುತ್ತೆ. ಸೊ ಇಲ್ಲಿ ಬಂದಿರೋ 1 ಕೋಟಿ ಕೂಡ ನಿಮ್ಮ ಎಫೋರ್ಟ್ ಇಂದಾನೆ ಬಂದಿರುತ್ತೆ. ಬಂದಿರೋ 1 ಲಕ್ಷ ಕೂಡ ನಿಮ್ಮ ಎಫೋರ್ಟ್ ಇಂದಾನೆ ಬಂದಿರುತ್ತೆ. ಬೈನರಿ ಕಂಪನಿಯಲ್ಲಿ ನೀವು ಒಂದು ತಿಳ್ಕೊಳ್ಳಿ, ಯಾವ ಲೈನ್ ಅಲ್ಲಿ ಕಡಿಮೆ ಬಿಸ್ನೆಸ್ ಇದೆಯೋ ಆ ಕಡಿಮೆ ಬಿಸ್ನೆಸ್ ಇರೋದಕ್ಕೆ ಮ್ಯಾಚಿಂಗ್ ಮಾಡ್ತಾರೆ. ಲೆಸ್ಸರ್ ಲೆಗ್ ಇನ್ಕಮ್ ಕೊಡ್ತಾರೆ, ಪವರ್ ಲೆಗ್ ಇನ್ಕಮ್ ಕೊಡಲ್ಲ. ಬಟ್ ವೆಸ್ಟೀಜ್ ಅಲ್ಲಿ ನಾವು ಕಂಡಂಗೆ ನಮ್ಮ ಸೀನಿಯರ್ ಲಿಸ್ಟ್ ಅಲ್ಲಿ ಒಬ್ರು ಬರ್ತಾರೆ, ಇಲ್ಲಿದ್ದಾರೆ. ಅವ್ರ ಕೆಳಗಡೆ 1 ಲೆಗ್ ತುಂಬಾ ಪವರ್ಫುಲ್ ಆಗಿ ಹೋಗಿತ್ತು, ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಇವತ್ತು ಕೂಡ. ಇನ್ನ 2ನೇ ಲೆಗ್ ಅಲ್ಲಿ 2,001, 3ನೇ ಲೆಗ್ ಅಲ್ಲಿ 2,001, 4ನೇ ಲೆಗ್ ಅಲ್ಲಿ 2,001, 5ನೇ ಲೆಗ್ ಅಲ್ಲಿ 2,001, 6ನೇ ಲೆಗ್ ಅಲ್ಲಿ 2,001, 7ನೇ ಲೆಗ್ ಅಲ್ಲಿ 2,001, 8ನೇ ಲೆಗ್ ಅಲ್ಲಿ 2,001 PV ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಂದು ಲೈನು ಯಾರೋ ಒಬ್ರು ಪವರ್ಫುಲ್ ಲೀಡರ್ ಇದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ, ಕೋಟಿ ಗಟ್ಲೆ ಬಿಸ್ನೆಸ್ ಕೊಡ್ತಾ ಇದ್ದಾರೆ. ಬಟ್ ಈ ಲೀಡರ್ ಮೇಲ್ಗಡೆ ಇರ್ತಕ್ಕಂಥ ಲೀಡರ್ ಬರೀ 2,001, 2,001, 2,001, 2,001 ಇನ್ನು 7 ಲೆಗ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. 60,000 ಬಿಸ್ನೆಸ್, 7 6 36, 3,60,000 ಬಿಸ್ನೆಸ್ ಮಾಡಿದ್ದಾರೆ ಟೋಟಲ್. ಬರೀ ಬಿಸ್ನೆಸ್ 3,60,000 ಸೇಲ್. ಎಷ್ಟು? ಇನ್ನು ಉಳಿದಂತ 7 ಲೆಗ್ ಇಂದ ಬರೀ 3,60,000 ಸೇಲ್ ಕೊಟ್ಟಿದ್ದಾರೆ. 1 ಲೆಗ್ ಅಲ್ಲಿ ಅನ್ಲಿಮಿಟೆಡ್ ಸೇಲ್ ಇದೆ. ಬಟ್ ಈ ವ್ಯಕ್ತಿಗೆ ಬಂದಿರೋ ಚೆಕ್ 7 ಲಕ್ಷ ರೂಪಾಯಿ. ಆ ಪವರ್ ಲೈನ್ ಅನ್ನ ಬಿಟ್ಟು ಇವರು ಉಳಿದಂತ ಲೆಗ್ ಗಳಿಂದ ಬಿಸ್ನೆಸ್ ಕೊಟ್ಟಿರೋದೇ 3,60,000. ಬಟ್ ಅವ್ರಿಗೆ ಚೆಕ್ ಬಂದಿರೋದು 7 ಲಕ್ಷ. ಯಾಕೆ ಅಂತಂದ್ರೆ ಈ ಅನ್ಲಿಮಿಟೆಡ್ ಆಗಿ ಹೋಗಿರ್ತಕ್ಕಂಥ ಬಿಸ್ನೆಸ್ ಲೈನ್ ಏನಿದೆ, ಈ ಲೈನ್ ಇಂದ ಕೂಡ ಅವ್ರಿಗೆ ಇನ್ಕಮ್ ಕೌಂಟ್ ಆಗುತ್ತೆ.
ಮ್ಯಾಕ್ಸಿಮಮ್ ಇನ್ಕಮ್ ಬಂದಿರೋದು ಈ ಪವರ್ ಲೈನ್ ಇಂದ. ಬಟ್ ಬೈನರಿನಲ್ಲಿ ಆತರ ಬರೋದಿಲ್ಲ. ಇವತ್ತು ಬಹಳಷ್ಟು ಜನ ಇಲ್ಲಿ 20 ಲಕ್ಷ ಬಿವಿ ಇದೆ, 25 ಲಕ್ಷ ಬಿವಿ ಇದೆ, 30 ಲಕ್ಷ ಬಿವಿ ಇದೆ. ಇಲ್ಲೆಷ್ಟು ಬರುತ್ತೆ? 17,000 ಬರುತ್ತೆ ಬಿವಿ, 20,000 ಬರುತ್ತೆ, 25,000 ಬರುತ್ತೆ, 50,000 ಬರುತ್ತೆ, 1 ಲಕ್ಷ ಬರುತ್ತೆ. ಈ ಲೆಸ್ಸರ್ ಲೆಗ್ ಅಲ್ಲಿ ಎಷ್ಟು ಬರುತ್ತೆ ಅದಕ್ಕೆ ಮಾತ್ರ ಇನ್ಕಮ್ ಸಿಗುತ್ತೆ ಇವರಿಗೆ. ಒಂದು ಇಲ್ಲಿ 2 ಲೆಗ್ ಆದ್ಮೇಲೆ ಏನ್ ಹೇಳ್ತಾರೆ, ಮತ್ತೆ ಈ ವ್ಯಕ್ತಿ ಸ್ಪಾನ್ಸರ್ ಮಾಡೋದನ್ನ ನಿಲ್ಸಂಗಿಲ್ಲ. ಎ ಅಂಡ್ ಬಿ ಆದ್ಮೇಲೆ ಮತ್ತೆ 3ನೇ ಸ್ಪಾನ್ಸರ್ ಮಾಡ್ಬೇಕು. ಯಾರ್ ಕೆಳಗಡಿಕೆ? ಇವ್ರ ಕೆಳಗಡಿಕೆ. ಈ ಎ ಅನ್ನೋ ವ್ಯಕ್ತಿ ಏನಿರ್ತಾರೆ ಇವ್ರ ಕೆಳಗಡೆ ಮಾಡ್ಬೇಕು ಈ ವ್ಯಕ್ತಿ. ಮತ್ತೆ ಈ ವ್ಯಕ್ತಿ ಸ್ಪಾನ್ಸರ್ ಮಾಡ್ಬೇಕು ಬಿ ಅನ್ನೋರ್ ಕೆಳಗಡಿಕೆ ಇನ್ನೊಂದು 4ನೇದು, ಮತ್ತೆ 5ನೇದು ಮತ್ತೆ ಇವ್ರ ಕೆಳಗಡಿಕೆ, ಮತ್ತೆ 6ನೇದು ಮತ್ತೆ ಇವ್ರ ಕೆಳಗಡಿಕೆ, ಮತ್ತೆ 7ನೇದು ಮತ್ತೆ ಇವ್ರ ಕೆಳಗಡಿಕೆ. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಮಿಡ್ಲ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇವ್ರು ಕೊಟ್ಟಿರೋ ಅಪ್ಲೈನ್ ಕೊಟ್ಟಿರೋ ಲೆಗ್ ಸಪೋರ್ಟ್ ಮಾಡಲ್ಲ. ಬಟ್ ಅವ್ರ ಇನ್ನರ್ ಲೆಗ್ ಗಳನ್ನ ಅವ್ರು ನೋಡ್ಕೊಳ್ತಾರೆ. ಆಗೇನಾಗುತ್ತೆ, ಈ ವ್ಯಕ್ತಿಗೆ ಎಗೈನ್ ಇಲ್ಲಿ 1 ಲೆಗ್, 2 ಲೆಗ್, 3 ಲೆಗ್, 4 ಲೆಗ್, 5 ಲೆಗ್, 6 ಲೆಗ್ ಸಪೋರ್ಟ್ ಈ ವ್ಯಕ್ತಿನೇ ಮಾಡ್ಬೇಕು. 2 ಅಂತಾರೆ, ಹೇಳೋದ್ 2, ಬಟ್ ಆದ್ರೆ ಅದು 20 ಆಗುತ್ತೆ. ಹೋಗ್ತಾ 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 ಎಗೈನ್ ಉಲ್ಟಾ 20 ಲೆಗ್ ಸಪೋರ್ಟ್ ಮಾಡ್ತಿರ್ತಾರೆ. ಸೊ ನಾವು ಈ ತರ ಸ್ಪಾನ್ಸರ್ ಮಾಡ್ಕೊಳ್ತೀವಿ, ಬಟ್ ಇವ್ರು ಈ ತರ ಸ್ಪಾನ್ಸರ್ ಮಾಡ್ಕೊಳ್ತಾರೆ. ಒಂದು ಮ್ಯಾಕ್ಸಿಮಮ್ ಯಾವ ಪ್ಲಾನ್ ಅಲ್ಲಿ ಜನರಿಗೆ ಬೆನಿಫಿಟ್ ಬರುತ್ತೆ ಅಂತ ಅಂದ್ರೆ, ಏನ್ ಜನರೇಷನ್ ಪ್ಲಾನ್ ಇದೆ ಆ ಜನರೇಷನ್ ಪ್ಲಾನ್ ಅಲ್ಲಿ ಮ್ಯಾಕ್ಸಿಮಮ್ ಇನ್ಕಮ್ ಸಿಗುತ್ತೆ. ನಮಗೆ ಎಲ್ಲೂ ಕೂಡ ಇನ್ಕಮ್ ಲಾಸ್ ಆಗೋದಿಲ್ಲ. ಒಂದ್ ಹೇಳ್ತಾರೆ, ನೀವು ಸೈಡ್ ಮೇಂಟೈನ್ ಮಾಡಬೇಕು, ಸೈಡ್ ಮೇಂಟೈನ್ ಮಾಡಬೇಕು, ಸೈಡ್ ಮೇಂಟೈನ್ ಮಾಡಬೇಕು. ಯಾವ್ದಕ್ ತಾನೇ ಸೈಡ್ ಮೇಂಟೈನ್ ಮಾಡಂಗಿಲ್ಲ. ಒಂದು ನಿಮ್ಗೆ 1ನೇ ಲೈನ್ ಅಲ್ಲಿ ಲೀಡರ್ ಕ್ರಿಯೇಟ್ ಆದ ಮೇಲೆ, ನೀವು ಡೈರೆಕ್ಟರ್ ಆಗಕ್ಕಿಂತ ಮುಂಚೆನೆ, ನೀವು ಬ್ರಾನ್ಸ್ ಡೈರೆಕ್ಟರ್ ಆಗ್ಲಿಕ್ಕಿಂತ ಮುಂಚೆನೆ ನೀವು 6 ಲೈನ್ ಅಲ್ಲಿ ಮಾಡಿ ಅಂದ್ರೆ ಅದು ರಿಸ್ಕ್. ನೀವು ಬ್ರಾನ್ಸ್ ಡೈರೆಕ್ಟರ್ ಆಗ್ಲಿಕ್ಕೆ ಯಾವುದೇ ತರ ಕ್ರೈಟೀರಿಯಾ ಇಲ್ಲ ಇಲ್ಲಿ. ನಿಮ್ಮ ಕೆಳಗಡೆ ಒಬ್ರು ಬ್ರಾನ್ಸ್ ಡೈರೆಕ್ಟರ್ ಆದ ಮೇಲೆ ಅವರ ಮ್ಯಾಕ್ಸಿಮಮ್ ಟೀಮ್ ಅನ್ನ ಅವ್ರ ಕೇರ್ ತಗೊಳ್ತಾರೆ. ಅವ್ರ ಟೀಮ್ ಅನ್ನ ಅವ್ರ ಜವಾಬ್ದಾರಿ ತಗೊಂಡ ಮೇಲೆ ನೀವು 2ನೇ ಲೆಗ್ ಬಿಲ್ಡ್ ಮಾಡ್ಬೇಕಾಗುತ್ತೆ. 2ನೇ ಲೆಗ್ ಅಲ್ಲಿ ಕೂಡ ಡೈರೆಕ್ಟರ್ ಆದ ಮೇಲೆ ನೀವು 3ನೇ ಲೆಗ್ ಫೋಕಸ್ ಮಾಡ್ಬೇಕಾಗಿರೋದು. 3ನೇ ಲೆಗ್ ಅಲ್ಲಿ ಡೈರೆಕ್ಟರ್ ಆದ್ಮೇಲೆ ನೀವು 4ನೇ ಲೆಗ್ ಫೋಕಸ್ ಮಾಡ್ಬೇಕಾಗಿರೋದು. ಬಟ್ ಇಲ್ಲಿ ನಮ್ಗೆ ಸೈಡ್ ವಾಲ್ಯೂಮ್ ಕೂಡ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ, ರೈಸ್ ಆಗೋದಿಲ್ಲ. ಒಂದೇನ್ ಹೇಳ್ತೀನಿ ಅಂತ ಅಂದ್ರೆ, 2 ಚಕ್ರದ ಗಾಡಿ ಯಾವಾಗ ಬೇಕಾದ್ರೂ ಎಂತ ಸಿಚುವೇಶನ್ ಅಲ್ಲಿ ಬೇಕಾದ್ರೂ ಡ್ಯಾಮೇಜ್ ಆಗ್ಬೋದು. ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ಡ್ಯಾಮೇಜ್ ಆಗುತ್ತೆ 2 ಚಕ್ರದ ಗಾಡಿ. ಒಂದ್ ಸಣ್ಣ ಗುಂಡಿಗೆ ಇಳಿಸಿದ್ರು ಕೂಡ ಅಪ್ಸ್ಕ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಜೋರಾಗಿ ಗಾಳಿ ಬಂದ್ರು ಕೂಡ ಎಷ್ಟೋ ಗಾಡಿಗಳು ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದೇ 4 ವೀಲರ್ ಸಣ್ಣ ಗುಂಡಿಗಲ್ಲ, ಎಷ್ಟೇ ದೊಡ್ಡ ಗುಂಡಿಗೆ ಎಗರ್ಸಿದ್ರು ಕೂಡ ಅಪ್ಸೆಟ್ ಆಗಲ್ಲ, ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ. ಎಷ್ಟೇ ಗಾಳಿಲಿ ಹೋದ್ರು ಕೂಡ ಏನು ಆಗಲ್ಲ, ಎಷ್ಟೇ ಸ್ಪೀಡ್ ಆಗಿ ಹೋದ್ರು ಕೂಡ ಕಂಟ್ರೋಲ್ ಸಿಗುತ್ತೆ ನಮಗೆ. ಬಿಕಾಸ್ 4 ವೀಲರ್ ವೆಹಿಕಲ್ ಇಸ್ ಸೇಫ್ಟಿ, 2 ವೀಲರ್ ವೆಹಿಕಲ್ ಇಸ್ ಹೇಳಕ್ ಬರಲ್ಲ. ಸೊ ಈ 2 ವೀಲರ್ ವೆಹಿಕಲ್ ಇದು. ಸೊ ಜನರೇಷನ್ ಪ್ಲಾನ್ 4 ವೀಲರ್, 6 ವೀಲರ್, 8 ವೀಲರ್, 10 ವೀಲರ್ಸ್. ನಮ್ಮ ವೆಹಿಕಲ್ ಗೆ ಎಷ್ಟು ವೀಲ್ ಇರುತ್ತೋ ಅಷ್ಟು ಸ್ಟೆಬಿಲಿಟಿ ಇರುತ್ತೆ. ಇಲ್ಲಿ ಇರೋದೇ 2 ವೀಲ್, ಹೇಳಲಿಕ್ಕೆ ಬರಲ್ಲ. ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಬಟ್ ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿನ ಪ್ಲಾನ್ ವೆಸ್ಟೀಜ್ ಗೆ ಕಂಪೇರ್ ಮಾಡಿ ಸ್ನೇಹಿತರೆ, ನೀವು 100 ಪ್ಲಾನ್ ತಗೊಂಡ್ ಬನ್ನಿ, ಇಲ್ಲಿ ನಾವು ಕೊಡುವಂತ ಸೇಲಿಗೆ, ಕೊಡುವಂತ ಇನ್ಕಮ್ಗೂ, ಇಲ್ಲಿ ಕೊಡುವಂತ ಸೇಲ್ಗೂ, ನಮಗ್ ಬರುವಂತ ಇನ್ಕಮ್ಗೂ ಲಾಟ್ ಆಫ್ ಚೇಂಜಸ್ ಇದೆ. ಬಟ್ ಒಂದನ್ನ ನಮಗೆ ಡಿಸ್ಟರ್ಬ್ ಮಾಡ್ತಾರೆ. ಇಲ್ಲಿ ನೀವು 1 ಲೈನ್ ಡೆವಲಪ್ ಆದ್ಮೇಲೆ ಸೈಡ್ ಮೇಂಟೈನ್ ಮಾಡಬೇಕು, 2 ಲೈನ್ ಡೆವಲಪ್ ಆದ್ಮೇಲೆ ನೀವು ಮತ್ತೆ 3ನೇದ್ ಮೇಂಟೈನ್ ಮಾಡಬೇಕು, 4 ಡೆವಲಪ್ ಆದ್ಮೇಲೆ ಮತ್ತೆ ನೀವು ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲೂ ಕೂಡ ಬರೀ 2 ಹಾಕಿದ ತಕ್ಷಣ ಹೋಗಲ್ಲ. 2ನೇ ಕೆಲಸ ಮಾಡಲ್ಲ, ಮತ್ತೆ ನೀವು 3ನೇವ್ರನ್ನ ಹಾಕ್ತಿರಿ, 4ನೇವ್ರನ್ನ ಮತ್ತೆ ಹಾಕ್ತಿರಿ, 5ನೇವ್ರನ್ನ ಮತ್ತೆ ಹಾಕ್ತಿರಿ, 6ನೇವ್ರನ್ನ ಮತ್ತೆ ಹಾಕ್ತಿರಿ, ಎಲ್ಲರಿಗೂ ನೀವೇ ಸಪೋರ್ಟ್ ಮಾಡ್ತೀರಿ. ಸೊ ಹಾಗಾಗಿ ತುಂಬಾನೇ ಅಂದ್ರೆ ಇಲ್ಲಿ ಸಮಸ್ಯೆ ಯಾರು ಮಾಡೋ ಅವಶ್ಯಕತೆ ಇಲ್ಲ, ಅದ್ರಷ್ಟಕ್ಕೆ ಅದೇ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಈಗ ಉದಾಹರಣೆ 8% ಆಗ್ಲಿಕ್ಕೆ ನಾನು ಡಿಫ್ರೆನ್ಸ್ ತೋರಿಸಿದೆ ನಿಮಗೆ. ಇಲ್ಲಿ 9,000 ಸೇಲ್ ಕೊಟ್ಟಿರ್ತೀವಿ ವೆಸ್ಟೀಜ್ ಅಲ್ಲಿ, ನಮಗೆ ಹತ್ತತ್ರ 2,000 ಇನ್ಕಮ್ ಬರುತ್ತೆ. ಬಟ್ ಬೈನರಿನಲ್ಲಿ 15,000 ಸೇಲ್ ಕೊಟ್ಟಿರ್ತೀವಿ, 15,000 ಸೇಲ್ ಕೊಟ್ಟಿರ್ತೀವಿ, ನಮಗೆ 120 ರೂಪಾಯಿ ಬಂದಿರುತ್ತೆ. ಸೊ ಬ್ರಾನ್ಸ್ ಡೈರೆಕ್ಟರ್ ಆಗ್ಲಿಕ್ಕೆ, ಲೈಕ್ ಉದಾಹರಣೆ ವೆಸ್ಟೀಜ್ ಅಲ್ಲಿ ಬ್ರಾನ್ಸ್ ಡೈರೆಕ್ಟರ್ ಆಗ್ಲಿಕ್ಕೆ PV ಎಷ್ಟು? ಅಕ್ಯುಮುಲೇಟಿವ್ ಆಗಿ ಡೈರೆಕ್ಟರ್ ಆದ್ರೆ 5,500, ಒಂದೇ ತಿಂಗಳಲ್ಲಿ ಡೈರೆಕ್ಟರ್ ಆಗೋದಾದ್ರೆ 4,500 PV ಗೆ ಫಾಸ್ಟ್ ಟ್ಯಾಗ್ ಡೈರೆಕ್ಟರ್ ಆಗ್ತೀವಿ.
4,500 PV ಮಾಡ್ಲಿಕ್ಕೋಸ್ಕರ 4,500 PV ಮಾಡ್ಲಿಕ್ಕೋಸ್ಕರ ನಮಗೆ ಎಷ್ಟು ಬಿಸ್ನೆಸ್ ಬೇಕಾಗುತ್ತೆ? 1,35,000 ಬಿಸ್ನೆಸ್ ಬೇಕಾಗುತ್ತೆ. 1 ಲಕ್ಷ ಬಿಸ್ನೆಸ್ಗೆ 4,000 PV ಬಂದ್ಬಿಡುತ್ತೆ. ಸಾರಿ, 1,20,000ಕ್ಕೆ 4,000 PV ಬರುತ್ತೆ. 4 12. ಇನ್ನು 15,000ಕ್ಕೆ 500 PV ಬರುತ್ತೆ. 1,35,000 ಬಿಸ್ನೆಸ್ ಮಾಡಿದ್ರೆ 4,500 PV ನಲ್ಲಿ ನಾವು ಫಾಸ್ಟ್ ಟ್ಯಾಗ್ ಡೈರೆಕ್ಟರ್ ಆಗ್ತೀವಿ ವೆಸ್ಟೀಜ್ ಅಲ್ಲಿ. ಸೊ ಯಾವ ತರ ಮಾಡ್ಬೋದು? ನೀವ್ ಇಲ್ಲಿದ್ದೀರಾ, ನಿಮ್ ಸೆಲ್ಫ್ ಅಲ್ಲೇ ಬೇಕಾದ್ರೂ ನೀವು 4,500 PV ಮಾಡ್ಬೋದು. ಇಲ್ಲ, ನಿಮ್ ಕೆಳಗಡೆ ಒಂದು ಟೀಮ್ ಇದೆ. ಈ ಟೀಮ್ ಒಂದು 2,500 PV ಕೊಟ್ಟಿದೆ. ಇನ್ 2,000 PV ನೀವು ಸೆಲ್ಫ್ ಅಲ್ಲಿ ಮಾಡ್ಬೋದು. ಇಲ್ಲ, ನನ್ಗೊಂದ್ 2 ಲೈನ್ ಇದೆ. ಒಂದ್ ಲೈನ್ 2,000 ಕೊಟ್ಟಿದೆ, ಇನ್ನೊಂದ್ ಲೈನ್ ಒಂದ್ 2,500 ಕೊಟ್ಟಿದೆ. ಇಲ್ಲ, ಒಂದ್ ಲೈನ್ 2,000 ಕೊಟ್ಟಿದೆ, ಇನ್ನೊಂದ್ ಲೈನ್ 2,000 ಕೊಟ್ಟಿದೆ, ನಾನು ಸೆಲ್ಫ್ ಅಲ್ಲಿ 500 ಮಾಡಿದೀನಿ. ಇಲ್ಲ, 4 ಲೈನ್ ಇದೆ, 500 ಕೊಟ್ಟಿದೆ, ಇನ್ನು ಉಳಿದಿದ್ದು ನಾನು ಸೆಲ್ಫ್ ಅಲ್ಲಿ ಮಾಡಿ. ಯಾವ ತರ ಬೇಕಾದ್ರೂ ಮಾಡ್ಬೋದು. ಕ್ರೈಟೀರಿಯಾ ಇಲ್ಲ ನೀವು ಡೈರೆಕ್ಟರ್ ಆಗ್ಲಿಕ್ಕೋಸ್ಕರ ವೆಸ್ಟೀಜ್ ಅಲ್ಲಿ. 4,500 PV ಯನ್ನ ಇದೇ ತರ ಕೊಡಬೇಕು ಅನ್ನೋ ಕ್ರೈಟೀರಿಯಾ ಇಲ್ಲ. ಸೊ 1,35,000 ಬಿಸ್ನೆಸ್ ನ ಒಂದೇ ಲೆಕ್ಕ ನಿಮಗೆ 1 ಲಕ್ಷ ಬಿಸ್ನೆಸ್ ಕೊಟ್ಬಿಡ್ತು. ಲೈಕ್ 3,300 3,500 PV ಒಂದೇ ಲೆಕ್ಕ ಕೊಟ್ಬಿಡ್ತು. ಇನ್ನೊಂದ್ 1,000 ನೀವು ಸೆಲ್ಫ್ ಅಲ್ಲಿ ಮಾಡ್ಕೋಬಹುದು. ಇಲ್ಲ, ನಿಮಗೆ 1,20,000 ಸೇಲ್ ಒಂದೇ ಲೈನ್ ಕೊಟ್ಬಿಟ್ಟಿದೆ, 4,000 PV. ಇನ್ 500 PV ಎರಡನೇ ಲೈನ್ ಕೊಟ್ಟಿದೆ, ನೀವು ಡೈರೆಕ್ಟರ್ ಆಗ್ಬೋದು. ನೋ ಕ್ರೈಟೀರಿಯಾ, ಓವರ್ ಆಲ್ ಹೆಂಗಾದ್ರೂ ಕೊಡಿ. 4,500 PV ಕೊಡಿ, ನೀವು ಫಾಸ್ಟ್ ಟ್ರ್ಯಾಕ್ ಡೈರೆಕ್ಟರ್ ಆಗಿ. ನಿಮ್ಮ ಕೆಳಗಡೆಯವರು ಡೈರೆಕ್ಟರ್ ಆದಾಗ ನೀವು ಸಿಲ್ವರ್ ಆಗ್ಬೇಕು. ಆಗ ನೀವು 1,800 PV ಇಲ್ಲಿ ಮೇಂಟೈನ್ ಮಾಡ್ಬೇಕು. ಸೊ ಫಸ್ಟ್ ಡೈರೆಕ್ಟರ್ ಮುಗಿಸೋಣ. ಬ್ರಾಂಜ್ ಡೈರೆಕ್ಟರ್ ಆಗ್ಲಿಕ್ಕೆ 1,35,000 ಬಿಸ್ನೆಸ್ ನ ನೀವು ಯಾವ ರೂಪದಲ್ಲಿ ಬೇಕಾದ್ರೂ ಕೊಟ್ರಿ ನೀವು ಡೈರೆಕ್ಟರ್ ಆದ್ರಿ. ಮಿನಿಮಮ್ ವಿತ್ ಸ್ಕೀಮ್ ಫಂಡ್ ಅಲ್ಲಿ ಮಿನಿಮಮ್ ಅಂದ್ರೂ ಕೂಡ 16,000 ನಿಮಗೆ ಇನ್ಕಮ್ ಸಿಗುತ್ತೆ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಕುತ್ಕೊಂಡು ಲೆಕ್ಕ ಹಾಕಿ. ಬಟ್ XYZ ಅಲ್ಲಿ ಇದೀವಿ. XYZ ಅಲ್ಲಿ ಏನ್ ಮಾಡ್ಬೇಕು? ನಿಮ್ ಸೆಲ್ಫ್ ಅಲ್ಲಿ ಜಾಸ್ತಿ ಕೊಡಂಗಿಲ್ಲ. ಜಾಸ್ತಿ ಅಲ್ಲ, ಮ್ಯಾಕ್ಸಿಮಮ್ ಕೊಡಂಗೇ ಇಲ್ಲ. A and B ಇರ್ಲೇಬೇಕು. ಆ ಪ್ಲಾನ್ ಅಲ್ಲಿ 25,000 BV ಕೊಟ್ರೆ ಡೈರೆಕ್ಟರ್. 25,000 BV ಕೊಡ್ಲಿಕ್ಕೆ ಮಿನಿಮಮ್ 70,000 ಸೇಲ್. ಈ ಕಡೆಯಿಂದ 25,000 BV ಕೊಡ್ಲಿಕ್ಕೆ ಮಿನಿಮಮ್ 70,000 ಸೇಲ್. 70,000 ಪ್ಲಸ್ 70,000 1,40,000. ಸರ್ ಕೇಳಿಸ್ತಾ ಇದೆಯಾ ಸರ್? ಮಲ್ಲಿನಾಥ್ ಸರ್, ನಿಮ್ಮ ಇದು ವಿಡಿಯೋ ಕಾಣ್ತಾ ಇಲ್ಲ. ವಿಡಿಯೋ ನೀವೇ ಏನೋ ಮಾಡಿದ್ರಿ ಸರ್. ಛೇ ಛೇ. ಓಕೆ ಬಂತು ಸರ್, ಬಂತು. ಇವಾಗ ಕ್ಲಾರಿಟಿ ಇದೆಯಲ್ಲ ಸರ್ ವಾಯ್ಸು? ಎಸ್ ಸರ್, ಕ್ಲಿಯರ್ ಇದೆ. ಸೊ ನಮ್ಮ ವೆಸ್ಟೀಜ್ ನಾನು ಬ್ರಾಂಜ್ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದೆ. 4,500 PV ಕೊಟ್ರೆ ಡೈರೆಕ್ಟರ್ ಆಗ್ತೀರಿ. ಹೆಂಗ್ ಬೇಕಾದ್ರೂ ಕೊಡ್ಬೋದು, ನೋ ಕ್ರೈಟೀರಿಯಾ. ಈ ಲೈನ್ ಇಂದ ಇಷ್ಟೇ ಬರ್ಬೇಕು, ಈ ಲೈನ್ ಇಂದ ಇಷ್ಟೇ ಬರ್ಬೇಕು, ನಿಮ್ ಸೆಲ್ಫ್ ಅಲ್ಲೇ ಇರ್ಬೇಕು, A ಟೀಮ್ ಅಲ್ಲೇ ಇರ್ಬೇಕು, B ಟೀಮ್ ಅಲ್ಲೇ ಇರ್ಬೇಕು, ನೋ ಕ್ರೈಟೀರಿಯಾ. ಹೆಂಗ್ ಬೇಕಾದ್ರೂ ಡೈರೆಕ್ಟರ್ ಆಗ್ಬೋದು. ಮಿನಿಮಮ್ 16,000 ಇನ್ಕಮ್ ಕೊಡುತ್ತೆ ವೆಸ್ಟೀಜ್ ಪ್ಲಾನ್. 1,35,000 ಬಿಸ್ನೆಸ್ಗೆ. ಟೀಮಿಗೆ ಹೋಗೋ ಇನ್ಕಮ್ ನ ಬಿಟ್ಟು ನಿಮಗೆ 16,000 ಮಿನಿಮಮ್ ಇನ್ಕಮ್ ಕೊಡುತ್ತೆ. ಬಟ್ ಇಲ್ಲಿ XYZ ಅಲ್ಲಿ A ಟೀಮ್ ಅಲ್ಲಿ 25,000 BV ಮಾಡ್ಬೇಕು, B ಟೀಮ್ ಅಲ್ಲಿ 25,000 BV ಮ್ಯಾಚ್ ಮಾಡಬೇಕು, 70,000 ಸೇಲ್ ಕೊಡ್ಬೇಕು ಎರಡು ಕಡೆಯಿಂದ. 1,40,000 ಸೇಲ್. 1,40,000 ಸೇಲ್ ಕೊಟ್ರೆ ಇನ್ಕಮ್ ಎಷ್ಟು ಬರುತ್ತೆ? 3,600 ರಿಂದ 3,700 ಬರುತ್ತೆ. 25,000 BV ಮ್ಯಾಚ್ ಮಾಡಿ 1,40,000 ಸೇಲ್ ಕೊಟ್ಟು ಬ್ರಾಂಜ್ ಡೈರೆಕ್ಟರ್ ಆದ್ರೆ 3,600 ರಿಂದ 3,700 ರೂಪಾಯಿ ಇನ್ಕಮ್ ಬರುತ್ತೆ. ಒಂದು ಕಡೆ 25,000 ಕೊಟ್ರಿ, ಇನ್ನೊಂದ್ ಕಡೆ 25,000 ಕೊಡ್ಲಿಲ್ಲ, 20,000 ಕೊಟ್ರಿ. ನೋ ಬ್ರಾಂಜ್ ಡೈರೆಕ್ಟರ್. ನೋ 3,700. ಒಂದು 1,35,000 ಬಿಸ್ನೆಸ್ ಕೊಟ್ಟು 16,000 ಇನ್ಕಮ್ ತಗೊಳ್ಳೋದಿದೆ. ಹೆಂಗಿದೆ? ನೋ ಕ್ರೈಟೀರಿಯಾ. ಯಾವುದೇ ತರ ಕ್ರೈಟೀರಿಯಾ ಇಲ್ದಂಗೆ 1,35,000 ಟೋಟಲ್ ಟೀಮ್ ಇಂದ ಬಿಸ್ನೆಸ್ ತಗೊಂಡ್ ಬಂದು 16,000 ಇನ್ಕಮ್ ತಗೊಳ್ಳೋದು ಹೆಂಗಿದೆ ಬ್ರಾಂಜ್ ಡೈರೆಕ್ಟರ್? ಇಲ್ಲಿ ಕರೆಕ್ಟ್ ಆಗಿ 25,000 ಮ್ಯಾಚ್ ಮಾಡಿ 1,40,000 ಸೇಲ್ ಕೊಟ್ಟರು 3,700 ರೂಪಾಯಿ ತಗೊಳ್ಳೋದು ಹೆಂಗಿದೆ? 1,40,000 ಸೇಲ್ ತಗೊಂಡ್ ಬರ್ಲಿಕ್ಕೋಸ್ಕರ 5,000 to 6,000 ಹತ್ತತ್ರ 8,000 ವರ್ಗು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಈ ವ್ಯಕ್ತಿ ಫೀಲ್ಡ್ಗೆ. 3,700 ರೂಪಾಯಿ ಬಂದ್ರೆ ಎಲ್ಲಿ ವರ್ಕ್ ಮಾಡ್ತಾರ ಅವರು? ವರ್ಕ್ ಮಾಡಲ್ಲ. 8% ನಾನು ಕ್ಯಾಲ್ಕುಲೇಷನ್ ಕೊಟ್ಟೆ. ಬ್ರಾಂಜ್ ಡೈರೆಕ್ಟರ್ ನಿಮಗೆ ಕ್ಯಾಲ್ಕುಲೇಷನ್ ಕೊಟ್ಟೆ. ನೆಕ್ಸ್ಟ್ ಸಿಲ್ವರ್ ಡೈರೆಕ್ಟರ್ ಆಗ್ಲಿಕ್ಕೆ
ಇಲ್ಲಿ ನೀವು ಒಂದ್ 4,500 PV ತಗೊಂಡ್ ಬಂದ್ರಿ, ನೀವು ಬ್ರಾನ್ಸ್ ಡೈರೆಕ್ಟರ್ ಆದ್ರಿ. ನೆಕ್ಸ್ಟ್ ನಿಮ್ ಕೆಳಗಡೆ ಇಲ್ಲಿ ಹತ್ತತ್ರ 4,000 PV ಕೊಟ್ಟಿದ್ದಂತ ವ್ಯಕ್ತಿ ಆಲ್ರೆಡಿ 10% ಬಂದಿದ್ರು. ನೆಕ್ಸ್ಟ್ ಮುಂದಿನ ತಿಂಗಳು ಈ ವ್ಯಕ್ತಿ ಡೈರೆಕ್ಟರ್ ಆಗ್ತಾರೆ. ಈ ವ್ಯಕ್ತಿ ಡೈರೆಕ್ಟರ್ ಆದಾಗ ನೀವು ಸಿಲ್ವರ್ ಆಗ್ಲಿಕ್ಕೆ ಸೈಡ್ ಅಲ್ಲಿ ಸೇಲ್ ಎಷ್ಟು ಕೊಡ್ಬೇಕು? ಜಸ್ಟ್ 60,000 ಅಂದ್ರೆ 1,800 PV ವೆಸ್ಟೀಜ್ ಅಲ್ಲಿ 1,800 PV ಕೊಡ್ಲಿಕ್ಕೋಸ್ಕರ ನೀವು ತಗೊಂಡ್ ಬರ್ಬೇಕಾಗಿರೋ ಸೇಲ್ 60,000. ಯಾವುದು ಈ ಡೈರೆಕ್ಟರ್ ಆಗಿರೋ ಲೈನ್ ಅನ್ನ ಬಿಟ್ಟು ನಿಮ್ಮ ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ನಿಮ್ ಸೆಲ್ಫ್ ಎಲ್ಲ ಸೇರಿ ನೀವು 1,800 PV ತಗೊಂಡ್ ಬರ್ಬೇಕು. ಆ 1,800 PV ತಗೊಂಡ್ ಬರ್ಲಿಕ್ಕೆ ಕೇವಲ 60,000 ಸೇಲ್ ಆಗುತ್ತೆ. ಆಗ ನೀವು ಸಿಲ್ವರ್ ಡೈರೆಕ್ಟರ್, ನಿಮಗೆ ಇಲ್ಲಿಂದ ಟ್ರಾವೆಲ್ ಫಂಡ್ ಬರುತ್ತೆ, LOB ಬರುತ್ತೆ, ಡೈರೆಕ್ಟರ್ ಬೋನಸ್ ಬರುತ್ತೆ, ಪರ್ಫಾರ್ಮೆನ್ಸ್ ಬೋನಸ್ A to Z ಸಿಗುತ್ತೆ. ಬಟ್ ಆದ್ರೆ ಇಲ್ಲಿ ಒಂದು ಕಡೆ ಒಂದ್ 2 ಲಕ್ಷನೋ 3 ಲಕ್ಷನೋ 4 ಲಕ್ಷನೋ ಸೇಲ್ ಬಂದಿದೆ. ಬಟ್ ಇಲ್ಲಿ ನೀವು ಸಿಲ್ವರ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ 50,000 ಮೇಂಟೈನ್ ಮಾಡ್ಲೇಬೇಕು. BV 50,000 BV ಮೇಂಟೈನ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 1.5 ಲಕ್ಷ ಸೇಲ್ ಸಿಲ್ವರ್ಗೆ. ನಾವು 60,000 ಬಿಸ್ನೆಸ್ ಮೇಂಟೈನ್ ಮಾಡಿದ್ರೆ 1,800 PV ಮೇಂಟೈನ್ ಮಾಡಿದ್ರೆ ಸಿಲ್ವರ್. ಬಟ್ ಇಲ್ಲಿ 50,000ಕ್ಕೆ 50,000 ಮ್ಯಾಚ್ ಆಗ್ಬೇಕು ಮಿನಿಮಮ್. ಇಲ್ಲೊಂದ್ 2 ಲಕ್ಷ BVನೋ 3 ಲಕ್ಷನೋ BV ಬಂದಿದೆ. ಬಟ್ ನಾವು ಸಿಲ್ವರ್ ಮೇಂಟೈನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ 50,000 BV ಬರಬೇಕು. 50,000 BV ಬರಬೇಕು ಅಂದ್ರೆ 1.5 ಲಕ್ಷ ಸೇಲ್ ಮೇಂಟೈನ್ ಮಾಡಬೇಕು. 1.5 ಲಕ್ಷ ಸೇಲ್ ಮೇಂಟೈನ್ ಮಾಡಿದ್ರೆ ಇನ್ಕಮ್ ಎಷ್ಟು ಬರುತ್ತೆ? 50,000 BV. ಈ ಕಡೆ 50,000, ಈ ಕಡೆ 50,000 ಮ್ಯಾಚ್ ಆಗುತ್ತೆ. 1.13,000 ಬರುತ್ತೆ ಮ್ಯಾಕ್ಸಿಮಮ್. 3 ತಿಂಗಳಾದ್ಮೇಲೆ ಕಾರ್ ಫಂಡ್ ಬಂದು, ಆದ್ಮೇಲೆ 3 ತಿಂಗಳಾದ್ಮೇಲೆ ಹೌಸ್ ಫಂಡ್ ಬಂದ ಮೇಲೆ 13,000. ಹೌಸ್ ಫಂಡ್, ಕಾರ್ ಫಂಡ್ ಇಲ್ಲ ಅಂದ್ರೆ 11,000. 1.5 ಲಕ್ಷ ಸೇಲ್ ಕೊಟ್ಟು 50,000 ಮ್ಯಾಚ್ ಮಾಡ್ಕೊಂಡು 11,000 ತಗೊಳ್ಳೋದು ಹೆಂಗಿದೆ? ಜಸ್ಟ್ ಒಂದ್ ಲೈನ್ ಅಲ್ಲಿ LOB ಬಂದಿದೆ, ಸೈಡ್ ಅಲ್ಲಿ ಬರೀ 60,000 ಸೇಲ್ ತಗೊಂಡ್ ಬಂದು 1,800 PV ಬೇಡ, ಸ್ಕೀಮ್ ಫಂಡ್ ಅಲ್ಲಿ 2,100 PV 65,000 ಸೇಲ್. 65,000 ಬೇಡ, 70,000 ಸೇಲ್ ತಗೊಂಡ್ ಬಂದು 25,000 ರಿಂದ 30,000 ಇನ್ಕಮ್ ತಗೊಳ್ಳೋದು ಹೆಂಗಿದೆ ವಿತ್ ಸ್ಕೀಮ್ ಫಂಡ್ ಅಲ್ಲಿ ಸಿಲ್ವರ್ ಡೈರೆಕ್ಟರ್ಗೆ? ಒಂದ್ ಲೈನ್ LOB ಸ್ಕೀಮ್ ಫಂಡ್ ಅಲ್ಲಿ ಸಿಲ್ವರ್ ಡೈರೆಕ್ಟರ್ ಆದ್ರೆ 25,000 to 30,000 ಇವತ್ತು ನನ್ನ ಟೀಮರ್ ತಗೊಳ್ತಿದ್ದಾರೆ. ಬಟ್ ಇಲ್ಲಿ ಒಂದ್ ಲೆಕ್ಕಲ್ಲಿ 2 ಲಕ್ಷನೋ 3 ಲಕ್ಷನೋ BV ಬಂದಿದೆ ಅಂತ ತಿಳ್ಕೊಳ್ಳಿ. ಸೈಡ್ ಅಲ್ಲಿ 50,000 ಮಿನಿಮಮ್ BV ತರಬೇಕು. 50,000 BV ತರ್ಲಿಕ್ಕೆ 1.5 ಲಕ್ಷ ಸೇಲ್ ಆಗುತ್ತೆ. 1.5 ಲಕ್ಷ ಸೇಲ್ಗೆ 11,000. ಸ್ನೇಹಿತರೆ, ವಿತ್ ಅಂಬಾಸಿಡರ್ ತನಕ ಬನ್ನಿ ನೀವು ವೆಸ್ಟೀಜ್ ಪ್ಲಾನ್ ಅಲ್ಲಿ. ವಿತ್ ಅಂಬಾಸಿಡರ್ ತನಕ ಬನ್ನಿ. ನಾವು ಕೊಡುವಂತ ಸೇಲ್ಗೆ ಪರ್ಫೆಕ್ಟ್ ಆಗಿ ಇನ್ಕಮ್ ಬರುವಂತದ್ದು ವೆಸ್ಟೀಜ್ ಪ್ಲಾನ್ ಅಲ್ಲಿ ಮಾತ್ರ. ಯಾವತ್ತು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ದವ್ರಿಗೆ ನಾನು ಆಗ್ಲೇ ಹೇಳ್ದಂಗೆ ಕ್ರೈಟೀರಿಯಾ ಇರಬಾರ್ದು. ಸೊ ಜಾಯ್ನ್ ಆಗಿರ್ತಾರೆ. ಜಾಯ್ನ್ ಆಗಿರೋ ವ್ಯಕ್ತಿಗೆ ನೀವು ಈ ಕಡೆ 2,500, ಈ ಕಡೆ 2,500 ಮ್ಯಾಚ್ ಮಾಡ್ಲೇಬೇಕು. ಈ ಕಡೆ 2,500 ಬಂದು ಈ ಕಡೆ 2,500 ಬಂದಿಲ್ಲ ಅಂತಂದ್ರೆ ನಿಮಗೆ ಇನ್ಕಮ್ ಬರಲ್ಲ ಅಂತಂದಾಗ ಆ ವ್ಯಕ್ತಿ ಅಲ್ಲೇ ಟೂಸ್ಪಟಾಕಿ ಆಗ್ಬಿಡ್ತಾರೆ. ಸೊ ಈ ತರ ಕ್ರೈಟೀರಿಯಾಗಳನ್ನ ಒಂದೇ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ದವ್ರಿಗೆ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಮೈಂಡ್ ಅಪ್ಸೆಟ್ ಆಗುತ್ತೆ, ಪ್ರೆಷರ್ ಬೀಳುತ್ತಾಗ, ಆಗ ನೆಟ್ವರ್ಕ್ ಇಂದ ಕ್ವಿಟ್ ಆಗ್ತಾರೆ. ಬಟ್ ವೆಸ್ಟೀಜ್ ಪ್ಲಾನ್ ಅಲ್ಲಿ ಯಾವುದೇ ತರ ಮೇಂಟೆನೆನ್ಸ್ ಇಲ್ಲ. ಅಪ್ ಟು ಡೈರೆಕ್ಟರ್ ಆಗೋ ತನಕ ಯಾವುದೇ ತರ ಕ್ರೈಟೀರಿಯಾ ಇಲ್ಲ. ಡೈರೆಕ್ಟರ್ ಆದ್ಮೇಲೂ ಕೂಡ ನಮ್ಮ ಅಂಡರ್ ಅಲ್ಲಿ ಒಬ್ರು ಡೈರೆಕ್ಟರ್ ಆದ್ಮೇಲೆ ನೆಕ್ಸ್ಟ್ ನಾವು ಸಿಲ್ವರ್ ಮೇಂಟೈನ್ ಮಾಡ್ಲಿಕ್ಕೆ ಅಂತ ದೊಡ್ಡ ಕ್ರೈಟೀರಿಯಾ ಇಲ್ಲ. ಸೊ ಈ ತರ ಪ್ರತಿಯೊಂದು ಸ್ಟೇಜ್ ಅಲ್ಲಿ ನೀವು ಈಸಿಯಾಗಿ ನೀವು ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಇನ್ನೊಂದನ್ನು ಹೇಳೋದ್ ಮರ್ತೆ, ಸೊ ನಾವು ಡೈರೆಕ್ಟರ್ ಆಗ್ಲಿಕ್ಕೆ 4,500 PV ಕೊಟ್ಟಿರ್ತೀವಿ ಅಕ್ಯುಮುಲೇಟಿವ್ ಆಗಿ. ನಮ್ ಕೆಳಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ನಮ್ಮ ಇಮಿಡಿಯೇಟ್ ಫ್ರಂಟ್ ಲೈನ್, ಒಂದ್ 3,500 4,000 PV ಕೊಟ್ಟಿರ್ತಾರೆ. ಆ ವ್ಯಕ್ತಿ ಮುಂದಿನ ತಿಂಗಳು ಅಕ್ಯುಮುಲೇಟಿವ್ ಆಗಿ ಆ PV ಅನ್ನ ಬಿಟ್ಟು ಮುಂದಿನ ತಿಂಗಳು ಎಷ್ಟು ರಿಮೈನಿಂಗ್ ಇದೆ ಆ PV ಮಾಡ್ಕೊಂಡ್ರೆ ಆ ವ್ಯಕ್ತಿ ಡೈರೆಕ್ಟರ್ ಆಗ್ತಾರೆ, ನಾನು ಸಿಲ್ವರ್ ಆಗ್ತೀನಿ. ಬಟ್ ಬೈನರಿ ಕಂಪನಿಗಳಲ್ಲಿ ಏನ್ 25,000 ಮ್ಯಾಚ್ ಮಾಡಿ ಡೈರೆಕ್ಟರ್ ಆಗಿರ್ತಾರೆ, ಅದು ಆ ತಿಂಗಳಿಗೆ ಮಾತ್ರ ಸೀಮಿತ. ಮುಂದಿನ ತಿಂಗಳು ಆ ವ್ಯಕ್ತಿನೇ, ಅವ್ರ ಕೆಳಗಡೆ ಅವ್ರ ಸುದ್ದಿ ಬೇಡ, ಆ ವ್ಯಕ್ತಿನೇ ಮತ್ತೆ 25 ಹೊಸದಾಗಿ ತರಬೇಕು, ಮತ್ತೆ 50 ಹೊಸದಾಗಿ ತರಬೇಕು ಅವ್ರು. ಯಾಕೆಂದ್ರೆ ಬೈನರಿ ಕಂಪನಿಗಳಲ್ಲಿ ಅಕ್ಯುಮುಲೇಟಿವ್ ಇರಲ್ಲ, ಕೊಡ್ಲಿಕ್ಕೂ ಆಗಲ್ಲ. ಸೊ ವೆಸ್ಟೀಜ್